ಓಕೆ, ನಮಸ್ತೆ ಸ್ನೇಹಿತರೆ. ನಿಮ್ಮೆಲ್ಲರ ಹಿತೈಷಿ, ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ. ಸ್ನೇಹಿತರೆ, ನಿನ್ನೆ ಸತ್ಸಂಗ ಕಾರ್ಯಕ್ರಮ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಗಂಟ್ಲಲ್ಲಿ ಪ್ರಾಬ್ಲಮ್ಮು. ಸೊ ಹಾಗಾಗಿ ಇವತ್ತಿಗೆ ಪೋಸ್ಟ್‌ಪೋನ್ ಮಾಡಿದೆ. ಇವತ್ತು ಸರಿ ಇಲ್ಲ, ವಾಯ್ಸ್ ಚೇಂಜ್ ಆಗಿದೆ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಏನಾದರೂ ಅಡೆತಡೆಗಳು ಬಂದರೆ ದಯವಿಟ್ಟು ಕ್ಷಮಿಸಿ. ಸ್ನೇಹಿತರೆ, ಇಂದಿನ ವಿಚಾರ ನಕಾರಾತ್ಮಕ ಶಕ್ತಿ, ದುಷ್ಟಶಕ್ತಿ, ಋಣಾತ್ಮಕ ಶಕ್ತಿ, ನಕಾರಾತ್ಮಕ ಕಂಪನಗಳು ಪ್ಲಸ್ 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 ಇಸ್ ಈಕ್ವಲ್ ಟು ಸರ್ವನಾಶ ಪ್ಲಸ್ ನರಕ ಪ್ರಾಪ್ತಿ ಅಂತ ಇಂದಿನ ತರಗತಿ. ಸೊ ಈ ದುಷ್ಟಶಕ್ತಿ, ಋಣಾತ್ಮಕ ಶಕ್ತಿ ಇದು ಏನು ಅನ್ನೋದ್ರ ಬಗ್ಗೆ ಇವತ್ತೆಲ್ಲ ಹೇಳ್ತೀನಿ. ನಿಮಗೆ ಕನ್ಕ್ಲೂಷನ್, ಅದರ ಮುಕ್ತವಾದ ವಿವರ ಮತ್ತು ಸಾರಾಂಶವನ್ನ ಅಂತಿಮದಲ್ಲಿ ತಿಳಿಸ್ತೀನಿ. ಮೊದಲು ಇದು ಏನಿದು ದುಷ್ಟಶಕ್ತಿ, ನಕಾರಾತ್ಮಕ ಶಕ್ತಿ, ಇದ್ರ ಬಗ್ಗೆ ನಾವು ಹಂತ ಹಂತವಾಗಿ ತಿಳ್ಕೊಳ್ತಾ ಹೋಗೋಣ. ನಮಗೆ ಹುಟ್ಟಿನಿಂದ ಸಾವಿನವರೆಗಿರೋದು ಎರಡು: ಒಂದು ಗಂಡು ಹೆಣ್ಣು, ಹಗಲು ರಾತ್ರಿ, ನೆಗೆಟಿವ್ ಪಾಸಿಟಿವ್, ಸರಿ ತಪ್ಪು, ಒಳ್ಳೆಯದು ಕೆಟ್ಟದು. ನೀವೇನನ್ನೇ ತಗೊಂಡ್ರು ವಿರುದ್ಧಾರ್ಥಕ ಪದಗಳು ಅಂತ ನಾವು ಶಾಲೆಗೆ ಹೋಗ್ಬೇಕಾದ್ರೆ ಎಲ್ಲ ಬರೆಸ್ತಾ ಇದ್ರು. ರಾಜಂಗೆ ವಿರುದ್ಧ ಪದ ಏನು? ರಾಣಿ. ಆಕಾಶಕ್ಕೆ ವಿರುದ್ಧ ಪದ ಏನು? ಭೂಮಿ. ಸೊ ಕತ್ತಲಿಗೆ ವಿರುದ್ಧ ಪದ ಏನು? ಬೆಳಕು. ಅದೇ ರೀತಿ ಎರಡು: ಒಂದು ಸಕಾರಾತ್ಮಕ ಶಕ್ತಿ, ಇನ್ನೊಂದು ನಕಾರಾತ್ಮಕ ಶಕ್ತಿ. ಒಂದು ಕಗ್ಗತ್ತಲು, ಇನ್ನೊಂದು ಪ್ರಕಾಶಮಾನವಾದ ಬೆಳಕು ಅಂತ ತಿಳ್ಕೊಳ್ಳಿ. ಒಂದು ಅಂಧಕಾರ, ಇನ್ನೊಂದು ದಿವ್ಯ ಆಕಾರ ಅಂತ ಕರೀತಾರೆ ಅದಕ್ಕೆ. ಅಂದ್ರೆ ಬೆಳಕನ್ನ ದಿವ್ಯ ಆಕಾರ ಅಂತ. ಸೊ ಇದು ನಮ್ಮೆಲ್ಲರಿಗೂ ಗೊತ್ತಿದೆ. ಅಂದ್ರೆ ಈ ಕಣ್ಣಿಗೆ ಕೇವಲ ಬೆಳಕು ಬಿದ್ದಾಗ ಮಾತ್ರ ನಾವು ನೋಡೋದಕ್ಕೆ ಸಾಧ್ಯ ಹೊರತು ಕತ್ಲಲ್ಲಿ ನೀವು ಕಣ್ಬಿಟ್ರು ಏನು ಕಾಣಿಸೋದಿಲ್ಲ. ಕಗ್ಗತ್ತಲು, ಕಣ್ಣಿದೆ, ಬಿಟ್ಟಿದ್ದೀರ, ಓಪನ್ ಮಾಡಿದ್ರೆ, ಬಟ್ ಏನು ಕಾಣಿಸಲ್ಲ. ಯಾಕೆಂದ್ರೆ ಬೆಳಕು ಯಾವುದಾದ್ರೂ ವಸ್ತುಗಳ ಮೇಲೆ ರಿಫ್ಲೆಕ್ಷನ್ ಆದ್ರೆ ಮಾತ್ರ ಕಾಣಿಸುತ್ತೆ. ಅದೇ ರೀತಿ ನಾವು ಪ್ರತಿಯೊಂದು ಸ್ಥಳ, ಯಾವುದೇ ಭೂಮಂಡಲದ ಯಾವುದೇ ಭಾಗಕ್ಕೆ ಹೋಗಿ, ಭೂಮಂಡಲ ಬಿಟ್ಟು ನೀವು ಸೌರಮಂಡಲದಲ್ಲಿ ಎಲ್ಲೇ ಇರಿ, ಇಡೀ ಬ್ರಹ್ಮಾಂಡದಲ್ಲಿ ಯಾವುದೇ ಮೂಲೆಯಲ್ಲಿ ಇರಿ, ಪ್ರತಿಯೊಂದು ಸ್ಥಳದಲ್ಲೂ ಕೂಡ ಒಂದು ನಕಾರಾತ್ಮಕ ಶಕ್ತಿ, ಇನ್ನೊಂದು ಸಕಾರಾತ್ಮಕ ಶಕ್ತಿ ಇದ್ದೇ ಇರುತ್ತೆ. ನೆಗೆಟಿವ್ ಎನರ್ಜಿ, ಪಾಸಿಟಿವ್ ಎನರ್ಜಿ. ಇದು ಎನರ್ಜಿ ನೆಗೆಟಿವ್ ಪಾಸಿಟಿವ್ ಅಂತ ಇರೋದಿಲ್ಲ. ಅದನ್ನ ನಾವು ಎನರ್ಜಿನ ಹಾಳು ಮಾಡೋಕ್ಕಾಗಲ್ಲ, ಸುಟ್ಟಾಕಕ್ಕಾಗಲ್ಲ, ಅದನ್ನೇನು ಮಾಡೋಕ್ಕಾಗಲ್ಲ. ಎನರ್ಜಿ ಇಸ್ ಎನರ್ಜಿ. ಅದನ್ನ ನಾವು ಒಳ್ಳೇದಕ್ಕೆ ಬೇಕಾದ್ರೂ ಬಳಸ್ಬೋದು, ಕೆಟ್ಟದಕ್ಕೆ ಬೇಕಾದ್ರೂ ಬಳಸ್ಬೋದು. ಒಬ್ಬ ಚಾಕು ಹಿಡ್ಕೊಂಡು ದರೋಡೆಕೋರ ಕೊಲೆ ಮಾಡ್ತಾನೆ, ಕೊಲೆಗಾರನಾಗ್ತಾನೆ. ಅದೇ ಚಾಕು ಹಿಡ್ಕೊಂಡು ಡಾಕ್ಟರ್ ಆಪರೇಷನ್ ಮಾಡಿ ಜೀವ ಉಳಿಸ್ತಾನೆ. ಒಬ್ಬ ಅದೇ ಚಾಕುಯಿಂದ ಜೀವ ತೆಗಿತಾನೆ, ಇನ್ನೊಬ್ಬ ಅದೇ ಚಾಕುಯಿಂದ ಜೀವ ಅಳಿಸ್ತಾನೆ. ಇದೆಲ್ಲ ಯಾಕೆ ನಡೆಯುತ್ತೆ? ಚಾಕು ಮಾಡ್ಬೇಕಾಗಿರೋದು ಏನ್ ಕೆಲಸ? ಅದಕ್ಕೆ ಏನು ಕೆಲಸ ಮಾಡಲ್ಲ. ನೀವ್ ಏನ್ ಕೆಲಸ ಕೊಡ್ತೀರಾ, ನೀವ್ ಅದರಿಂದ ಹೆಂಗ್ ಉಪಯೋಗಿಸ್ಕೊಳ್ತೀರಾ ಅದ್ರ ಮೇಲೆ ಪ್ಲಸ್ ಆರ್ ಮೈನಸ್ ಅಂತ ಕಾಣಿಸ್ತಾ ಇರ್ತದೆ. ಈಗ ಯಾರಿಗೋ ತಿಂಗಳಿಗೆ 1,00,000 ದುಡ್ಡು ಬಂತು. ಆ ದುಡ್ಡನ್ನು ತಗೊಂಡು ಪಾಪ ಕೆಲವೊಂದು ಕಮಿಟ್ಮೆಂಟ್ಗಳನ್ನು ತೀರಿಸ್ಕೊತಾನೆ. ಇನ್ನ ಕೆಲವನು 50,000 ರೂಪಾಯಿ ಕಮಿಟ್ಮೆಂಟ್, ಜವಾಬ್ದಾರಿ, ಕರ್ತವ್ಯಗಳು ಮುಗಿದೋಯ್ತು, ಇನ್ನು 50,000 ಸಿಕ್ತು. ಆ ದುಡ್ಡು ತಗೊಂಡು ಏನ್ ಮಾಡ್ತಾನೆ? ಬಾರ್ಗೆ ಹೋಗ್ತಾನೆ, ಹುಡುಗಿರ್ ಶೋಕಿ ಮಾಡ್ತಾನೆ, ಜೂಜಾಡ್ತಾನೆ, ಕುದುರೆ ಬಾಲಕ್ಕೆ ಕಟ್ತಾನೆ, ಏನೇನು ದುಶ್ಚಟಗಳಿದೆ ಅದನ್ನೆಲ್ಲ ಮಾಡ್ತಾನೆ. ಇನ್ನೊಬ್ಬ ಏನ್ ಮಾಡ್ತಾನೆ? ಅದನ್ನ ತಗೊಂಡು ಇನ್ವೆಸ್ಟ್ ಮಾಡ್ತಾನೆ, ಯಾರೋ ಫ್ರೆಂಡ್ಗೆ ಬಡ್ಡಿ ಕೊಡ್ತಾನೆ. ಸೊ ಏನೋ ಶೇರ್ ಮಾರ್ಕೆಟ್ಗೆ ಹಾಕ್ತಾನೆ, ಏನೋ ವಸ್ತುಗಳನ್ನ ತಗೋತಾನೆ, ಯಾವುದೋ ಒಂದು ಕಾರ್ ತಗೊಂಡು EMI ಕಟ್ಟಿ ಆ ಕಾರ್ನ ಕಂಪ್ನಿಗೆ ಬಿಡ್ತಾನೆ. ಅದರಿಂದನೂ ತಿಂಗಳಿಗೆ ಒಂದು ಆದಾಯ ಮಾಡ್ಕೊಳ್ತಾನೆ. ದುಡ್ಡು ಒಂದೇನೆ. ಇವನ್ಗೆ 50,000 ಮಿಕ್ತು, ಅವ್ನು ದುಶ್ಚಟ ಮಾಡ್ದ. ಇನ್ನೊಬ್ಬನಿಗೆ 50,000 ಮಿಕ್ತು, ಅವ್ನು ಇನ್ವೆಸ್ಟ್ ಮಾಡ್ದ. ಇವ್ರಿಬ್ರದ್ದು 5 ವರ್ಷ ಆದ್ಮೇಲೆ ಎಲ್ಲಿ ನೋಡಿದ್ರೆ ಇವನು 1 ಕೋಟಿ ಸಾಲ ಮಾಡವನೆ, ಇನ್ನೊಬ್ಬ ಇನ್ವೆಸ್ಟ್ ಮಾಡಿ 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 5 ಕೋಟಿ ಲಾಭ ಮಾಡ್ಕೊಂಡವನು. 5 ವರ್ಷದಲ್ಲಿ ಒಬ್ಬ 5 ಕೋಟಿ ಸಾಲ, ಇನ್ನೊಬ್ಬ 5 ಕೋಟಿ ಲಾಭ ಮಾಡ್ಕೊಂಡ. ಅಂದ್ರೆ ಎನರ್ಜಿ ಒಂದೇನೆ. ಎನರ್ಜಿನ ನೀವು ಹೇಗೆ ಬಳಸ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್. ಅದು ನೆಗೆಟಿವ್ ಎನರ್ಜಿ, ಪಾಸಿಟಿವ್ ಎನರ್ಜಿ. ಅದೇ ರೀತಿ ನಮ್ಮ ಆಲೋಚನೆಗಳು ಅಷ್ಟೇ ನಕಾರಾತ್ಮಕವಾಗಿರ್ತವೆ, ಇಲ್ಲಾಂದ್ರೆ ಸಕಾರಾತ್ಮಕವಾಗಿರ್ತವೆ. ಒಳ್ಳೆ ಆಲೋಚನೆಗಳು ಬರ್ತವೆ, ಇಲ್ಲ ಕೆಟ್ಟ ಆಲೋಚನೆಗಳು ಬರ್ತವೆ. ನಾವಿರೋ ಸ್ಥಳನೂ ಅಷ್ಟೇ, ನಮ್ಗದು ಪಾಸಿಟಿವ್ ರಿಸಲ್ಟ್ ಅನ್ನ ಕೊಡ್ತಾ ಇರುತ್ತೆ, ಇಲ್ಲ ನೆಗೆಟಿವ್ ರಿಸಲ್ಟ್ ಅನ್ನ ಕೊಡ್ತಾ ಇರುತ್ತೆ. ಈಗ ಸಂಜೆ ಕತ್ಲಾಗಿದೆ, ಈಗ 8 ಗಂಟೆ ಸಮಯ. ನೀವೆಲ್ಲ ಮನೇಲಿ ಲೈಟ್ ಹಾಕೊಂಡಿದ್ದೀರಾ. ಸುಮಾರು ಕ್ಯಾಮ್ರಾ ಆನ್ ಮಾಡಿರೋರು ಗೊತ್ತಾಗುತ್ತೆ. ಎಲ್ಲ ಲೈಟ್ ಹಾಕೊಂಡಿದ್ದೀರಾ, ಕ್ಲೀನಾಗಿ ಕಾಣಿಸ್ತಾ ಇದೆ. ಆಫ್ ಮಾಡ್ಬಿಡಿ ಎಲ್ಲ ಲೈಟ್. ನಿಮ್ ಸ್ಕ್ರೀನ್ ಲೈಟ್ನು ಆಫ್ ಮಾಡ್ಬಿಡಿ. ಫುಲ್ ಕತ್ಲು. ಯಾಕೆಂದ್ರೆ ಕತ್ಲಲ್ಲೂ ಕೂಡ
ಒಂದು ಬೆಳಕಿನ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೀರಿ. ಹಿಂದಿನ ಕಾಲದಲ್ಲಿ ದೀಪ ಹಾಕ್ತಾ ಇದ್ರು, ಈಗಿನ ಕಾಲದಲ್ಲಿ ಬಲ್ಬ್‌ಗಳು, ಕರೆಂಟ್ ಹೋದ್ರು ಕೂಡ ಏನೋ ಎಮರ್ಜೆನ್ಸಿ ಲೈಟು, UPS ಅದು ಇದು ಇಟ್ಕೊಂಡು 24 ಗಂಟೆ ಉರಿತಾನೆ ಇರುತ್ತೆ. ಯಾಕೆ ಉರಿಸ್ಬೇಕು? ಇದು ಬೆಳಕಿನ ವ್ಯವಸ್ಥೆ ಒಂದು ಕಂಡ್ಕೊಂಡಿದ್ದೀರಿ. ಆಲ್ಟರ್ನೇಟಿವ್ ಒಂದು ವ್ಯವಸ್ಥೆಯನ್ನ ಕಂಡ್ಕೊಂಡಿದ್ದೀನಿ ಮನುಷ್ಯ. ಆದ್ರಿಂದ ಅದನ್ನ ಉರಿಸ್ಬಿಟ್ಟು ಮಾಡ್ತಾನೆ. ಅದೇ ರೀತಿ ಎಲ್ಲೆಲ್ಲಿ ನೆಗೆಟಿವ್ ಇದೆಯೋ ಅಲ್ಲೆಲ್ಲವೂ ಕೂಡ ಪಾಸಿಟಿವ್ ಅನ್ನು ಕೂಡ ನಾವು ನೆಗೆಟಿವ್ ಅನ್ನ ಅಳಿಸಿ ಅಥವಾ ಅದನ್ನ ತಳ್ಳಿ ಪಾಸಿಟಿವ್ ಅನ್ನು ಕೂಡ ನಾವು ಇನ್‌ಸ್ಟಾಲ್ ಮಾಡ್ಬೋದು. ನಾವಿರೋ ವಾತಾವರಣದಲ್ಲಾಗಿರ್ಬೋದು, ನಮ್ಮ ನಡೆ ನುಡಿಯಲ್ಲಾಗಿರ್ಬೋದು, ನಾವು ಮಾಡೋ ಕೆಲಸದಲ್ಲಾಗಿರ್ಬೋದು, ಇದೆಲ್ಲವೂ ಕೂಡ ನಕಾರಾತ್ಮಕ, ಸಕಾರಾತ್ಮಕ ಎರಡೂ ಕೂಡ ಇರ್ತವೆ. ದುಷ್ಟಶಕ್ತಿ ಏನು ದುಷ್ಟಶಕ್ತಿ? ಏನೋ ಕೆಲವರೆಲ್ಲ ಹೇಳ್ತಾರೆ ದೆವ್ವ, ಭೂತ, ಪೀಡೆ, ಪಿಶಾಚಿ. ಸೊ ಆತ್ಮಗಳು ಅಲಿತವೆ, ಗಾಳಿ ಅಂತ ಕರೀತಾರೆ. ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಸ್ಪಿರಿಟ್ ಅಂತಾರೆ, ಎನರ್ಜಿ ಅಂತಾರೆ. ಒಬ್ಬೊಬ್ರು ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿ ಹೇಳ್ತಾರೆ. ಇದೆಲ್ಲ ಏನು ನೆಗೆಟಿವ್. ಈ ನೆಗೆಟಿವ್‌ನ ನಂಬೇಕಾ ನಂಬಾರದಾ ಅಂದ್ರೆ ಕೆಲವ್ರು ನಂಬ್ತಾರೆ, ಕೆಲವ್ರು ನಂಬೋದಿಲ್ಲ. ಯಾಕೆ ನಂಬ್ತಾರೆ, ಯಾಕೆ ನಂಬಲ್ಲ ಅಂದ್ರೆ ಒಂದು ಅವ್ರಿಗೆ ಅನುಭವಗಳಾಗಿರ್ತಾವೆ ಅದಕ್ಕೋಸ್ಕರ ನಂಬ್ತಾರೆ. ಇನ್ನು ಮಿಕ್ಕಿದವ್ರಿಗೆ ಅನುಭವಗಳಾಗಿರಲ್ಲ ಅದಕ್ಕೋಸ್ಕರ ಅವ್ರು ನಂಬೋದಿಲ್ಲ. ಎಲ್ಲಿವರೆಗೂ ಮನುಷ್ಯನಿಗೆ ಜೇನುತುಪ್ಪದ ಸಿಹಿ ಎಕ್ಸ್‌ಪ್ಲೇನ್ ಮಾಡಿದ್ರೆ ಅರ್ಥ ಆಗಲ್ಲ. ನಾವು ನಾಲಿಗೆಗೆ ನೆಕ್ಕಿಸ್ಬೇಕು. ಆಗ ನಮ್ಗೆ ಅತ್ಯದ್ಭುತವಾಗಿ ಅದು ಪ್ರಾಪ್ತಿಯಾಗುತ್ತೆ. ಓಹ್! ಜೇನುತುಪ್ಪದ ಸಿಹಿ ಹೀಗಿರುತ್ತೆ ಅಂತ ನಾವು ಅನುಭವಕ್ಕೆ ಬರಬೇಕು. ಯಾವನೋ ಹೇಳಿದ್ದನ್ನ ನಾನ್ಯಾಕೆ ಕೇಳಬೇಕು? ಸಿಹಿ ಅಂದ್ರೆ ಏನು ಅಂತ ನನಗೆ ಗೊತ್ತಿಲ್ಲ. ನನಗೂ ನೆಕ್ಸಯ್ಯ ಆಮೇಲೆ ಬೇಕಾದ್ರೆ ಮಾತಾಡೋಣ ಇಬ್ರು ಅಂತ. ಹಂಗಾಗಿ ಅವನಿಗೆ ಅನುಭವಕ್ಕೆ ಬರೋವರೆಗೂ ಅವನು ಹೆದರಲ್ಲ. ಅವನು ಇದಕ್ಕೆ ಬೆಲೆ ಕೊಡಲ್ಲ. ಅವನು ಇದನ್ನ ನಂಬೋದಿಲ್ಲ. ಅವನಿಗೆ ಇದನ್ನ ಕಂಡ್ರೆ ಅಸಡ್ಡೆ. ಅವನಿಗೆ ಇದು ಕಂಡ್ರೆ ಬೇಸರ. ಅವನ ಹತ್ರ ಇದನ್ನ ಮಾತಾಡ್ಲಿಕ್ಕೆ ಹೋಗ್ಬಾರ್ದು. ಸೊ ಇದೆಲ್ಲವೂ ಕೂಡ ಕೆಲವರಿಗೆ ಗೋಚರವಾಗುತ್ತೆ ಮತ್ತೆ ಕೆಲವರಿಗೆ ಗೋಚರವಾಗಲ್ಲ. ಯಾಕೆ ಗೋಚರವಾಗಲ್ಲ ಅಂತಂದ್ರೆ ಇದು ಸೂಕ್ಷ್ಮಕ್ಕೆ ಸಂಬಂಧಪಟ್ಟಂಥದ್ದು. ಇಲ್ಲಿ ಸ್ಥೂಲ, ಸೂಕ್ಷ್ಮ ಅಂತ ಎರಡಿದೆ. ಯಾರು ಇದನ್ನ ಅಧ್ಯಯನ ಮಾಡ್ತಾರೆ, ಅರ್ಥ ಮಾಡ್ಕೊಳ್ತಾರೆ ಅಂಥವ್ರಿಗೆ ಇದು ಅದ್ಭುತವಾದಂತಹ ವರ. ಕೆಲವರಿಗೆ ಸೂಕ್ಷ್ಮ ಅಂದ್ರೆ ಏನು ಅಂತ ಗೊತ್ತಿಲ್ಲ. ನಾನು ಹೆಚ್ಚಾಗಿ ಬಳಸುವಂತ ಪದ ಅದೇನೆ, ಸ್ಥೂಲ, ಸೂಕ್ಷ್ಮ ಅಂತ. ಸ್ಥೂಲ ಅಂದ್ರೆ ನಾವು ಶರೀರ, ಇದು ಸ್ಥೂಲ. ನಮ್ಗೊಂದು ಎಲ್ಲ ಎನರ್ಜೆಟಿಕ್ ಫೀಲ್ಡ್ ಅಂತಿದೆ. ಅದನ್ನು ಆರಾ ಅಂತ ಕರೀತಾರೆ. ಅಂದ್ರೆ ಪ್ರಭಾವಳಿ ಅಂತ ಕರೀತಾರೆ. ಆಭಾಮಂಡಲ ಅಂತ ಕರೀತಾರೆ. ಇದೆಲ್ಲ ಏನು ನಮ್ಮ ಸುತ್ತ ಇರುತ್ತೆ, ಕಣ್ಣಿಗೆ ಕಾಣಿಸಲ್ಲ ಇದು. ಆದ್ರೆ ಈಗ ಟೆಕ್ನಾಲಜಿ ಮುಂದುವರೆದಿರೋದ್ರಿಂದ ಕೆಲವೊಂದೆಲ್ಲ ಆ, ಯಂತ್ರಗಳು ಬಂದಿದೆ. ಆ ಯಂತ್ರದ ಮೂಲಕ ನನ್ನ ಪ್ರಭಾವಳಿಯನ್ನು ಗುರುತಿಸ್ಬೋದು ನಾನು. ನನ್ನ ಪ್ರಭಾವಳಿ ಎಷ್ಟಿದೆ, ಅದು ಸಂಕುಚಿತಗೊಂಡಾಗ ಎಷ್ಟಿರುತ್ತೆ, ಹಿಗ್ಗದಾಗ ಎಷ್ಟಿರುತ್ತೆ, ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ಆ ಮಿಷಿನ್ನಲ್ಲಿ ಕಂಡಿಡ್ಕೊಳ್ಬಹುದು. ನಾವು ಮನುಷ್ಯರಿಗೆ ಮಾತ್ರ ಅಲ್ಲ, ಯಾವುದೇ ಎಲೆ, ಕಲ್ಲು, ಏನೇ ವಸ್ತುಗಳು ನಿಸರ್ಗದಲ್ಲಿ ಇರುವಂಥದ್ದು, ಅದ್ ಬಿಟ್ಬಿಡಿ ಪ್ಲಾಸ್ಟಿಕ್, ಇದನ್ನ ತಗೊಂಡೋಗಿ ಇಟ್ಟರು ಕೂಡ ಇದಕ್ಕೂ ಅವರ ಇದೆ, ಇದಕ್ಕೂ ಪ್ರಭಾವಳಿ ಇದೆ. ಆ ಮಿಷಿನ್ ತೋರಿಸುತ್ತೆ ಇದ್ರ ಪ್ರಭಾವಳಿ ಎಷ್ಟಿದೆ ಅಂತ. ಅದನ್ನ ಎನರ್ಜಿ ಅಂತಾರೆ, ಚೈತನ್ಯ ಅಂತ ಕರೀತಾರೆ. ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಕರೀತಾರೆ. ಬಟ್ ಪ್ರತಿಯೊಂದಕ್ಕೂ ಕೂಡ ಔರಾ ಅಂತಿದೆ. ಈ ಔರಾ ನಮಗೇನು ಪ್ರಭಾವಳಿ ಅಂತಿದೆಯಲ್ಲ, ಹೇಗೆ ಗುರುತ್ವಾಕರ್ಷಣೆ ಶಕ್ತಿ ಭೂಮಿಯಿಂದ ಒಂದಷ್ಟು ಕಿಲೋಮೀಟರ್ ದೂರದಲ್ಲಿದೆ, ಅದಾದ್ಮೇಲೆ ನಾವು ಬಾಲೆಸಿದ್ರೆ ಕೆಳಗೆ ಬರಲ್ಲ, ಅದು ಅಲ್ಲೇ ಆಕಾಶದಲ್ಲಿ ತೇಲಾಡ್ತಾ ಇರ್ತದೆ. ಯಾಕೆಂದ್ರೆ ಅಲ್ಲಿ ಅಯಸ್ಕಾಂತಿಕ ಶಕ್ತಿಗಳು ಇರೋದಿಲ್ಲ. ಒಂದು ಹಂತರದವರೆಗೂ ಮಾತ್ರ ಇರುತ್ತೆ, ಅದಾದ್ಮೇಲೆ ಇರಲ್ಲ. ಅದಕ್ಕೋಸ್ಕರ ಅದು ಅಲ್ಲೇ ಉಳ್ಕೊಂಡ್ಬಿಡುತ್ತೆ, ಕೆಳಗೆ ಬೀಳಲ್ಲ. ಅದೇ ತರ ನಮ್ಮ ದೇಹದಲ್ಲೂ ಒಂದು ಔರಾ ಅಂತಿದೆ. ಆ ಔರಾ ಇದು ಸೂಕ್ಷ್ಮ ಸ್ತರ ಅಂತ ಅಥವಾ ಸೂಕ್ಷ್ಮ ಶರೀರ ಅಂತ ನಾವಿದನ್ನ ಕರ್ಕೊಳ್ಬೋದು. ಯಾವಾಗ ಈ ಸೂಕ್ಷ್ಮ ಶರೀರದಲ್ಲಿ ನಮಗೆ ಕೆಲವೊಂದೆಲ್ಲ ಹೊರಗಡೆಯಿಂದ ನಕಾರಾತ್ಮಕ ಶಕ್ತಿಗಳು ಬಂದು ಅಂಟ್ಕೊಳ್ತವೆ, ಅದು ನಮ್ಮ ಶರೀರವನ್ನ, ಸ್ಥೂಲ ಶರೀರವನ್ನ ಡ್ಯಾಮೇಜ್ ಮಾಡ್ತವೆ. ಆ ನಕಾರಾತ್ಮಕ ಶರೀರ ಹೇಗೆಲ್ಲ ಅಂಟ್ಕೊಳ್ತವೆ ಅಂದ್ರೆ, ಒಂದು ಮಾತುಗಳಿಂದ. ಯಾರೋ ನಿಮಗೆ ಯಾರ ಬಗ್ಗೆನೋ ಚಾಡಿ ಹೇಳ್ತಾವ್ರೆ, ನಿಮ್ಮ ಔರಾ ಅದು ಸಂಕುಚಿತಗೊಳ್ಳುತ್ತೆ. ನಿಮಗೆ ಒಂದು ಉದಾಹರಣೆ, ಬೂದ್ ಗ್ಲಾಸ್ ಹಾಕಿ ಕಣ್ಣನ್ನ ನೋಡಿ, ಬೆಳಕು ಬಿಟ್ಟಾಗ ಒಂಥರ ಕಣ್ಣು ಒಳಗಡೆ ಇರೋಂಥ ಗುಡ್ಡೆ, ಕಪ್ಪು ಗುಡ್ಡೆ ಒಳಗಡೆ ಮತ್ತೊಂದು ಕಪ್ಪು ಗುಡ್ಡೆ ಇದೆ. ಒಂದು ಬಿಳಿ ಗುಡ್ಡೆ, ಇನ್ನೊಂದು ಕಪ್ಪು ಗುಡ್ಡೆ. ಆ ಕಪ್ಪು ಗುಡ್ಡೆ ಒಳಗಡೆ ಇನ್ನೊಂದಿದೆ. ಅದೇ ಕಣ್ಣು. ಇದೆಲ್ಲ ಅದು ಲೆನ್ಸ್ ಅದಷ್ಟೇ. ಅದು ಹಿಗ್ಗುತ್ತೆ, ಕುಗ್ಗುತ್ತೆ. ನೀವು ಬೆಳಕು ಬಿಟ್ಟು ನೋಡಿ, ಕತ್ಲು ಕೊಟ್ಟು ನೋಡಿ, ಅದು ಹಿಗ್ಗೋದು ಕುಗ್ಗೋದು ಮಾಡುತ್ತೆ. ಅದೇ ತರ ನಮ್ಮ ಔರಾ ಕೂಡ ಹಿಗ್ತಾ ಇರುತ್ತೆ, ಕುಗ್ತಾ ಇರುತ್ತೆ. ನೀವು ಸಕಾರಾತ್ಮಕವಾಗಿ ಯೋಚನೆ ಮಾಡಿದ್ರೆ ಅದು ಬೆಳೆಯುತ್ತೆ, ನಕಾರಾತ್ಮಕವಾಗಿ ಯೋಚನೆ ಮಾಡಿದ್ರೆ ಅದು ಕುಗ್ಗುತ್ತೆ. ಯಾರೋ ಬಂದ್ಬಿಟ್ಟು ಅಯ್ಯೋ ನನ್ನ ಮಗ ಹೊಡೆದ್ಬಿಟ್ಟ ಗುರು ನನಗೆ ಅಂತ, ಅಯ್ಯೋ ಪಾಪ ಅನುಕಂಪ ತೋರಿಸ್ತೀರ, ಅವಾಗ ನಮ್ಗೆ ಕುಗ್ಗುತ್ತೆ. ಏನು ಹೊಡೆದ ಗುರು ಸಿಕ್ಸ್, ಅವನು ಫೋರ್, ಒಂದು ಓವರ್ ಅಲ್ಲಿ 4 4 2 6 ಹೊಡೆದ್ಬಿಟ್ಟ ಗುರು.
ಈಗ ಫುಲ್ಲು ನಮ್ಮ ಅವರ ದೊಡ್ಡದಾಗೋಯ್ತು. ಇದು ಅವನಿಗಿಷ್ಟ, ಕ್ರಿಕೆಟ್ ಅಂದ್ರೆ ಇಷ್ಟ, ಕ್ರಿಕೆಟ್ ಬಗ್ಗೆ ಹೊಗಳ್ತಾವನೆ, ಅದಕ್ಕೆ ಹೊಗಳಿದಾಗ ಹಿಗ್ಗುತ್ತೆ, ತೆಗಳಿದಾಗ ಕುಗ್ಗುತ್ತೆ, ಯಾರಾದ್ರೂ ಬೈದಾಗ ಅದು ಕುಗ್ಗುತ್ತೆ. ಅದೇ ರೀತಿ ಧೈರ್ಯವಾಗಿದ್ದಾಗ ನಮಗೆ ಹಿಗ್ಗುತ್ತೆ, ಭಯ ಬಿದ್ದಾಗ ಕುಗ್ಗುತ್ತೆ. ಕೆಲವ್ರಿಗೆಲ್ಲ ದಾರಿಲಿ ಹೋಗ್ತಾ ಹೋಗ್ತಾ ಹಾರ್ಟ್ ಅಟ್ಯಾಕ್ ಆಗೋಗ್ಬಿಡ್ತದೆ, ಸತ್ತೋಗ್ಬಿಡ್ತಾರೆ, ಏನೋ ಮೂರ್ಛೆ ತಪ್ಪೋಗ್ಬಿಡ್ತಾರೆ. ಯಾಕೆ ಅಂದ್ರೆ ಹಗಲೊತ್ತಲ್ಲೂ ಕೂಡ ಸತ್ತೋದವ್ರು ಎಷ್ಟೋ ಜನ, ಬಟ್ ರಾತ್ರಿ ಹೊತ್ತು ಹೆಚ್ಚಾಗಿ ಸತ್ತಿದ್ದಾರೆ. ರೀಸನ್ ಏನು ಅಂದ್ರೆ ಏನೋ ಅವ್ರಿಗೆ ಕಣ್ಣು ಕಾಣಿಸ್ಬಿಟ್ಟಿರ್ತದೆ ಅಂತ ಅನ್ಬಿಟ್ರು, ಅವರ ಪೂರ್ತಿ ಝೀರೋ ಲೆವೆಲ್ಗೆ ಬಂದ್ಬಿಡ್ತು. ಇದನ್ನ ನೀವು 0 to 100 ಅಂತ ತಿಳ್ಕೊಳ್ಳಿ. ಯಾವಾಗಲೂ ಅದು ನಿಮಗೆ ನಾನು ಹೇಳೋದೆಲ್ಲ ಅರ್ಥ ಆಗ್ತಾ ಇರುತ್ತೆ. ನಿಮಗೆ ಬಹಳ ಸಂತೋಷವಾಗಿದ್ರೆ, ಧೈರ್ಯವಾಗಿದ್ರೆ ಅದು 100% ಅಲ್ಲಿರುತ್ತೆ. ನಿಮಗೆ ಧೈರ್ಯ ಕಡಿಮೆ ಆಗ್ತಿದ್ದಂಗೆ ನೀವು ಭಯ ಬಿದ್ದರೆ ಅದು ಝೀರೋಗೆ ಹೋಗ್ತದೆ. ಝೀರೋಗೆ ಹೋದಾಗ ಮನುಷ್ಯ ಸತ್ತೋಗ್ಬಿಡ್ತಾನೆ, ಹಾರ್ಟ್ ಅಟ್ಯಾಕ್ ಆಗಿ ಸತ್ತ, ಅಥವಾ ಭಯ ಬಿದ್ದು ಸತ್ತ. ಅದು ಯಾವುದೋ ಒಂದು ಸಿನಿಮಾ ಇತ್ತು, ನಿಷ್ಕರ್ಷ ಅಂತ. ಅದರಲ್ಲಿ ಈ ಬಿಲ್ಡಿಂಗ್ ಅಲ್ಲಿ ಕಳ್ತನ ಮಾಡ್ತಾ ಇರ್ತಾರೆ, ಸಿಕ್ಕಾಕೊಂಡ್ಬಿಟ್ರೆ ಏನ್ ಮಾಡ್ತಾನೆ, ಹಗ್ಗ ಹಾಕ್ಬಿಡ್ತಾನ, ಹಾಕ್ಬಿಟ್ಟು ಹಾವು ಹಾವು ಅಂತ ಅವನು ಹಾವು ಅಂತ ಹಿಡ್ಕೊಂಡು ಸತ್ತೋಗ್ಬಿಡ್ತಾನೆ. ಸೊ ಅದು ಹಾವಲ್ಲ, ಹಗ್ಗ. ಬಟ್ ಅದನ್ನ ಹಾವು ಹಾವು ಅಂತ ಇವನು ಹೇಳ್ತಾವನೆ. ಪಾಪ ಅವ್ರಿಗೆ ಹಾವು ಮುಟ್ಟೆ ಇಲ್ಲ, ಅದನ್ನ ಹಗ್ಗ ಹಿಡ್ಕೊಂಡು ನಿಜವಾಗ್ಲೂ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ಟ. ರೀಸನ್ ಏನು ಅಂದ್ರೆ ಹಾವು ನಿಜವಾದ ಹಾವು ಬಂದ್ಬಿಟ್ಟೈತೇನೋ ಅಂತ ಅವ್ನು ಫೀಲ್ ಮಾಡ್ಬಿಟ್ಟವನೆ. ಅವರ ಚಿಕ್ಕದಾಯ್ತು, ಹಾರ್ಟ್ ಅಟ್ಯಾಕ್ ಆಯ್ತು, ಬ್ರೈನ್ ಹ್ಯಾಮರಿಂಗ್, ಏನೇನೋ 108 ಕಥೆಗಳಿರ್ತವೆ ಮೆಡಿಕಲ್ ಅಲ್ಲಿ. ಬಟ್ ನಾನು ಮೆಡಿಕಲ್ ಬಗ್ಗೆ ಹೆಚ್ಚಾಗಿ ಹೇಳಕ್ ಹೋಗೋದಿಲ್ಲ. ಯಾಕೆಂದ್ರೆ ವಿಜ್ಞಾನ ಅನ್ನೋದು ನನ್ನ ಪ್ರಕಾರ ಸಾಸಿವೆ ಕಾಳಿದ್ದಂಗೆ. ಆ ವಿಜ್ಞಾನಕ್ಕೂ ಮೀರಿದಂಥದ್ದು ಏನು ಅಂತಂದ್ರೆ ಆನೆ ಗಾತ್ರ ಇದೆ. ಅದು ಯಾವತ್ತೂ ವಿಜ್ಞಾನ ಆನೆ ಹಿಡಿಯಕ್ ಸಾಧ್ಯವೇ ಇಲ್ಲ. ಈ ವಿಜ್ಞಾನದ್ದೆಲ್ಲ ಏನು ಅಂತಂದ್ರೆ ಒಂದು ಸಣ್ಣದೊಂದು ಒಂದು ಲಿಮಿಟ್, ಒಂದು ಸಣ್ಣ ಬಾಕ್ಸ್ ಅಷ್ಟೇ ವಿಜ್ಞಾನ ಅನ್ನೋದು. ಆ ವಿಜ್ಞಾನಕ್ಕೂ ಮೀರಿದಂಥದ್ದು ಜಗತ್ತಲ್ಲಿ, ನಮ್ಮ ಭೂಮಂಡಲದಲ್ಲಿ, ಸೌರಮಂಡಲದಲ್ಲಿ, ಬ್ರಹ್ಮಾಂಡದಲ್ಲಿ ಅನಂತ ಅನಂತ ಅಂದ್ರೆ ಇನ್ಫನೈಟ್ ಲೆವೆಲ್ ಅಲ್ಲಿ ಇದೆ. ಅದನ್ನ ಯಾವತ್ತೂ ವಿಜ್ಞಾನ ಮುಟ್ಟಕ್ ಸಾಧ್ಯವೇ ಇಲ್ಲ. ನಮ್ಮ ಗುರುಗಳು ಹೇಳೋರು, ಜ್ಞಾನಿಯ ಮೊಮ್ಮಗ ವಿಜ್ಞಾನಿ ಅಂತ. ಅಂದ್ರೆ ಅವನು ಯಾವತ್ತು ಮೊಮ್ಮಗನಾಗೆ ಇರ್ತಾನೆ ಹೊರತು ಅವನ್ ತಾತ ಆಗಕ್ ಸಾಧ್ಯವೇ ಇಲ್ಲ. ತಾತ ಯಾರು ಅಂದ್ರೆ ಜ್ಞಾನಿ. ಅವರೆಲ್ಲ ಋಷಿ ಮುನಿಗಳೆಲ್ಲ ಬರೆದಿಟ್ಬಿಟ್ಟು ಹೋಗ್ಬಿಟ್ಟವ್ರೆ ಏನೇನೈತೆ. ಇವಾಗೆಲ್ಲ ಬ್ಲಾಕ್ ಹೋಲ್ ಕಂಡು ಹಿಡಿತಾವ್ರೆ, ಬ್ರಹ್ಮಾಂಡ ಬೆಳೀತಾ ಇದೆ, ಪಸರಿಸ್ತಾ ಇದೆ ಅಂತ ಹೀಗೆ ಹೇಳ್ತಾವ್ರ. ಅವಾಗ್ಲೇ ಹೇಳ್ಬಿಟ್ಟವ್ರೆ. ಸೊ ಗುಂಡು ವೀಲ್ ಕಂಡು ಹಿಡಿದವನು ಮೊಟ್ಟ ಮೊದಲ ವಿಜ್ಞಾನಿ ಅಂತ ಕೇಳ್ತಾರೆ. ನಮ್ಗೆ ವೇದಗಳಲ್ಲೇ ಖಗೋಳ ಅಂತ, ಗೋಳ ಅಂದ್ರೆ ಏನು, ಗುಂಡಿಗಿರೋದು ಅಂತ ಅರ್ಥ. ಆಗ್ಲೇ ಹೇಳ್ಬಿಟ್ಟವ್ರು, ವೇದಗಳಲ್ಲೇ ಕೊಟ್ಬಿಟ್ಟವ್ರೆ ಖಗೋಳ ಶಾಸ್ತ್ರ, ಭೂಗೋಳ. ಭೂಗೋಳ ಅಂದ್ರೆ ಭೂಮಿ ಗುಂಡಾಗಿದೆ ಅಂತ. ಅದನ್ನ ಯಾರೋ ಕ್ರಿಶ್ಚಿಯನ್ಸ್ ಅವರು, ಆವಾಗ ಇಸ್ಲಾಂ, ಕ್ರೈಸ್ತರೆಲ್ಲ ಚಪ್ಪಟೆ ಆಗಿದೆ ಭೂಮಿ ಅಂತ, ಇಸ್ಲಾಮಿಕ್ ಅವ್ರು ಚಪ್ಪಟೆ ಆಗಿದೆ ಭೂಮಿ ಅಂತ. ಆಮೇಲೆ ಯಾರೋ ವಿಜ್ಞಾನಿ ಬಂದ, ಇಲ್ಲ ಅದು ಗುಂಡಗಿದೆ ಅಂತ. ಅವ್ನು ಒಡ ಸಾಯಿಸ್ಬಿಟ್ರು, ನೇಣ ಹಾಕ್ಬಿಟ್ರು, ವಿಷ ಕುಡಿದು ಸಾಯಿಸ್ಬಿಟ್ರು. ಯಾರ್ಯಾರು ಗುಂಡಗಿದೆ ಅಂತಾರೋ ಅವ್ರನ್ನೆಲ್ಲ ಸಾಯಿಸ್ಬಿಟ್ರು. ಬಟ್ ವೇದಗಳಲ್ಲಿ ಭೂಗೋಳ ಅಂದ್ರೆ ಭೂಮಿ ಗುಂಡಾಗಿದೆ ಅಂತ ಅವಾಗ್ಲೇ ಹೇಳ್ಬಿಟ್ಟವ್ರೆ. ಇನ್ನೇನ್ ಹೇಳ್ತಾರೆ ಇವರೆಲ್ಲ, ಈಗ ಕಂಡುಹಿಡಿತವ್ರು, ಅದಕ್ಕೆ ಎಲ್ಲ ಅವಾಗ್ಲೇ ಹೇಳ್ಬಿಟ್ಟವ್ರು, ಜ್ಞಾನಿಯ ಮೊಮ್ಮಗ ವಿಜ್ಞಾನಿ. ಆ ವಿಜ್ಞಾನ ಅನ್ನೋದು ಎಷ್ಟೇ ಬೃಹದಾಕಾರವಾಗಿ ಬೆಳೆದ್ರು ಕೂಡ ಸಾಸಿವೆ ಗಾತ್ರದಲ್ಲೇ ಇರ್ತದೆ ಹೊರತು ಯಾವತ್ತು ಆನೆ ಗಾತ್ರ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಇದು ಜ್ಞಾನ ಅನ್ನೋದು, ಬ್ರಹ್ಮಾಂಡ ಅನ್ನೋದು, ಸೃಷ್ಟಿ ಅನ್ನೋದು, ಭಗವಂತ ಅನ್ನೋದು, ಇದೆಲ್ಲವೂ ಇನ್ಫನೈಟ್. ಅದು ಯಾವತ್ತೂ ನಿಮ್ಗೆ ಅಳತೆಗೆ ಸಿಗೋದೇ ಇಲ್ಲ, ನೆವರ್ ಎಂಡ್. ಅದಕ್ಕೆ ಸಿಗೋದಕ್ಕೆ ಸಾಧ್ಯವೂ ಇಲ್ಲ. ಆದ್ರಿಂದ ನಮಗೆ ಮೂಲವಾಗಿ ಈ ನೆಗೆಟಿವ್ ಎನರ್ಜಿ, ಪಾಸಿಟಿವ್ ಎನರ್ಜಿ, ಇದು ಸ್ಥಳದಿಂದ ಬರ್ತದೆ, ಅಂದ್ರೆ ವಾತಾವರಣದಿಂದ ಬರ್ತದೆ. ನೀವು ಯಾವ ವಾತಾವರಣದಲ್ಲಿದ್ದೀರಾ. ಕೆಲವೊಂದು ನೋಡಿ, ನಂದಿ ಬೆಟ್ಟದ ಮೇಲೆ ನಿಂತ್ಕೊಳ್ಳಿ, ನಿಮ್ಮವರ ಸೂಪರ್ ಆಗಿರ್ತದೆ, ಎನರ್ಜಿ ಬ್ರಾಡ್ ಆಗಿರುತ್ತೆ. ಅದೇ ಹೋಗಿ ಎಲ್ಲಾದ್ರೂ ಈ ತರ ನೈಟಲ್ಲಿ ಹೋಗಿ ಸ್ಮಶಾನದಲ್ಲಿ ಹೋಗಿ ಮಲ್ಕೊಳ್ಳಿ, ಅಲ್ಲಿ ನಿಮಗೆ ಭಯ ಆಗ್ತಾ ಇರ್ತದೆ, ನಿಮಗೆ ನೆಗೆಟಿವ್ ಎನರ್ಜಿ ಫೀಲ್ ಆಗುತ್ತೆ. ಒಂದ್ 4-5 ಜನ ಜೊತೆಲಿದ್ದೀರಾ, ಆರಾಮಾಗಿ ನಡ್ಕೊಂಡು ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಏನೋ ಜೋಕ್, ನಾನ್ ವೆಜ್ ಜೋಕ್ ಹೇಳ್ಕೊಂಡು ಹೋಗ್ತಾ ಇದ್ದೀರಾ, ಸೂಪರ್ ಆಗಿದೆ ಎನರ್ಜಿ. ಒಬ್ನೇ ಹೋಗಿ ನೋಡೋಣ, 12 ಗಂಟೆ ರಾತ್ರಿಲಿ ಒಬ್ನೇ ಓಡಾಡಿ ನೋಡೋಣ, ಭಯ ಸ್ಟಾರ್ಟ್ ಆಗುತ್ತೆ. ಒಬ್ನೇ ಹೋಗಕ್ಕಾಗಲ್ಲ. ಯಾಕೆ ಈ ಭಯ? ಈ ಭಯನ ಯಾರು ಹುಟ್ಟಿಸಿದ್ರು? ಈ ಭಯ ನಿನಗೆ ಬಂತ, ಯಾರಾದ್ರೂ ಹೇಳ್ಕೊಟ್ಟಿದ್ದ, ಅಥವಾ ನಿನ್ನ ಅನುಭವಕ್ಕೆ ಬಂತ? ಯಾರಿಂದ ಬಂತು ಭಯ? ಏನಿದು ಭಯ? ಅದನ್ನ ಯಾರು ಕೆತ್ಕಕ್ ಹೋಗಲ್ಲ. ನನಗ್ ಭಯ ಆಗ್ತಾ ಇದೆ ಅಷ್ಟೇ. ಏನಕ್ಕೆ ಭಯ ಆಗ್ತಾ ಇದೆ? ಕತ್ಲು ಕಂಡ್ರೆ ಭಯ, ಹೈಟ್ ಕಂಡ್ರೆ ಭಯ, ನೀರ್ ಕಂಡ್ರೆ ಭಯ, ಬೆಂಕಿ ಕಂಡ್ರೆ ಭಯ. ಕೆಲವರು ಮಂಗಳಮುಖಿಯರು ನೋಡಿದ್ರೆ ಭಯ ಬೀಳ್ತಾರೆ, ಬುಡ್ಬುಡ್ಕಿಯವ್ರು ನೋಡಿದ್ರೆ ಭಯ ಬೀಳ್ತಾರೆ. ದೊಡ್ಡವ್ರು ಯಾರಿಲ್ಲ, ದೊಡ್ಡವರು ಕೂಡ ಹೆಣ್ಮಕ್ಳು ಭಯ ಬೀಳ್ತಾರೆ ಈಗಲೂ. ಬಟ್ ಚಿಕ್ಕ ಮಕ್ಕಳು ಪೊಲೀಸ್ ಕಂಡ್ರೆ ಭಯ, ಡಾಕ್ಟರ್ ಕಂಡ್ರೆ ಭಯ. ರೀಸನ್ ಏನು ಅಂತಂದ್ರೆ, ಚಿಕ್ಕ ಮಕ್ಕಳಲ್ಲೇ ತಾಯಿ ಮಾಡೋ ತಪ್ಪು. ಊಟ ತಿನ್ನೋದಕ್ಕೋಸ್ಕರ, ನೋಡು ನೀನೇನೋ ತಿನ್ಲಿಲ್ಲ ಅಂದ್ರೆ ಪೊಲೀಸ್ ಕರೆಸ್ಬಿಡ್ತೀನಿ, ಡಾಕ್ಟರ್ ಕೈಲಿ ಹೋಗಿ ಇಂಜೆಕ್ಷನ್ ಹಾಕ್ಸ್ಬಿಡ್ತೀನಿ,
ಬುಡ್ಬುಡ್ಕೆ ಅವ್ನು ಕರೆದು ಬಿಡ್ತೀನಿ. ಸೊ ಏನೇನೆಲ್ಲ ಹೇಳಿರ್ತಾರೆ ಅದು ಮನ್ಸಲ್ಲಿ ಕೂತ್ಕೊಂಡ್ಬಿಟ್ಟಿರ್ತದೆ ಭಯ. ಆ ಭಯದಿಂದ ಮಕ್ಕಳು ಬೆಳೀತಾ 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 ಆ ಭಯ ನಂಗೆ ಆ ಭಯ ಅನ್ನೋದು ಒಂದು ಬೀಜ. ಧೈರ್ಯ ಅನ್ನೋದು ಒಂದು ಬೀಜ. ಶಿವಾಜಿಗೆ ಯಾಕೆ ಭಯ ಇಲ್ಲ? ಛತ್ರಪತಿ ಶಿವಾಜಿಗೆ ಯಾಕೆ ಭಯ ಇಲ್ಲ? ಸಾಂಬಾಜಿ ಮೊನ್ನೆ ಯಾವುದೋ ಮೂವಿ ಬಂತು ಚಾವ ಅಂತ. ಶಿವಾಜಿ ಮಗ ಅವನಿಗೆ ಯಾಕೆ ಭಯ ಇಲ್ಲ? ವಿವೇಕಾನಂದರಿಗೆ ಯಾಕೆ ಭಯ ಇಲ್ಲ? ಬುದ್ಧನಿಗೆ ಯಾಕೆ ಭಯ ಇಲ್ಲ? ಮಹಾವೀರನಿಗೆ ಯಾಕೆ ಭಯ ಇಲ್ಲ? ಯಾಕೆಂದ್ರೆ ಛತ್ರಪತಿ ಶಿವಾಜಿ ಅವರು ಸಣ್ಣ ಮಗುಲಿ ಭಯ ಪಡಿಸ್ತಾ ಇರ್ಲಿಲ್ಲ ಅವರಮ್ಮ. ವೀರ ಧೀರ ಶೂರರ ಕಥೆಗಳನ್ನು ಹೇಳ್ತಾ ಇದ್ಲು. ಅವನು ಹಿಂಗ ಮಾಡ್ದ, ಒಬ್ಬ ರಾಜ ಇಷ್ಟು ರಾಜ್ಯಗಳನ್ನ ಒಡೆದು ಅಂದ್ರೆ ಇಸ್ಲಾಮಿಕ್ ಅವ್ರನ್ನ ಒಡೆದು ಓಡಿಸ್ಬಿಟ್ಟ. ಯುದ್ಧಕ್ಕೆ ಬಂದಿದ್ರು ಅವ್ರು ಲಕ್ಷಾಂತರ ಜನ ಇದ್ರು, ಇವ್ರು ಇದ್ದಿದ್ದು 10,000 ಜನ. 10,000 ಜನ ಲಕ್ಷದ ಮೇಲೆ ಯುದ್ಧ ಮಾಡಿ ಗೆದ್ದು ಸರ್ವನಾಶ ಮಾಡ್ಬಿಟ್ರು. ನುಣ್ಣಗೆ ಅವ್ರನ್ನೆಲ್ಲ ಒಡೆದು ಕೊಂದಾಕ್ಬಿಟ್ರು. ಈ ರೀತಿ ಧೈರ್ಯವಾದ ಕಥೆಗಳನ್ನ ಹೇಳೋರೆಲ್ಲರೂ ಅಮ್ಮಂದಿರು ಅಪ್ಪಂದಿರು ಮಕ್ಕಳೆಲ್ಲ ವೀರ ಧೀರ ಶೂರರಾದ್ರು. ಯಾರ್ಯಾರು ನಿನಗೆ ಡಾಕ್ಟರ್ ಕೊಟ್ಟು ಇಂಜೆಕ್ಷನ್ ಕೊಡಿಸ್ಬಿಡ್ತೀನಿ, ಪೊಲೀಸ್ಗೆ ಹಿಡ್ಕೊಟ್ಬಿಡ್ತೀನಿ, ಹಂಗೆ ಹಿಂಗೆ ಅಂತ ಎದುರಿಸಿದ್ರು ಇವರೆಲ್ಲ ಪುಕ್ಕಲ್ರಾದ್ರು. ಸೊ ಆದ್ರಿಂದ ಮಕ್ಕಳಿಗೆ ದಯಮಾಡಿ ಧೈರ್ಯವನ್ನು ತುಂಬಕ್ಕೆ ಹೊರತು ಈ ರೀತಿ ಎಲ್ಲ ಭಯ ಪಡಿಸುವಂತ ಅವಶ್ಯಕತೆ ಇಲ್ಲ. ಆ ಭಯ ಅವನು ಯುವಕನಾದ್ರೂ ಅಂದ್ರೆ ಯೌವನಕ್ಕೆ ಬಂದ್ರು ಕೂಡ ಕಟ್ಟೆ ಹೊಡೆದ್ರು ಆ ಭಯ ಹೋಗಲ್ಲ. ಯೌವನದಲ್ಲಿದ್ದಾನೆ 25 ವರ್ಷ ಭಯ ಹೋಗಿಲ್ಲ, ಮದುವೆ ಆಯ್ತು ಭಯ ಹೋಗಿಲ್ಲ, ಮಕ್ಕಳಾಯ್ತು ಭಯ ಹೋಗಿಲ್ಲ. ಲೇ ಇನ್ಯಾವಾಗಲೋ ನಿನಗೆ ಧೈರ್ಯ ಬರ್ತದೆ? 30 ವರ್ಷ ಆಗೋಯ್ತು ಇನ್ನೂ ಭಯ ಪಡ್ತಾ ಇದೆಯಲ್ಲ, ಇನ್ಯಾವಾಗ ಹೋಗ್ತದೆ? ನಾನು ಸುಮಾರು ಕೇಸ್ಗಳಲ್ಲಿ ಹ್ಯಾಂಡಲ್ ಮಾಡಿದ್ದೆ. ಹುಚ್ಚೋಯಕ್ಕೆ ಹೆಂಡ್ತೀನಿ ಎದ್ದಳಿಸ್ಬಿಟ್ಟು ಹೋಯ್ತಾನೆ. ಭಯ. ನೀನ್ ಯಾವ ಸೀಮೆ ಗಂಡಸ? ನೀನ್ ಯಾಕೆ ಮದುವೆ ಆದೆ? ಮಧ್ಯರಾತ್ರಿಲಿ ಏನೋ ಎಚ್ಚರ ಆಗ್ಬಿಟ್ಟು ಅವ್ರ ಹೆಂಡ್ತಿನ ಒಡೆದು ಎದ್ದಳಿಸಿ ಟಾಯ್ಲೆಟ್ ಕರ್ಕೊಂಬರ್ತಾನೆ. ಏನಂತ ಕರೆಯೋದಪ್ಪ ಇವನ್ನ? ಸೊ ಏನಕ್ಕೆ ಈ ಭಯ? ಇಷ್ಟೊಂದು ಭಯ ಯಾಕೆ? ಅಂದ್ರೆ ಮನುಷ್ಯನಿಗೆ ಧೈರ್ಯ ಅನ್ನೋದೇ ಇಲ್ವಾ? ಯಾಕೆ ಧೈರ್ಯ ಬರಲ್ಲ? ಒಂದು ಸಹವಾಸ ದೋಷ. ಚೆನ್ನಾಗಿ ತಿಳ್ಕೊಳ್ಳಿ. ನೀವು ನಿಜವಾಗ್ಲೂ ಭಯ ಪಡ್ತಾ ಇದ್ದೀರಾ ಅಂತಂದ್ರೆ ನಿಮ್ ಸರ್ಕಲ್ ಸರಿ ಇಲ್ಲ ಅಂತ. ಈಗ ನಾನ್ ಧೈರ್ಯವಾಗಿದ್ದೀನಿ. ನಾನ್ ಯಾಕೆ ಧೈರ್ಯವಾಗಿ? ನನ್ನ ಸರ್ಕಲ್ ಸೂಪರ್ ಆಗಿದೆ. ಅಕಸ್ಮಾತ್ ಯಾರಾದ್ರೂ ಭಯ ಪಟ್ರು ಕೂಡ ಅವನಿಗೂ ಧೈರ್ಯವಂತ ನನ್ನ ಕನ್ವರ್ಟ್ ಮಾಡುವಂತ ವಿದ್ಯೆಗಳು ಕಲ್ತಿದ್ದೀನಿ. ಖಂಡಿತವಾಗ್ಲೂ ಮಾಡ್ತೀನಿ. ಸೊ ಬೆನ್ ತಟ್ಟಬೇಕು, ಬೆಂಬಲಿಸ್ಬೇಕು, ನಮ್ಗೆ ಉತ್ಸಾಹ ಪ್ರೋತ್ಸಾಹ ಕೊಡಬೇಕು. ಉತ್ಸಾಹದಿಂದ ಕೆಲಸಗಳನ್ನು ಮಾಡೋದಕ್ಕೆ ಮೋಟಿವೇಶನ್ ಮಾಡ್ಬೇಕು. ಅಂಥವ್ರು ಸಹವಾಸದಲ್ಲಿದ್ದರೆ ಖಂಡಿತವಾಗ್ಲೂ ಈ ಭಯಗೆ ಎಲ್ಲ ಹೋಗ್ಬಿಡ್ತದೆ. ಏನಕ್ಕೆ? ಚಿಕ್ಕದ್ರಿಂದಾನೇ ಹೇಳ್ಬಿಡ್ತಾರೆ, ಇದು ಮುಟ್ಬೇಡ, ಅದು ಮುಟ್ಬೇಡ, ಅಲ್ಲಿ ಕುತ್ಕೋಬೇಡ, ಇಲ್ಲಿ ಕುತ್ಕೋಬೇಡ, ಹಂಗೆಲ್ಲ ಮಾಡಬಾರ್ದು, ಹಿಂಗೆಲ್ಲ ಮಾಡಬಾರ್ದು ಅಂತ. ಇದೆಲ್ಲ ಏನು ಅಂದ್ರೆ ಭಯಕ್ಕೆ ಮೂಲ ಕಾರಣ. ಮನೆಯಲ್ಲಿ ಕೆಲವರು ನಾನ್ ನೋಡ್ದಂಗೆ ಅಮ್ಮಂದಿರು ಜಾಸ್ತಿ, ಕೆಲವೊಂದು ಮನೆಗಳಲ್ಲಿ ಅಪ್ಪಂದಿರು ಜಾಸ್ತಿ. ಏನೂ ಮಾಡಕ್ ಬಿಡಲ್ಲ. ಮುಟ್ತಾರೆ, ಮುಟ್ಲಿ, ಹೊಡಿತಾರೆ, ಹೊಡೆದಾಕ್ಲಿ. ಒಂದು ಡೈಲಾಗ್ ಮಾತ್ರ ಹೇಳ್ತಾರೆ, ನಾವೆಲ್ಲ ದುಡಿಯೋದು ಬರೀ ಮಕ್ಳಿಗೋಸ್ಕರ ಅಂತ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂದಂಗೆ. ಎಲ್ಲ ಲಾಸ್ಟಲ್ಲಿ ಹೇಳೋದು ಎಲ್ಲ ಮಕ್ಳಿಗೋಸ್ಕರನೇ. ಮಕ್ಳಿಗೋಸ್ಕರ ಅಂದ್ರೆ ಹೊಡೆದಾಕ್ಲಿ ಬಿಡೆಯ. ಒಂದು ರಿಮೋಟ್ ಹೊಡೆದಾಕ್ಲಿ, ಒಂದು ಟಿವಿ ಹೊಡೆದಾಕ್ಲಿ, ಅನುಭವಕ್ಕೆ ಬರ್ತದ ಅವನಿಗೂ. ಸೊ ವ್ಯಾಲ್ಯೂ ಹೇಳ್ಕೊಡು. ಇದೆಷ್ಟು ಬೆಲೆ, ಇದು ದುಡಿಯಕ್ಕೆ ಎಷ್ಟಾಗುತ್ತೆ, ಎಷ್ಟು ಕಷ್ಟಪಡ್ಬೇಕು, ಅವನಿಗೆ ವ್ಯಾಲ್ಯೂ ಹೇಳ್ಕೊಟ್ರೆ ಯಾಕೆ ಅದನ್ನ ಮುರಿದಾಕ್ತಾನೆ? ಎಷ್ಟೋ ಜನಕ್ಕೆ ಮೌಲ್ಯ ಅಂದ್ರೆ ಗೊತ್ತಿಲ್ಲ, ಬೆಲೆ ಅಂದ್ರೆ ಗೊತ್ತಿಲ್ಲ. ಬೆಲೆ ಗೊತ್ತು, ಎಲ್ಲ MRP ರೇಟ್ ಅಂತ ಕರೀತಾರೆ. ಬಟ್ ಮೌಲ್ಯ ಅಂದ್ರೆ ಗೊತ್ತಿಲ್ಲ. ಹೆಸರು ಇಟ್ಕೊಂಡಿರ್ತಾರೆ, ನಿನ್ನ ಹೆಸರೇನ್ ಪುಟ? ಮೌಲ್ಯ. ಹಂಗಂದ್ರೆ ಅರ್ಥ ಏನು? ಮೌಲ್ಯ ಅಂದ್ರೆ ಪಾಸಿಟಿವ್ ಅಂತ ಹೇಳ್ತಾಳೆ 7ನೇ ಕ್ಲಾಸ್ ಹುಡುಗಿ. ಮೌಲ್ಯ ಅಂದ್ರೆ ಪಾಸಿಟಿವ್ ಅಂತ ಹೇಳ್ತಾ ಇದ್ದಾಳೆ. ಪಾಸಿಟಿವ್ ಇರುತ್ತೆ, ಅದು ಹೊಂದ್ಕೊಳ್ಳುತ್ತೆ. ಬಟ್ ವಾಟ್ ಈಸ್ ದ ರಿಯಲ್ ಮೀನಿಂಗ್ ಆಫ್ ಮೌಲ್ಯ, ವ್ಯಾಲ್ಯೂ? ಅದನ್ನು ಹೇಳೋದಿಲ್ಲ, ಅದು ಹೇಳ್ಕೊಟ್ಟಿಲ್ಲ. ಬಟ್ ಹೆಸರಿಟ್ಬಿಟ್ಟವ್ರೆ ಮೌಲ್ಯ ಅಂತ. ಸೊ ವೆರಿ ಸಿಂಪಲ್. ಇದೊಂದು ಪೆನ್ 10 ರೂಪಾಯಿ. ನಾನೊಂದು ಇದರಲ್ಲಿ ಕತೆ ಪುಸ್ತಕ ಬರೆದೆ, 1,000 ಮುದ್ರಣ ಆಯ್ತು. ಪುಸ್ತಕದ ಬೆಲೆ 300 ರೂಪಾಯಿ. 1,000ಕ್ಕೆ ಎಷ್ಟಾಯ್ತು? ಸೊ ಅದು ಸಾವಿರಾರು ಮುದ್ರಣಗಳು ಕಂಡ್ಬಿಡ್ತು. ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ಬಿಟ್ಟೆ. 2 ಪೆನ್ ಖಾಲಿ ಆಯ್ತು ಒಂದು ಪುಸ್ತಕ ಬರೆಯೋಷ್ಟರಲ್ಲಿ. 20 ರೂಪಾಯಿ ಕೊಟ್ಟು ಪೆನ್ ತಗೊಂಬಂದೆ, 2 ಕೋಟಿ ದುಡ್ದೆ. ಅಂದ್ರೆ ಇದು ಬೆಲೆ ಅಂದ್ರೇನು? ಬೆಲೆ ಅಂದ್ರೆ ಕೇವಲ ಪೆನ್ನು 20 ರೂಪಾಯಿ. ಇದರಿಂದ ಕತೆ ಬರೋದ್ನಲ್ಲ, ಅದರದ್ದು ಮೌಲ್ಯ ಎಷ್ಟು ಅಂದ್ರೆ 2 ಕೋಟಿ. ನಾನು ಓವರ್ ಆಲ್ ಆಗಿ 2 ಪೆನ್ನಿನ ಖರ್ಚು 20 ರೂಪಾಯಿ ಖರ್ಚು ಮಾಡಿ ಅದರಿಂದ ದುಡಿದ್ನಲ್ಲ, ಅದು 2 ಕೋಟಿ. ಇದನ್ನ ಮೌಲ್ಯ ಅಂತ ಕರೀತಾರೆ. ಸೊ ಆದ್ರಿಂದ ಬೆಲೆ ಯಾವುದು, ಮೌಲ್ಯ ಯಾವುದು ಗೊತ್ತಿಲ್ಲ. ಭಯ ಚೆನ್ನಾಗಿ ಹರಿದು ಕುಡಿದ್ಬಿಟ್ಟವ್ರೆ. ಏನು ಸಂಪಾದನೆ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಭಯನ ಚೆನ್ನಾಗಿ ಸಂಪಾದನೆ ಮಾಡೋರೆ. ಏನ್ ಮಾಡಕ್ಕೂ ಭಯ. ಏನೋ ಒಂದು ಬಿಸ್ನೆಸ್ ಮಾಡ್ಬೇಕು, ಭಯ. ಲಾಸ್ ಆಗ್ಬಿಟ್ರೆ,
ಯಾರಾದರೂ ಹೊಡೆದು ಬಿಟ್ರೆ, ಯಾರಾದರೂ ಏನಾದರೂ ಅಂದ್ಬಿಟ್ರೆ, ಯಾರಾದರೂ ಅವಮಾನ ಮಾಡ್ಬಿಟ್ರೆ, ಅಯ್ಯೋ ನಾನು ಹೋಗಲ್ಲಪ್ಪ. ಯಾಕೆ ಹೋಗಲ್ಲ? ಭಯ. ನಿಮಗೆ ಧೈರ್ಯ ಬರೋದು ಯಾವಾಗ? ಯಾ ನಿಮ್ಗೆ ಆ ಧೈರ್ಯ ಇಲ್ಲದೆ ಇದ್ರೆ ಒಂದೇ, ಧೈರ್ಯ ಸಾಹಸೇ ಲಕ್ಷ್ಮಿ. ಯಾರಿಗೆ ಧೈರ್ಯ ಇಲ್ಲ ಇವರು ಯಾರು ಸಾಹಸಿಗಳಾಗೋದಿಲ್ಲ. ಯಾವಾಗ ಸಾಹಸಿಗಳಾಗಿಲ್ಲ ಲಕ್ಷ್ಮಿ ನಿಮಗೆ ಒಲಿಯೋದೇ ಇಲ್ಲ, ನಿಮ್ಮ ಹತ್ರ ಸುಳಿಯೋದು ಇಲ್ಲ. ಇಲ್ಲಿ ನಕಾರಾತ್ಮಕ ಶಕ್ತಿ, ಸಕಾರಾತ್ಮಕ ಶಕ್ತಿ ಅಂದ್ರೆ ಸೂಕ್ಷ್ಮ ಶಕ್ತಿಗಳು, ಸೂಕ್ಷ್ಮ ಶರೀರ ಯಾನ ಅಂತ ಕರೀತಾರೆ. ನಾವಿಲ್ಲಿ ಮಲಗಿದಿರಿ, ಕನ್ಸು ಬರ್ತದೆ, ಕನ್ಸಲ್ಲೆಲ್ಲೋ ಅಮೆರಿಕಕ್ಕೆ ಹೋಗಿದ್ದೀನಿ, ಕನ್ಸಲ್ಲೆಲ್ಲೋ ಜಪಾನ್ಗೆ ಹೋಗಿದ್ದೀನಿ, ಕನ್ಸಲ್ಲೆಲ್ಲೋ ನಮ್ಮೂರ್ಗೆ ಮೈಸೂರಿಗೆ ಹೋಗಿದ್ದೀನಿ. ದೇಹ ಇಲ್ಲೇ ಐತೆ, ಬಟ್ ಕನ್ಸು ಕಾಣ್ತಾ ಇದ್ದೀನಿ. ಆ ಕನ್ಸು ಕಾಣಬೇಕಾದ್ರೆ ಕನ್ಸಲ್ಲಿ ನಾನು ಎಲ್ಲಿ ಬೇಕಾದ್ರೂ ಯಾನ ಮಾಡ್ಬೋದು. ಇದನ್ನ ಮನೋಯಾನ ಅಂತ ಕರೀತಾರೆ. ದೈಹಿಕವಾಗಿ ನಾನು ಈ ದೇಹ ಹೊತ್ಕೊಂಡು ಮೈಸೂರಿಗೆ ಹೋದ್ರೆ ಅದು ದೈಹಿಕ ಯಾನ. ಈಗ ನಾನು ಕನ್ಸಲ್ ಕಂಡಿದ್ದೀನಿ ಅಥವಾ ಧ್ಯಾನದಲ್ಲಿ ಕುಂತ್ಕೊಂಡು ಹೋಗ್ತಾ ಇದ್ದೀನಿ ಮೈಸೂರು, ಇದು ಮನೋಯಾನ. ಕೆಲವೊಂದ್ಸಲ ಇಂಗ್ಲಿಷಲ್ಲಿ ಆಸ್ಟ್ರಲ್ ಟ್ರಾವೆಲ್ ಅಂತಾರೆ, ಇದು ಅಂತರ್ಯಾನ ಅಂತ ಕರೀತಾರೆ. ಅಂದ್ರೆ ಆತ್ಮಿಕ ಯಾನ, ಆತ್ಮ ಕೂಡ ಯಾನ ಮಾಡುತ್ತೆ. ಈ ರೀತಿ ಹೇಗೆ ಮನೋಯಾನ, ದೈಹಿಕ ಯಾನ, ಆತ್ಮಿಕ ಯಾನ ಅಂತಿದೆ, ಅದೇ ರೀತಿ ಮೇಲ್ಗಡೆ ಎಲ್ಲ ಶುಭ ಚೇತನ, ಅಶುಭ ಚೇತನ ಅಂತ ಇರ್ತವೆ. ಅದೆಲ್ಲ ಎನರ್ಜಿಗಳು, ಎಲ್ಲವೂ ಎಲ್ಲಾ ತರ ಎನರ್ಜಿಗಳು. ಒಂದೆರಡು ಎನರ್ಜಿ ಅಲ್ಲ. ಒಂದು ಉದಾಹರಣೆಗೆ ನವರಸಗಳು ಅಂತ ತಗೊಳ್ಳೋಣ. ನಮ್ಮ ಸಿನಿಮಾ ರಂಗದಲ್ಲಿ ನವರಸಗಳು ಅಂದ್ರೆ ಅದನ್ನೆಲ್ಲ ಅವನು ಆಕ್ಟಿಂಗ್ ಮಾಡಿ ತೋರಿಸ್, ನಗಬೇಕು, ಕರುಣಾರಸ, ಕ್ರೋಧರಸ, ಸೊ ಪ್ರೀತಿ ತೋರಿಸ್ಬೇಕು. ಎಕ್ಸ್ಕ್ಯೂಸ್ ಮೀ. ಸೊ ಅವನಿಗೆ ಕಳ್ಳನಂಗೆ ವಕ್ರ ದೃಷ್ಟಿಯಲ್ಲಿ ನೋಡಬೇಕು. ಇದೆಲ್ಲ ಭಾವನೆಗಳು. ಈ ಒಂದು ಭಾವನೆಗಳನ್ನ ಎನರ್ಜಿ ಅಂತ ತಿಳ್ಕೊಳ್ಳಿ. ಒಬ್ಬ ಕೋಪಿಷ್ಟ, ಅವನ್ ನಗು ಮುಖನೇ ಇಲ್ಲ. ಇನ್ನೊಬ್ಬ ಯಾವಾಗ್ಲೂ ನಗ್ತಾ ಇರ್ತಾನೆ, ಬೈದ್ರು ನಗ್ತಾನೆ, ಹೊಗಳಿದ್ರು ನಗ್ತಾನೆ, ತೆಗಳಿದ್ರು ನಗ್ತಾನೆ, ಏನ್ ಮಾಡಿದ್ರು ನಗ್ತಾ ಇರ್ತಾನೆ. ಇನ್ನೊಬ್ಬ ಬರೀ ಕೋಪಿಷ್ಟ, ಮತ್ತೊಬ್ಬ ಮುನ್ಸ್ಕೊಂಡೇ ಇರ್ತಾನೆ. ಅವನ್ ಕೋಪ ಬರಲ್ಲ, ಬಟ್ ಮುನ್ಸ್ಕೊಂಡಿರ್ತಾನೆ. ಇನ್ನೊಬ್ಬ ಮೌನವಾಗಿರ್ತಾನೆ. ಇನ್ನೊಬ್ರು ಮಂದಹಾಸ, ಕೃಷ್ಣ ಪರಮಾತ್ಮಂದು ಮಂದಹಾಸ, ಕಿರುನಗೆ ನಕ್ಬಿಟ್ರೆ ಇಡೀ ಪ್ರಪಂಚ ಎಲ್ಲ ಸುಟ್ಟೋಗ್ಬಿಡ್ತದೆ. ಅವನ್ ನಗು ಕಿಲ್ಲರ್ ಸ್ಮೈಲ್ ಅಂತ ಕರೀತಾರೆ. ಕೃಷ್ಣನ್ ನಗು ಅದು ಕಳ್ಳ ನಗು, ಅದು ಗೆಲುವಿನ ನಗು, ಅದು ಯುಕ್ತಿಯ ನಗು. ಕೃಷ್ಣನ್ ನಗು ಅದಕ್ಕೆ ಮಂದಹಾಸ ಅಂತ ಕರೀತಾರೆ. ಯಾವಾಗಲೂ ಮಂದಹಾಸದಲ್ಲೇ ಇರ್ತಾರೆ. ಒಬ್ರು ದೈವಿ ಕಳೆ ಅಂತ ಕರೀತಾರೆ, ರಾಜ ಕಳೆ ಅಂತ ಕರೀತಾರೆ. ಮುಖದಲ್ಲಿ ಒಬ್ಬ ಶ್ರೀಮಂತರ ಕಳೆ, ಅವ್ನು ನೋಡಿದ್ರೆ ಒಳ್ಳೆ ರಿಚ್ ಆಗಿರ್ತಾನೆ, ಇರೋ ಸ್ಲಮ್ ಅಲ್ಲಿ, ಬಟ್ ಅವ್ನ ವೇಷ ಭೂಷಣ ಅವ್ನು ನೋಡಿದ್ರೆ ಒಳ್ಳೆ ರಾಜ ಕಳೆ ಇದ್ದಂಗೆ ಇರ್ತಾನೆ. ಮತ್ತೆ ಕೆಲವರು ಕೋಟ್ಯಾಂತರ ರೂಪಾಯಿ ಆಸ್ತಿ ಐತೆ, ಭಿಕಾರಿಗಳಿದ್ದಂಗೆ ಇರ್ತಾರೆ. ಮೊನ್ನೆ ಯಾರೋ ಇಲ್ಲಿ ಒಬ್ರು ಬಂದಿದ್ರು, ನಾನ್ ಪಾಪ ರಿಯಲ್ ಆಗಿ ನಿಜವಾಗ್ಲೂ ನನಗೆ ಕಂಡಿಡಿಯಕ್ಕಾಗ್ಲಿಲ್ಲ. ಏನೋ ಕೆಲ್ಸದೋಳು ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ ನಾನು. ನೋಡಿದ್ರೆ ಕೆಲ್ಸದೋಳು 100 ಜನಕ್ಕೆ ಕೆಲಸ ಕೊಟ್ಟವಳು. ನಾನು ಅನ್ಕೊಂಡು ಕೆಲಸದೋಳು ಇರ್ಬೋದೇನೋ ಬಿಡಪ್ಪ ಅಂತ, ಬಟ್ 100 ಜನಕ್ಕೆ ಕೆಲಸ ಕೊಟ್ಟರು. ಅಂದ್ರೆ ಕೆಲವರು ಆ ರೀತಿ ಎಲ್ಲ ಇರ್ತಾರೆ. ಇದೆಲ್ಲ ಏನು ಅಂತಂದ್ರೆ ಎನರ್ಜಿ. ಅದೇ ಎನರ್ಜಿ ನಮ್ಮೊಳಗಡೆ ಏನಿದೆ, ಮೇಲ್ಗಡೆನೂ ಕೂಡ ಶುಭ ಚೇತನ, ಅಶುಭ ಚೇತನ ಅಂತ ಯಾವಾಗ್ಲೂ ನೀವು ಯಾವುದೇ ಸ್ಥಳಕ್ಕೆ ಹೋದ್ರೂ ಓಡಾಡ್ತಾನೆ ಇರುತ್ತೆ. ನೀವು ಶುಭ ಚಿಂತನೆಗಳನ್ನ ಮಾಡಿದ್ರೆ ಶುಭ ಚೇತನಗಳು ನಿನ್ನೊಳಗಡೆ ಸೇರ್ಕೊಳ್ತವೆ. ನೀನು ಅಶುಭ ಚಿಂತನೆಗಳನ್ನು ಮಾಡಿದ್ರೆ ಅಶುಭ ಚೇತನಗಳು ನಿನ್ನೊಳಗಡೆ ಸೇರ್ಕೊಳ್ತವೆ. ಅಯ್ಯೋ ನನ್ನ ಕರ್ಮ, ಯಾಕಾದ್ರೂ ಹುಟ್ಟದ್ನೋ, ಬಂದ್ ಸೇರ್ಕೊಳ್ತು. ಅಬ್ಬಾ ದೇವ್ರು ಏನೋ ಅದ್ಭುತವಾಗಿ ನನ್ನ ಹುಟ್ಟಿಸಿದಾನೆ, ಎಂತ ಸ್ವರ್ಗ ಸುಖ, ಏನಾದ್ರೂ ಸಾಧನೆ ಮಾಡೇ ನಾನು ಸಾಯ್ಬೇಕು. ಸಕಾರಾತ್ಮಕ ಚಿಂತನೆ, ಆ ಶುಭ ಚೇತನಗಳು ಬಂದು ಸೇರ್ಕೊಳ್ತವೆ. ಥೂ ದರಿದ್ರೆ, ಏನೋ ಬಿಸ್ನೆಸ್ಸೇ ಆಗ್ತಾ ಇಲ್ಲ ನನಗೆ, ಅಶುಭ ಚೇತನಗಳು ಬಂದು ಸೇರ್ಕೊಳ್ತವೆ. ನೀವು ಏನೇನ್ ಕೆಲಸ ಮಾಡ್ತೀರ ಎಲ್ಲಾ ತರ ಎನರ್ಜಿಗಳು ಇರ್ತವೆ. ಆ ಎನರ್ಜಿ ಏನ್ ಕೆಲಸ ಮಾಡ್ತೀರಾ ಅದ್ರಲ್ಲಿ ಒಳ್ಳೇದು ಕೆಟ್ಟದ್ದು. ವ್ಯಾಪಾರ ಮಾಡ್ತೀರಾ, ವ್ಯಾಪಾರದಲ್ಲಿ ಒಳ್ಳೆ ಚೇತನ, ವ್ಯಾಪಾರದ ಒಳ್ಳೆ ಚೇತನ, ವ್ಯಾಪಾರದ ಕೆಟ್ಟ ಚೇತನ. ಎನರ್ಜಿ, ಬ್ಯಾಡ್ ಎನರ್ಜಿ, ಗುಡ್ ಎನರ್ಜಿ. ಬಿಸ್ನೆಸ್ ಬ್ಯಾಡ್ ಎನರ್ಜಿ, ಬಿಸ್ನೆಸ್ ಗುಡ್ ಎನರ್ಜಿ. ನೀವು ಡ್ರೈವಿಂಗ್ ಮಾಡ್ತೀರಾ, ಡ್ರೈವಿಂಗ್ ಅಲ್ಲಿ ಒಳ್ಳೆ ಎನರ್ಜಿ, ಕೆಟ್ಟ ಎನರ್ಜಿ. ಇದು ನಿಮ್ಮ ಸದಾ ಸುತ್ತ ಇದ್ದೇ ಇರ್ತದೆ. ನೀವು ಹುಟ್ಟಕ್ಕಿಂತ ಮುಂಚೆನೂ ಇತ್ತು, ಹುಟ್ಟದ ಮೇಲೂ ಇತ್ತು, ಸತ್ತ ಮೇಲೂ ಇರ್ತದೆ. ಇದು ನಿಮ್ಮಿಂದ ಬಿಟ್ಟು ಹೋಗಕ್ ಸಾಧ್ಯವೇ ಇಲ್ಲ. ನಮ್ಮ ನೆರಳು ಹೇಗೆ ನಮ್ಮನ್ನು ಬಿಡೋದಿಲ್ವೋ ಅದೇ ರೀತಿ ಶುಭ ಚೇತನ, ಅಶುಭ ಚೇತನಗಳು ನಮ್ಮನ್ನು ಬಿಡಕ್ ಸಾಧ್ಯವೇ ಇಲ್ಲ.
ಅದು ಎಲ್ಲಿರ್ತದೆ, ಯಾವ ಆಕಾರದಲ್ಲಿ ಇರ್ತದೆ ಅಂತಂದ್ರೆ, ಗಾಳಿ ಯಾವ ಆಕಾರದಲ್ಲಿ ಇರ್ತದೆ, ಗಾಳಿನ ಹೆಂಗ್ ತೋರಿಸು ಅಂದ್ರೆ ಹೆಂಗ್ ತೋರಿಸ್ತೀರಾ? ಅದು ಫೀಲ್ ಮಾಡ್ಬೋದು ಅಷ್ಟೇ. ಆ ಗಾಳಿನ ನಾವು ಫೀಲ್ ಮಾಡ್ಬೋದು ಅಷ್ಟೇ. ಅದನ್ನ ನೋಡಕ್ಕಾಗುತ್ತಾ? ಮುಟ್ಟಕ್ಕಾಗುತ್ತಾ? ಅದನ್ನ ಹಿಡ್ಕೊಳಕ್ಕಾಗುತ್ತಾ? ಆಗಲ್ಲ. ಹಂಗೆ ಚೇತನಗಳು, ಯಾವುದೇ ಸ್ಪಿರಿಟ್‌ಗಳನ್ನ ನಾವು ಯಾವುದೇ ಎನರ್ಜಿಗಳನ್ನ ಹಿಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಖಂಡಿತವಾಗ್ಲೂ ಆಗೋದಿಲ್ಲ. ಸೊ ಇದನ್ನ ನಾವು ಏನ್ ಹೇಳ್ತೀರಿ? ಸೊ ಈ ರೀತಿ ಎನರ್ಜಿಗಳನ್ನ ಸದಾ ನಮ್ಮ ಸುತ್ತಮುತ್ತ ಇರೋದ್ರಿಂದ ಹಿರಿಯರು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಈ ನಕಾರಾತ್ಮಕ ಮಾತುಗಳನ್ನ ಆಡ್ಬೇಡಪ್ಪ. ಬಡವರು ಅಂತ ಹೇಳ್ಬೇಡ. ಅಯ್ಯೋ ಬನ್ನಿ ಬನ್ನಿ ಬಡವ್ರ ಮನೆಗೆ ಬರಬೇಕು. ಒಳ್ಳೆ ಅರಮನೆ ಕಟ್ಟದಂಗೆ ಕಟ್ಟಿದವನೆ ಬಡವ್ರ ಮನೆಗೆ ಬರಬೇಕು ಅಂತ. ತಥಾಸ್ತು, ಆಶೀರ್ವ ದೇವತೆಗಳು ಅಸ್ತು ಅಂದ್ಬಿಡ್ತಾರೆ. ಅಸ್ತು ಅಂದ್ರೆ ನಿನಗೆ ಪ್ರಾಪ್ತಿ ಆಯ್ತು ಅಂತ. ಸೊ ಒಳ್ಳೇದ್ ಮಾತಾಡು. ಕಟ್ಟಿದ್ಯಾ ಒಳ್ಳೆ ಅರಮನೆ, ದೇವ್ರು ನನಗೆ ಎಲ್ಲಾ ಸುಖ ಕೊಟ್ಟವನೆ, ಐಶ್ವರ್ಯ ಪ್ರಾಪ್ತಿ ಕೊಟ್ಟವನೆ, ನಾನು ಸುಖವಾಗಿದ್ದೀನಿ ಅಂತ ಹೇಳಿದ್ರೆ ನಿನ್ ಗಂಟೇನು ಹೋಗ್ತದೆ. ಎಲ್ಲಿ ಕಿತ್ಕೊಂಡ್ಬಿಡ್ತಾರ ಅನ್ಬಿಟ್ಟು ಬರ್ಬೇಕು ಬಡವ್ರ ಮನೆಗೆ ಬರ್ಬೇಕು ಅಂತ. ಯಾವಾಗ ಹಿಂಗ್ ಅಂತಾರೆ ಖಂಡಿತವಾಗ್ಲೂ ತಥಾಸ್ತು ಅಂತ ಬಂದ್ಬಿಡ್ತಾರೆ. ಸೊ ಅದಕ್ಕೆ ಸದಾ ಚಿಂತನೆ, ಶುಭ ಚಿಂತನೆಗಳನ್ನ ಮಾಡೋನಿಗೆ ಇದೆಲ್ಲ ಬರೋದಿಲ್ಲ. ಈಗ ಈ ಭಯದಿಂದ ನೆಗೆಟಿವಿಟಿ ನಮಗೆ ಬಂದೇ ಬರ್ತದೆ. ಈಗ ನೆಗೆಟಿವಿಟಿಯಲ್ಲಿ ನಿಮಗೆ ಮೂಲವಾಗಿ ಉತ್ತರಗಳನ್ನು ಹೇಳಬೇಕು ಅಂದ್ರೆ, ನಿಮ್ಮೆಲ್ಲರಿಗೂ ಅನುಭವಗಳಾಗಿರ್ತದೆ. ನಿಮ್ಗಾಗ್ಲಿಲ್ಲ ಅಂದ್ರೆ ನಿಮ್ಮ ಮನೇಲಿರೋ ಅಣ್ಣ ತಮ್ಮ, ಅಕ್ಕ ತಂಗ, ಅಕ್ಕಪಕ್ಕದವ್ರು ಯಾರ್ದೋ ಆಗಿರ್ತದೆ. ಯಾವ್ದೋ ಮನೆಗೆ ಹೋದ, ಸೂಪರ್ ಆಗಿ ಬೆಳೆದ್ಬಿಟ್ಟ, ಕೆಲಸ ಸಿಕ್ತು, ಕಾರ್ ತಗೊಂಡ, ಸೈಟ್ ತಗೊಂಡ, ಮನೆ ಕಟ್ಟದ, ಜಮೀನ್ ಕಟ್ಟದ, ಹೆಂಡತಿಗೆ ಒಡವೆ ಕೊಡಿಸ್ದ, ಫಾರಿನ್ ಟ್ರಿಪ್ ಹೋದ, ಸೂಪರ್ ಚೆನ್ನಾಗಿದೆ. ಇದನ್ನೆಲ್ಲ ನೋಡಿರ್ತೀರ ಅಥವಾ ನೀವೇ ಅನುಭವಿಸಿರ್ತೀರಿ. ಇನ್ನೊಂದ್ ಮನೆಗೆ ಹೋದ್ರಿ, ಎಲ್ಲ ಒಡವೆ ಮಾರ್ಬಿಟ್ಟ, ಕಾರ್ ಆಕ್ಸಿಡೆಂಟ್ ಆಗೋಯ್ತು, ಬಿಸ್ನೆಸ್ ಹಾಳಾಗ್ಬಿಡ್ತು, ಕೆಲಸ ಬಿಟ್ಬಿಟ್ಟ, ಮಗ ಸತ್ತೋದ, ಆಕ್ಸಿಡೆಂಟ್ ಆಗೋಯ್ತು, ಕೈ ಹೋಗ್ಬಿಡ್ತು, ಕಾಲು ಹೋಗ್ಬಿಡ್ತು, ಏನೋ ನನ್ನ ಹೆಂಡತಿ ಕಾಯಿಲೆ, ನಮ್ಮ ಅಮ್ಮನ ಕಾಯಿಲೆ, ನಮ್ಮ ಅಪ್ಪನ ಕಾಯಿಲೆ, ನೆಗದೋಗ್ಬಿಟ್ಟ ಅವನು. ಸೊ ಅಲ್ಲೋದ ಇಲ್ಲೋದ, ಯಾರೋ ಮೋಸ ಮಾಡ್ಬಿಟ್ಟ. ಯಾಕೆ ಒಂದು ಮನೆಗೆ ಹೋದಾಗ ಹಂಗಾಗುತ್ತೆ, ಒಂದು ಮನೆಗೆ ಹೋದಾಗ ಹಿಂಗಾಗುತ್ತೆ? ಮದುವೆಗಿಂತ ಮುಂಚೆ ತುಂಬಾ ಚೆನ್ನಾಗಿದ್ದೆ ಗುರುಜಿ, ಒಳ್ಳೆ ರಾಜಯೋಗ ನನಗೆ. ಯಾವಾಗ ಮದುವೆ ಆದ್ನೋ ದರಿದ್ರ ಬಂದ್ ಬಡ್ಕತ್ತು, ₹1 ಜೋಬಲ್ ನಿಲ್ಲಲ್ಲ. ಎಷ್ಟೇ ದುಡಿದ್ರು, ಲಕ್ಷ ಕೋಟಿ ಬಂದ್ರು ₹1 ಜೋಬಲ್ ಇರಲ್ಲ. ನನಗ್ ಮದುವೆ ಆದ್ಮೇಲೆ ದರಿದ್ರ ವಕ್ಕರ್ಸ್ಕೊಂಡ್ಬಿಡ್ತು. ಮದುವೆಗಿಂತ ಮುಂಚೆ ಚೆನ್ನಾಗಿದ್ದ, ಮದುವೆ ಆದ್ಮೇಲೆ ಹಿಂಗಾಗೋಯ್ತು. ಮದುವೆಗಿಂತ ಮುಂಚೆ ಚೆನ್ನಾಗಿರ್ಲಿಲ್ಲ, ಮದುವೆ ಆದ್ಮೇಲೆ ಸೂಪರ್ ಆಗಿ ಆಗ್ಬಿಟ್ಟ. ಇದೆಲ್ಲವೂ ನೋಡಿರ್ತೀರ ನೀವು. ನಾನು ಹೇಳೋದು ಯಾವುದು ಫ್ಯಾಕ್ಟ್. ನಾನು ಜಾಸ್ತಿ ಮಾತಾಡೋದು ವಾಸ್ತವತೆಗೆ ಸಂಬಂಧಪಟ್ಟಂಗೆ ಮಾತಾಡ್ತೀನಿ. ನಾನು ಭ್ರಮೆ, ಊಹೆ, ಕಲ್ಪನೆಗಳಲ್ಲಿ ಮಾತಾಡೋದಿಲ್ಲ. ನನ್ನ ಅನುಭವಗಳನ್ನು ಹೇಳ್ಕೊಳ್ಳೋಕ್ಕೆ ನನಗೆ ಬಹಳ ಹೆಮ್ಮೆ ಇದೆ. ಆದ್ರಿಂದ ಅನುಭವಗಳನ್ನ ಮುಕ್ತವಾಗಿ, ಅತ್ಯದ್ಭುತವಾಗಿ ಹೇಳ್ಕೊಳ್ತೀನಿ. ಸೊ ಎಲ್ಲರದ್ದು ನೀವು ನೋಡಿರ್ತೀರ. ಆ ಕಾರ್ ತಗೊಂಡೆ ಅದ್ಭುತವಾಗಿ ಉದ್ಧಾರ ಆದೆ, ಆ ಕಾರ್ ತಗೊಂಡೆ ಹಾಳಾಗೋಗ್ಬಿಟ್ಟೆ, ಆ ಗಾಡಿ ತಗೊಂಡೆ ಉದ್ಧಾರ ಆದೆ, ಗಾಡಿ ತಗೊಂಡು ಹಾಳಾಗೋಗ್ಬಿಟ್ಟೆ. ಇಲ್ಲಿ ಏನೋ ತುಂಬಾ ಚೆನ್ನಾಗಿ ನಡೀತಾ ಇತ್ತು, ಇನ್ನೊಂದು ಬ್ರಾಂಚ್ ಮಾಡೋಣ ಅಂತ ಇನ್ನೊಂದು ಬ್ರಾಂಚ್ ಮಾಡಿದೆ, ಹಳೆ ಬ್ರಾಂಚ್ಗಳೆಲ್ಲ ಮಾರಂಗ ಆಗ್ಬಿಡ್ತು, ಕೊಟ್ಬಿಟ್ಟೆ. ಸೊ 4-5 ಅಂಗಡಿ ಮಡಗ್ದೆ ಗುರುಜಿ, ಏನ್ ಬಿಸ್ನೆಸ್ ಇಲ್ಲ. 5ನೇ ಅಂಗಡಿ ಇನ್ನೊಂದ್ ಕಡೆ ಮಡಗ್ದಿಕ್ಕಲ್ಲ, ಹೊಡಿತು ಲಾಟ್ರಿ. ಇವತ್ತು 100 ಕೋಟಿ ಮಾಡ್ಬಿಟ್ಟಿದೀನಿ. 4 ಅಂಗಡಿಲಿ ಏನು ದಬಾಕಿಲ್ಲ. 5ನೇ ಅಂಗಡಿಲಿ ಅವ್ನಿಗೆ ಫುಲ್ ಲಾಟ್ರಿ. ಇವ್ 4 ಅಂಗಡಿಲಿ ಚೆನ್ನಾಗಿ ಬೆಳೀತಾ ಇದ್ದ, 5ನೇ ಅಂಗಡಿ ಇಟ್ಟ, ಸತ್ತೋದ. ಅಂದ್ರೆ ಎಲ್ಲ ಮಾರ್ಕೊಂಡ್ಬಿಟ್ಟ. ಇದೆಲ್ಲ ಏನು? ಇದು ಮೂಲವಾಗಿ ಸ್ಥಳದಲ್ಲಿರುವಂತಹ ನೆಗೆಟಿವ್ ಎನರ್ಜಿ, ಪಾಸಿಟಿವ್ ಎನರ್ಜಿ. ಒಬ್ರಿಗೆ ಸೂಟ್ ಆಗುತ್ತೆ, ಒಬ್ರಿಗೆ ಸೂಟ್ ಆಗಲ್ಲ. ಒಬ್ಬ ಎಣ್ಣೆಲಿ ಬೋಂಡ ಬೇಯ್ತಾ ಇದೆ, ಹಾಕ್ಬಿಟ್ಟು ಹಂಗೆ ಕೈ ಹಾಕ್ಬಿಟ್ಟು ಕೊಡ್ತಾನೆ. ನಾವು ಕೈ ಹಾಕಕ್ಕಾಗತ್ತೆ? ಸುಟ್ಟೋಗ್ಬಿಡುತ್ತೆ, ನಮ್ಗೆ ಎಲ್ಲ ಚರ್ಮ ಎಲ್ಲ ಬೆಂದೋಗ್ಬಿಡ್ತದೆ. ಅಂದ್ರೆ ಅವನಿಗೆ ಆ ಒಂದು ಹೀಟನ್ನ ತಡೆಯುವಂತ ಶಕ್ತಿ ಇದೆ, ಅದಕ್ಕೋಸ್ಕರ ಕೈ ಹಾಕ್ತಾವನೆ. ನನಗೆ ಆ ಎಣ್ಣೆಲಿ ಆ ಬಿಸಿ ಪಾತ್ರೆನೇ ಹಿಡ್ಕೊಳಕ್ಕಾಗಲ್ಲ, ಇನ್ನು ಎಣ್ಣೆ ಒಳಗಡೆ ಎಲ್ಲಿಂದ ಕೈ ಹಾಕ್ಲಿ? ನನಗೆ ಆ ಶಕ್ತಿ ಇಲ್ಲ. ಅದೇ ರೀತಿ ಆ ಸ್ಥಳದಲ್ಲಿ ಕೆಲವ್ರಿಗೆ, ತುಂಬಾ ಸೆನ್ಸಿಟಿವ್ ಇರೋರಿಗೆ, ಆ ಒಂದು ಎನರ್ಜಿ ಸಪೋರ್ಟ್ ಮಾಡಲ್ಲ. ಸಪೋರ್ಟ್ ಮಾಡದಿರೋದ್ರಿಂದ ಅಲ್ಲಿ ಹೋದ್ಮೇಲೆ ಅವರು ಏರುಪೇರುಗಳಾಗ್ತವೆ. ಒಂದು ಆರೋಗ್ಯದಲ್ಲಿ ಏರುಪೇರು, 2ನೇದು ಮನೆಗಳಲ್ಲಿ ಅಂದ್ರೆ ವೈವಾಹಿಕ ಜೀವನದಲ್ಲಿ ಏರುಪೇರು, 3ನೇದು ವ್ಯಾಪಾರದಲ್ಲಿ ಏರುಪೇರು, 4ನೇದು ಅಕ್ಕಪಕ್ಕ ನೆರೆಹೊರೆಯವರು, ಫ್ರೆಂಡ್ಸು, ಸಮಾಜದಲ್ಲಿ ಏರುಪೇರುಗಳು ನಡೀತಾ ಇರ್ತವೆ. ಏನೋ ಅವಮಾನಗಳಾಗೋದು, ಇನ್ನೊಂದಾಗೋದು, ಈ ಕೋರ್ಟ್ ಕೇಸು, ಆಕ್ಸಿಡೆಂಟ್ಗಳು, ಇದೆಲ್ಲ ಯಾಕಾಗುತ್ತೆ? ಈಗ ನಾವೇನೋ ಹುಷಾರಿಲ್ಲ, ನೆಗಡಿನೋ ಕೆಮ್ಮೋ, ಡಾಕ್ಟರ್ ಹತ್ರ ಹೋಗ್ತೀರಿ, ಒಂದು ಮಾತ್ರೆ ಕೊಡ್ತೀರಿ, ಜ್ವರ ಬಂದ್ರೆ ಹೋಗ್ತೀರಿ, ಬರ್ತೀರಿ, ಸರೋಗ್ಬಿಡ್ತದೆ. ಈಗ ಒಂದು ಒಂದು ಮನೆಯಲ್ಲಿ 1 ವರ್ಷದಲ್ಲಿ ಅವ್ರ ಮನೆಯಲ್ಲಿ ಒಟ್ಟು 3 ಕಾರು, 4 ಟೂ ವೀಲರ್ಗಳಿದೆ. 3 ಕಾರು, 4 ಟೂ ವೀಲರ್. ಪ್ರತಿ ತಿಂಗಳು ಒಂದು ಕಾರು ಏನೋ ಒಂದು ಪ್ರಾಬ್ಲಮ್. ಅದು ಪಂಚರ್ ಆಯ್ತು, ಗಾಡಿ ಸ್ಟಾರ್ಟ್ ಆಗ್ಲಿಲ್ಲ, ಏನೋ ಆಕ್ಸಿಡೆಂಟ್ ಆಯ್ತು, ಅಲ್ಲಿ ಗುದ್ದುಬಿಟ್ಟ, ಇಲ್ಲಿ ಗುದ್ದುಬಿಟ್ಟ, ಅದೋಯ್ತು, ಇದೋಯ್ತು. ಟೂ ವೀಲರ್ ಆದ್ರೂ ಪ್ರಾಬ್ಲಮ್ಮು,
ಇಲ್ಲ 4 ವೀಲರ್ ಆದ್ರೂ ಪ್ರಾಬ್ಲಮ್. ಇದಕ್ಕೆ ಯಾವ ಡಾಕ್ಟರ್ ಹತ್ರ ಹೋಗ್ತೀರಾ? ಮೆಕ್ಯಾನಿಕ್ ಹತ್ರ ಹೋಗ್ತೀರಾ, ಅದೊಂದು ಹೊಸಾದ್ ಹಾಕ್ಕೊಡ್ತಾನೆ, ಮತ್ತೆ ತಿರ್ಗಾ ಬರ್ತೀರಾ, ತಿರ್ಗಾ ಕೆಟ್ಟೋಗ್ತದೆ, ತಿರ್ಗಾ ಹೋಗ್ತೀರಾ. ಬಟ್ ಇದಕ್ಕೆ ಈ ಸಮಸ್ಯೆಗೆ ಪರಿಹಾರ ಏನು? ತುಂಬಾ ಗಂಡ ಹೆಂಡತಿ ಅನ್ಯೋನ್ಯವಾಗಿದ್ದವರು ಒಂದು ಮನೆಗೆ ಹೋದ್ರು, ಹೋದ್ಮೇಲೆ ಅವಳು ನಾನು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ, ಯಾವಾಗ್ಲೂ ಜಗಳ ತೆಗಿತಾಳೆ, ಖ್ಯಾತೆ ತೆಗಿತಾಳೆ. ನನಗೆ ಅದು ಕೊಡ್ಸು, ಇದು ಕೊಡ್ಸು, ನಾನು ಅಲ್ಲೋಗ್ಬಿಡ್ತೀನಿ, ಇಲ್ಲೋಗ್ಬಿಡ್ತೀನಿ, ನೀನ್ ನನ್ ಚೆನ್ನಾಗಿ ನೋಡ್ಕೊತಾ ಇಲ್ಲ ಅಂತ. ಆ ಮನೇಲಿ ಏನೂ ಇರ್ಲಿಲ್ಲ, ಅದ್ಭುತವಾಗಿದ್ರು. ಬಟ್ ಈ ಮನೆಗೆ ಬಂದ್ಮೇಲೆ ಶುರು ಆಗ್ಬಿಟ್ಲು, ನಿನ್ನ ಅದ್ ಕೊಡ್ಸಿಲ್ಲ ನನಗೆ, ಇದು ಕೊಡ್ಸಿಲ್ಲ, ಹಾಗೆ ಹೀಗೆ ಅಂತ. ಯಾಕೆ ಹಿಂಗಾಗ್ತವೆ? ಅವ್ನು ಥಿಂಕ್ ಮಾಡ್ತಾನೆ, ಅವನೇ ಥಿಂಕ್ ಮಾಡ್ದ, ಎಲ್ರಿಗೂ ಥಿಂಕಿಂಗ್ ಬಂದೇ ಬರ್ತದೆ. ಅಯ್ಯೋ, ಆ ಮನೇಲಿ ನಾವು ಒಳ್ಳೆ ಲವ್ ಬರ್ಡ್ಸ್ ಇದ್ದಂಗಿದ್ರಿ, ಇಲ್ಲಿ ಬಂದ್ಬಿಟ್ಟು ಇವಳಿಗೆ ಏನಾಗ್ಬಿಟ್ಟೈತೆ ಗೊತ್ತಿಲ್ಲ ಅಂತ. ಅವಳಿಗೆ ಯಾಕಾಯ್ತು, ನಿನಗೆ ಯಾಕಾಗ್ಲಿಲ್ಲ? ಅಲ್ಲಿರೋ ನೆಗೆಟಿವ್ ಎನರ್ಜಿ ಅವಳಿಗೆ ಬ್ಲೂಟೂತ್. ಈಗ ನೀವು ವೈಫೈ ಆನ್ ಮಾಡಿದ ತಕ್ಷಣನೇ ಅಕ್ಕಪಕ್ಕದಲ್ಲಿರೋರ್ ಮನೆಗಳದೆಲ್ಲ ವೈಫೈ ಹೆಸರುಗಳು ಬಂದ್ಬಿಡ್ತವೆ. ಪಾಸ್ವರ್ಡ್ ಗೊತ್ತಿದ್ರೆ ನೀವು ಆಕ್ಸೆಸ್ ತಗೊಂಡು ಅದನ್ನ ನೋಡ್ಕೊಳ್ಬಹುದು, ಯೂಸ್ ಮಾಡಬಹುದು, ಬಳಸ್ಬೋದು. ನೀವು ಆನ್ ಮಾಡಿ ನೋಡಿ, ವೈಫೈ ಆನ್ ಮಾಡಿದ ತಕ್ಷಣ ಎಲ್ಲ ಬಂದ್ಬಿಡ್ತವೆ. ಹಂಗೇನೆ ಆ ಮನೆಗೆ ಬಂದಿದ ತಕ್ಷಣನೇ ಯಾರ್ಯಾರ ಎನರ್ಜಿ ಬ್ಲೂಟೂತ್ ಕನೆಕ್ಟ್ ಆಗ್ಬಿಟ್ಟಿದೆ ಅವ್ರವ್ರಿಗೆಲ್ಲ ಅಟ್ಯಾಚ್ ಆಗ್ಬಿಡ್ತವೆ. ಸಕಾರಾತ್ಮಕವಾಗಿರೋನ್ಗೆ ಸಕಾರಾತ್ಮಕವಾದ ಎನರ್ಜಿ, ನಕಾರಾತ್ಮಕವಾಗಿರೋಳಿಗೆ ನಕಾರಾತ್ಮಕವಾದ ಎನರ್ಜಿ ಬಂದ್ಬಿಡ್ತದೆ. ಕೆಲವೊಂದು ಇನ್ಸಿಡೆಂಟ್ಗಳು ನೋಡಿ, ಅಲ್ಟಿಮೇಟ್ ಲೆವೆಲ್ ಇನ್ಸಿಡೆಂಟ್ಗಳನ್ನ ಹೇಳ್ತೀನಿ. ಯಾರು ಸಿನಿಮಾ ರಂಗದವ್ರು, ನಾನು ಹೆಸರು ಹೇಳೋದಿಲ್ಲ, ಸೆಕ್ಸ್ ಮಾಡಿ, ಗಂಡ ಹೆಂಡತಿ ಸೆಕ್ಸ್ ಮಾಡಿ 12 ವರ್ಷ ಆಗಿದೆ. ಚೆನ್ನಾಗಿ ತಿಳ್ಕೊಳ್ಳಿ. 9 ಕೋಟಿ ಸಾಲ. 1 ವರ್ಷ ಬಿಟ್ಲು. ಅಲ್ಲೇ ನಾನು ಹಿಂಗ್ ಕ್ಯಾಲ್ಕುಲೇಟ್ ಮಾಡ್ತೀನಿ, ಅವ್ರ ದೃಷ್ಟಿಕೋನ ಬೇರೆ. 1 ವರ್ಷ ಆಯ್ತು ಸೆಕ್ಸ್ ಮಾಡಿ, ಗಂಡ ಹೆಂಡತಿ ಮಾಡಿಲ್ಲ, ಒಂದು 50 ಲಕ್ಷ ಸಾಲ ಆಯ್ತು. 3 ವರ್ಷ ಆಯ್ತು ಗಂಡ ಹೆಂಡತಿ ಸೆಕ್ಸ್ ಮಾಡಿಲ್ಲ, ಇಲ್ಲಿ 2 ಕೋಟಿ ಸಾಲ ಆಯ್ತು. ಸೊ 5 ವರ್ಷ ಕಳೀತು, ಇಲ್ಲಿ 6-7 ಕೋಟಿ ಸಾಲ ಆಗುತ್ತು. 12 ವರ್ಷ ಅವ್ರು ಏನು ಅದು ಸಂಪರ್ಕದಲ್ಲಿ ಇಲ್ವೇ ಇಲ್ಲ. ದೊಡ್ಡವರೆಲ್ಲ ಹೇಳ್ತಾರೆ, ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತ. ಉಂಡು ಮಲಗೋ ತನಕ ಆಗ್ಬೇಕಿತ್ತು, ಇದು 12 ವರ್ಷ ಯಾಕೆ ಹೇಳ್ಕೊಂಡೋಯ್ತು? ಯಾರು ಹೇಳ್ಕೊಂಡೋದ್ರು? ಯಾಕೆ ಹೇಳ್ಕೊಂಡೋದ್ರು? ಯಾವಾಗ ಹೇಳ್ಕೊಂಡೋದ್ರು? ಹೆಂಗ್ ಹೇಳ್ಕೊಂಡೋದ್ರು? ಸುಮಾರು ಜನ ಬರ್ತಾರೆ ಇಲ್ಲಿ. ನಾನು ಅದನ್ನ, ನನಗೆ ನಿಜವಾಗ್ಲೂ ನನಗಂತೂ ಅದು ಇವತ್ತವರೆಗೂ ಅರ್ಥ ಆಗ್ಲಿಲ್ಲ. ಅವರು ಯಾರು ಹೇಳಲ್ಲ. ಈ ಹೆಂಗಯ್ಯ ಇರಕ್ ಸಾಧ್ಯ? ಮದುವೆ ಆಗೋದು ಏನಕ್ಕೋಸ್ಕರ? ಸುಮಾರು ಜನ ಏನೇನೋ 108 ಕತೆಗಳು ಹೇಳ್ತಾರೆ. ನಂಗೆ ಹಂಗೆಲ್ಲ ಸುತ್ತಿ ಬಳಸಿ ನನ್ನ ವಂಶ ಬೆಳಿಬೇಕು, ನನಗೆ ನೋಡ್ಕೊಳ್ಳೋರು ಯಾರು ಇಲ್ಲ, ಅಡುಗೆ ಮಾಡಬೇಕು, ಬಟ್ಟೆ ಒಗಿಬೇಕು. ಅವೆಲ್ಲ ಕೆಲ್ಸಗಾರ ದುಡ್ಡಿಗೆ 5,000 ರೂಪಾಯಿ 10,000 ರೂಪಾಯಿ ಕೊಟ್ರೆ ಎಲ್ಲ ಕೆಲಸ ಮಾಡ್ತಾರೆ. ಮುಚ್ಕೊಂಡು ಮದುವೆ ಆಗೋದು ಏನಕ್ಕೆ ಕೇಳು? ಒಂದೇ ರೀಸನ್, ಒನ್ಲಿ ಫಾರ್ ಸೆಕ್ಸ್. ಇನ್ ಮಿಕ್ಕಿದೆಲ್ಲ ನೆಪ ಮಾತ್ರ ಅಷ್ಟೇ. ಕಳ್ಳಂಗೊಂದು ಪಿಳ್ಳೆನೆವ ಅಂತ ಅವೆಲ್ಲ ಯಾವುದು ಉಪಯೋಗಕ್ಕಿಲ್ಲ ಅವೆಲ್ಲ. ಸೊ ಅದನ್ನೇ ಮದುವೆ ಅಂತ, ಜೀವನ ಸಂಗಾತಿ ಅಂತ ಪಡ್ಕೊಂಡು ನೀನು 10-12 ವರ್ಷ ಸೆಕ್ಸ್ ಮಾಡಲಿಲ್ಲ ಅಂದ್ರೆ ನಿಮ್ಗೆ ಹೆಂಗ್ ಉದ್ಧಾರ ಆಗ್ತೀರಾ? ನೀವು ಎಲ್ಲಿ ಉದ್ಧಾರ ಆಗ್ತೀರಾ? ಕೆಲವೊಂದು ಸಂಬಂಧಗಳು ಸುಮ್ಮನೆ ಲೋಕದ ದೃಷ್ಟಿಗೋಸ್ಕರ ಅವರು ಗಂಡ ಹೆಂಡತಿ ಅಷ್ಟೇ. ಆಂತರಿಕವಾಗಿ ಮನೆಯಲ್ಲಿ ಯಾವುದೇ ಒಂದು ಬಾಂಧವ್ಯ ಇಲ್ಲ, ಅವರಲ್ಲಿ ಒಡನಾಟ ಇಲ್ಲ, ದೈಹಿಕ ಸಂಪರ್ಕ ಇಲ್ವೇ ಇಲ್ಲ. ಆ ದೈಹಿಕ ಸಂಪರ್ಕ ಎಲ್ಲಾದ್ರೂ ಹಾಳಾಗೋಗ್ಲಿ, ಬಿಟ್ಬಿಡಿ. ಒಂದು ಮಾತಿಲ್ಲ, ಕತೆ ಇಲ್ಲ. ಅವಳು ಪಾರ್ಗ ಅವಳು, ಇವನ್ ಪಾಡ್ಗೆ ಇವನು. ಸುಮ್ಮನೆ ಎಲ್ಲಾದ್ರೂ ಯಾರಾದ್ರೂ ಕರೀರಿ, ನೀವೇ ಕರೀರಿ, ಮದ್ವೆಗೆ ಬನ್ನಿ ಅಂತ. ಏನು ಗಂಡ ಹೆಂಡತಿ ಒಳ್ಳೆ ಶಿವ ಪಾರ್ವತಿ ಬಂದಂಗ್ ಬರ್ತಾರೆ, ರಾಮ ಸೀತಾ ಬಂದಂಗ್ ಬರ್ತಾರೆ. ಅಲಂಕಾರ ಮಾಡ್ಕೊಂಡಿದ್ದೇನು, ಇನ್ಶರ್ಟ್ ಕೋಟ್ ಹಾಕೊಂಡಿದ್ದೇನು, ಮದುವೆ ಹೊಲ್ಸಿದ್ ಕೋಟ್ನ ಹಾಕೊಂಡೋಗಿ, ಚೆನ್ನಾಗಿದ್ದೀರಾ? ಏನು ಮುಖದಲ್ಲಿ ಎಂತ ರಾಜ ಕಳೆ, ದೈವ ಕಳೆ, ಅಬಾ ಎಂತ ಕಳೆ. ಬಟ್ ಮನೆ ಒಳಗಡೆ ನೋಡಿದ್ರೆ ಬರೀ ಕೊಳಕು. ಎಲ್ಲ ಅಳ್ಸೋಗ್ಬಿಟ್ಟೈತೆ, ತುಕ್ಕಿಡ್ದು ಹೋಗ್ಬಿಟ್ಟೈತೆ, ಎಲ್ಲ ಗೆದ್ಲು ತಿನ್ಕೊಂಡ್ಬಿಟ್ಟೈತೆ. ಅಲ್ಲಿ ಏನು ಇಲ್ವೇ ಇಲ್ಲ. ಸೊ ಏನಯ್ಯ, 12 ವರ್ಷ 6 ವರ್ಷ ಏನು ಸ್ಕೋರ್ ಮಾಡಿರೋದು? ಅವ್ರು ಯಾರೋ ಇನ್ಸ್ಪೆಕ್ಟ್ರು, ಎನ್ಕೌಂಟ್ರಲ್ ಸ್ಪೆಷಲಿಸ್ಟ್, ವಾಡದ್ ಬಿಸ ಎಷ್ಟು ವಿಕೆಟ್ ಬರೋದು? 365, 200, 400. ನೀವು ಮಿಲ್ಟ್ರಿಲಿ ಹೋಗಿ ಕೇಳಿದ್ರೆ ಆಫೀಸರ್ಗಳು ಎಷ್ಟೆಷ್ಟು ಹೊಡೆದಿದ್ಯಾ ಅಂತ ಎಲ್ಲ ಹೇಳ್ಕೊಂಡ್ ಬರ್ತಾರೆ. ಅವ್ರ ಸಂಖ್ಯೆಗಳು ಹೇಳಿದ್ರು, ಅವ್ರು ವರ್ಷಗಟ್ಲೆ ಹೇಳ್ತಾರೆ. ನಂದು 12 ವರ್ಷ ಆಯ್ತು, 6 ವರ್ಷ ಆಯ್ತು. ಯಾಕಪ್ಪ? ಏನೋ ಒಂದು ಹಿಂಗೆ ರೀಸನ್. ಬಟ್ ಇದೆಲ್ಲ ನೈಜವಾಗಿ ನಡೆದಿರೋ ಘಟನೆ. ನೀವು ಕೇಳಿರ್ತೀರಾ, ನಿಮ್ಮ ಸುತ್ತಮುತ್ತ ಅಕ್ಕಪಕ್ಕದವ್ರೆಲ್ಲ ಇರ್ತಾರೆ. ನಾನು ಹೇಳ್ತಾ ಇರೋದೇನು ಹೊಸದಲ್ಲ, ಎಲ್ಲಾರ್ಗೂ ಗೊತ್ತಿರೋ ವಿಚಾರಗಳೇ. ಇದನ್ನ ಯಾಕೆ ನಿಲ್ಸಿದ್ರಿ? ಮನುಷ್ಯನಿಗೆ ಸೋಮಾರಿತನ ಯಾಕೆ ಬರ್ತದೆ? ಆಲಸ್ಯ ಯಾಕೆ ಬರ್ತದೆ?
ಜಡತ್ವ ಯಾಕೆ ಬರುತ್ತೆ, ಅವನಿಗೆ ಮುಂದೂಡುವಂಥ ದರಿದ್ರ ಯಾಕೆ ಬರ್ತದೆ. ಮುಂದೂಡೋದಂದ್ರೆ ನಾಳೆ ಮಾಡನ್ ಬಿಡು, ಮುಂದಿನ ವಾರ ಹೋದ್ರಾಯ್ತು, ಮುಂದಿನ ತಿಂಗಳು ಹೋದ್ರಾಯ್ತು. ಇಲ್ಲಿ ಅಪಾಯಿಂಟ್ಮೆಂಟ್ಗಳು ತಗೋತಾರೆ. ಗುರುಜಿ ನಾನು ಹಬ್ಬ ಆದ್ಮೇಲೆ ಬರ್ತೀನಿ. ಬರಲ್ಲ ನನ್ನ ಮಗ, ಸುಮ್ಮನೆ ಹೇಳ್ತಾನೆ ಹಬ್ಬ ಆದ್ಮೇಲೆ ಬರ್ತೀನಿ ಅಂತ. ಗುರುಜಿ ನಾನು ಇನ್ನೇನು ಗಣೇಶ ಹಬ್ಬ ಆದ್ಮೇಲೆ ಬರ್ತೀನಿ, ದೀಪಾವಳಿ ಆದ್ಮೇಲೆ. ಸಂಕ್ರಾಂತಿಯಿಂದ ಶುರು ಮಾಡ್ತಾನೆ. ಸಂಕ್ರಾಂತಿ ಆಯ್ತು, ಯುಗಾದಿ ಆಯ್ತು, ಗಣೇಶ ಹಬ್ಬ ಆಯ್ತು, ಆಯುಧ ಪೂಜೆ ಆಯ್ತು, ದೀಪಾವಳಿ ಆಯ್ತು, ಮತ್ತೆ ತಿರ್ಗಾ ಸಂಕ್ರಾಂತಿ ಬಂತು. ಈ ವರ್ಷ ಆಗ್ಲಿಲ್ಲ ಗುರುಜಿ, ಮುಂದಿನ ವರ್ಷ ಬರ್ತೀನಿ. ಈ ಮುಂದೂಡುವಂಥ ದರಿದ್ರ ಯಾಕೆ? ಏನಿದೆ ಇದೆಲ್ಲ ನೆಗೆಟಿವ್ ಎನರ್ಜಿಗಳು. ಚೆನ್ನಾಗಿ ತಿಳ್ಕೊಳ್ಳಿ. ನಿಮ್ಮಲ್ಲಿ ಸೋಮಾರಿತನ, ಒಳ್ಳೆ ಕೆಲಸಕ್ಕೆ 108 ವಿಘ್ನಗಳು, ಕೆಟ್ಟ ಕೆಲಸಕ್ಕೆ 108 ಸುವರ್ಣ ಅವಕಾಶಗಳು. ನೀನು ಸೋಂಬೇರಿ ಆಗ್ತೀನಿ ಅಂತಂದ್ರೆ ನಿನಗೆ 108 ಅವಕಾಶಗಳು. ಅದೇ ನೀನೇನಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ನಿನಗೆ ಒಂದು ಅವಕಾಶಗಳಿಲ್ಲ. ಇಲ್ಲಿ ನೆಗೆಟಿವ್ ಪಾಸಿಟಿವ್ ರೇಷಿಯೋಗಳನ್ನು ಹೇಳ್ತೀನಿ, ಎಲ್ಲ ಬರೆದಿಟ್ಕೊಳ್ಳಿ. ಇದನ್ನ ಶಾಶ್ವತವಾಗಿ ಬರೆದಿಟ್ಕೊಳ್ಳಿ. ಒಂದು ಏನೋ ನೀವು ಸೋಮಾರಿತನ ಅಂತ ಇಟ್ಕೊಳ್ಳಿ. ಅಂದ್ರೆ ಉದಾಹರಣೆಗೆ ಇವತ್ತೇನೋ ಕೆಲಸ ಮಾಡ್ಬೇಕು, ಅಯ್ಯೋ ನಾಳೆ ಮಾಡಿದ್ರೆ ಆಯ್ತು ಅಂತ ತಳ್ತೀರ. ಈಗ ನಿಮಗೆ ನಾಳೆ ಮಾಡೋದಕ್ಕೆ 9 ಶಕ್ತಿಗಳು, ದುಷ್ಟ ಶಕ್ತಿಗಳು ನಿಮಗೆ ಸಪೋರ್ಟ್ಗೆ ಬರ್ತವೆ. ನಾನು ಅವನಿಗೆ ನಾಳೆ ಮಾಡಿಸ್ತೀನಿ, ನಾನು ಅವನಿಗೆ ನಾಳೆ ಮಾಡಿಸ್ತೀನಿ, ನಾಳೆ ಮಾಡಿಸ್ತೀನಿ ಅಂತ 9 ಶಕ್ತಿಗಳು. ಅದೇ ನಾನೇನಾದ್ರೂ ಇವತ್ತು ನಾನು ಒಳ್ಳೆ ಕೆಲಸ ಮಾಡ್ತೀನಿ, ಫೋನ್ ಮಾಡ್ದ ಅವನಿಗೇನೋ 108 ಸಮಸ್ಯೆಗಳು, ಗುರುಗಳ ಹತ್ರ ಹೋಗ್ತೀನಿ ಅಂತ. ನಿನಗೆ ಪಾಸಿಟಿವ್ ಇರೋ ರೇಷಿಯೋ 1:1.5 ಅಷ್ಟೇ. ಇದನ್ನ ಚೆನ್ನಾಗಿ ಬರೆದ್ ಮಾಡ್ಕೊಂಬಿಡಿ. ನೆಗೆಟಿವ್ ಆಗಿ ಏನಾದ್ರೂ ನೀನ್ ನಾಳೆ ಮಾಡ್ತೀನಿ ಅಂತ ಮುಂದೂಡಿದ್ರೆ 9 ಶಕ್ತಿಗಳು ನಿನ್ನನ್ನ ನಾಳೆ ಮಾಡ್ಸಕ್ ರೆಡಿ ಇರ್ತವೆ. ಬಟ್ ಈಗಲೇ ನಾನು ಏನೋ ಮಾಡ್ತೀನಿ ಅಂದ್ರೆ ನಿನಗೆ ಅದಕ್ಕೆ ಯಾರೂ ಸಪೋರ್ಟ್ ಇಲ್ಲ. 0.5% ಅಷ್ಟೇ, 1/2. ಅಂದ್ರೆ ನಿನಗೆ ನೀನೇ ಮೋಟಿವೇಶನ್ ಮಾಡ್ಕೊಬೇಕೆ ಹೊರತು ಹೊರಗಡೆ ಇರೋರು ಯಾರು ಮೋಟಿವೇಶನ್ ಮಾಡೋದಿಲ್ಲ. ಇದು ನಿನ್ನೊಳಗಡೆ ಇರೋವಂಥದ್ದು. ಇದು ರೇಷಿಯೋ, ಪಾಸಿಟಿವ್ಗೂ ನೆಗೆಟಿವ್ಗೂ ಇರೋ ರೇಷಿಯೋ, ಶುಭ ಚೇತನ ಅಶುಭ ಚೇತನಕ್ಕೆ ಇರೋ ರೇಷಿಯೋ, ದುಷ್ಟಶಕ್ತಿ ಧನಾತ್ಮಕ ಶಕ್ತಿ, ಇದಕ್ಕಿರೋಂಥ ರೇಷಿಯೋ ಇದು. ಹಂಗಾಗಿ ಈ ಶಕ್ತಿಗಳನ್ನೆಲ್ಲ ತಿಳ್ಕೊಳ್ಳಿ. ಯಾರೋ ಒಬ್ಬ ಮುಟ್ಟಾಳ, ನಾನು ಹಂಗೆ ಕರೆಯೋದು ಮುಟ್ಟಾಳ ಅಂತ. ಏನಕ್ಕಂತಂದ್ರೆ 3 ರೀತಿ ವರ್ಗದವ್ರು ಇರ್ತಾರೆ, ಚೆನ್ನಾಗಿ ತಿಳ್ಕೊಂಬಿಡಿ. ಒಬ್ಬ ವೀರ ಧೀರ ಶೂರ. ಅವನು ಎಲ್ಲೋದ್ರು ಅವನ ಹತ್ರ ನಿರಾಯುಧನಾಗಿ ಅವನು ಎಲ್ಲೇ ಹೋದ್ರು ಗೆದ್ಕೊಂಬತ್ತಾನೆ. ಈ ಥರದವ್ರು ಎಲ್ಲಿರ್ತಾರೆ? ನನ್ನ ಪ್ರಕಾರ 10 ಲಕ್ಷಕ್ಕೆ ಒಬ್ಬ ಅಂತ ಇಟ್ಕೊಳ್ಳಿ, ಅಥವಾ 5 ಲಕ್ಷಕ್ಕೆ ಒಬ್ಬ ಅಂತ ಇಟ್ಕೊಳ್ಳಿ ಅಷ್ಟೇ. ವೀರ ಧೀರ ಶೂರ, ಅವನ ಹತ್ರ ಏನೂ ಆಯುಧಗಳಿಲ್ಲ. ಅವನು ಎಲ್ಲೇ ಕಳಿಸಿ, ದೇಶದ ಭೂಮಂಡಲದ ಯಾವುದೇ ಮೂಲೆಗೆ ಕಳಿಸಿ ಗೆದ್ಕೊಂಬತ್ತಾನ ಅವನು. ಇವನನ್ನ ನೋಡಿ ನಾವೆಲ್ಲ ಮೋಟಿವೇಟ್ ಆಗ್ಬಿಟ್ಟು ನಾನು ಹಂಗೆ ಆಗ್ಬಿಡ್ತೀನಿ ಅಂತ ಹೋಗ್ಬಿಡ್ತಾರೆ, ದಬಾಕತ್ತಾರೆ. ಇನ್ನೊಬ್ರು ವೀರ ಧೀರ ಶೂರರು. ಇವ್ರಿಗೆ ಆಯುಧಗಳಿದ್ರೆ ಮಾತ್ರ ಇವ್ರು ವೀರ ಧೀರ ಶೂರ, ಇಲ್ಲಾಂದ್ರೆ ಖಂಡಿತವಾಗ್ಲಿ ಇವ್ರು ಪುಕ್ಕಲ್ರೆ. ಉದಾಹರಣೆಗೆ ಅವನ ಕೈಯಲ್ಲಿ ಬಿಲ್ಲು ಬಾಣ ಇಲ್ಲ, ಗದೆ ಇಲ್ಲ, ಕತ್ತಿ ಇಲ್ಲ, ಗನ್ ಇಲ್ಲ, ಆದ್ರೂ ಅವನು ಫೈಟ್ ಮಾಡಿ ಗೆದ್ಕೊಂಬತ್ತಾನೆ. ಸಿನಿಮಾಗಳಲ್ಲಿ ಇದೆಲ್ಲ ನಡೀತವೆ, ಬಟ್ ರಿಯಲ್ ಲೈಫಲ್ಲೂ ಕೂಡ ನಡೀತವೆ. ಇನ್ನ ಕೆಲವರಿಗೆ ಅವನ ಕೈಯಲ್ಲಿ ಗನ್ ಇರ್ಬೇಕು, ಅವಾಗ ಅವನ್ ರೌಡಿ, ಅವಾಗ ಅವನ್ ಹೀರೋ. ಅವನ ಕೈಯಲ್ಲಿ ಏನೋ ಮಚ್ಚಿರ್ಬೇಕು, ಏನೋ ಒಂದು ಇರ್ಬೇಕು. ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಯಾರಿಗೋ ಒಬ್ಬನಿಗೆ ಅವನಿಗೆ ಆಯುಧ ಏನು ಅಂತಂದ್ರೆ, ಆಯುಧ ಇದ್ರೆ ಅವನಿಗೆ ಧೈರ್ಯ ಬರ್ತದೆ. ಏನು ಆಯುಧ? ಜ್ಯೋತಿಷ್ಯ ಅನ್ನೋದು ಆಯುಧ, ಸಂಖ್ಯಾಶಾಸ್ತ್ರ ಅನ್ನೋದು ಆಯುಧ, ವಾಸ್ತುಶಾಸ್ತ್ರ ಅನ್ನೋದು ಆಯುಧ, ಅವನಿಗೆ ಗುರುವಿನ ಒಂದು ಆಶೀರ್ವಾದ ಆಯುಧ. ಸೊ ಈ ಆಯುಧಗಳನ್ನ ಇಟ್ಕೊಂಡೆ ಆಯುಧ ಬಿಟ್ಟ ನನ್ನ ಮಗ ಸತ್ತ, ಹೊಡ್ತಾ ಬಿತ್ತು. ಅವನಿಗೇನೋ ಭಕ್ತಿ ಅನ್ನೋದು ಒಂದು ಆಯುಧ, ಕೀರ್ತನೆ ಭಜನೆ ಅನ್ನೋದು ಒಂದು ಆಯುಧ, ಧ್ಯಾನ ಅನ್ನೋದು ಒಂದು ಆಯುಧ. ಈ ಆಯುಧಗಳನ್ನ ಇರುವಂತ ವೀರ ಧೀರ ಶೂರರು ಬೇರೆ. ಯಾವುದೇ ಆಯುಧಗಳನ್ನ ಮುಟ್ಟೋದು ಇಲ್ಲ, ನೋಡೋದು ಇಲ್ಲ, ಅದನ್ನ ಜೀವಮಾನದಲ್ಲಿ ಅವನು ಉಪಯೋಗಿಸೋದು ಇಲ್ಲ. ಈ ರೀತಿ ವೀರಾಧೀರ ಶೂರರು. ಇನ್ನು ಮಿಕ್ಕದವ್ರು ಇದಾರಲ್ಲ, ಇವ್ರಿಗೆ ನೀವು ಎಂಥ ಆಯುಧಗಳನ್ನಾದ್ರೂ ಕೂಡಿ, ಏನೇ ಹೇಳಿ, ಬ್ರಹ್ಮ ಬಂದು ಆ ಕವಿರತ್ನ ಕಾಳಿದಾಸಂಗೆ ಕಾಳಿ ಬರಿತಾಳಲ್ಲ ಓಂ ಅಂತ, ವಿದ್ಯಾ ಬುದ್ಧಿ ಎರಡು ಕೊಟ್ಟು ಬಿಡ್ತಾಳಲ್ಲ, ಹಂಗ್ ಕೊಟ್ರು ಕೂಡ ಮುಂದೆ ಬರಲ್ಲ, ಏನು ಒಂದು ಮಾತು ಬರಲ್ಲ ಈಚೆಯಿಂದ. ಅವ್ರು ಹಾಡ್ದಂಗೆ ಆಡ್ತಾ ಇರ್ತಾರೆ, ಇದ್ದಂಗೆ ಇರ್ತಾರೆ, 6ಕ್ಕೆ ಏರಲ್ಲ 3ಕ್ಕೆ ಇಳಿಯಲ್ಲ, ಹಂಗೆ ಇರ್ತವೆ. ಇವ್ರಿಗೆ ಯಾವ ಆಯುಧಗಳು ಕೊಡಿ, ಏನೇ ಕೊಟ್ರು ಏನ್ ನಯ ಪೈಸದ ಉಪಯೋಗ ಇಲ್ಲ. ಇವ್ರದೆಲ್ಲ ಡಮ್ಮಿ. ಇವರೆಲ್ಲ ಅಂದ್ರೆ ಅವರಿಂದನೇ ರಿಯಲ್ ಫ್ಯಾಕ್ಟ್ ಅಲ್ಲಿ ಹೇಳ್ಬೇಕಾದ್ರೆ ಸಂಸಾರ ನಡೀತಾ ಇರೋದು, ಭೂಮಿ ನಡೀತಾ ಇರೋದು. ಜೊಳ್ಳು ಇರಲೇಬೇಕು. ಜೊಳ್ಳಿಲ್ಲ ಅಂತಂದ್ರೆ ಬರೀ ಸಾಲಿಡ್ಗಳಿಂದ ಕೆಲಸ ಆಗಲ್ಲ. ಪೀಚು, ಜೊಳ್ಳು ಮತ್ತೆ ಸಾಲಿಡ್. ಸೊಗುಡು ಅಂತಾರೆ, ಅವರೆಕಾಯಿ ಸೊಗುಡು ಅಂತ. ಆ ರೀತಿ ಕಾಯಿಗಳು ದಪ್ಪ ಸಖತ್ತಾಗಿರ್ತವೆ. ನಾರ್ಮಲ್ ಆಗಿದೆ. ಇನ್ನೊಂದೆಲ್ಲ ಬರೀ ಜೊಳ್ಳು. ಬಿಡಿಸಿದ್ರೆ ನೋಡಕ್ ಹಂಗೈತೆ, ಬಟ್ ಬಿಡಿಸಿದ್ರೆ ಏನಿಲ್ಲ ಒಳಗಡೆ. ಪೀಚು ಚಿಕ್ಕದು, ಅದ್ರಲ್ಲಿ ಇಲ್ವೇ ಇಲ್ಲ.
ನೋಡಕ್ ಮಾತ್ರ ಅವರೆಕಾಯಿ. ಸೊ ಅದೇ ರೀತಿನೇ ಈ 3 ಜನ. ಈ 3 ಜನದಲ್ಲಿ ಯಾರೋ ಒಬ್ಬ ಸಮಾಜದಲ್ಲಿ ಸೂಪರ್ ಸ್ಟಾರ್ ಆಗಿ ಮೆರಿತವನೆ. ನಾವ್ ಅನ್ಕೊಳ್ತೇವೆ ನೋಡು ಅವ್ನು ಮೆರಿತಾನೆ, ನಾನು ಹಂಗೆ ಮೆರಿತೀನಿ. ಅವನು ವೀರ ಧೀರ ಶೂರನ, ಆಯುಧಗಳಿಲ್ದೇ ಇರೋನ ಅಥವಾ ಆಯುಧ ಇದ್ದು ವೀರ ಧೀರ ಶೂರನ? ನೀನು ಯಾವ ಕ್ಯಾಟಗರಿಗೆ ಸೇರ್ತೀಯ ಆ ಕ್ಯಾಟಗರಿಲಿ ಹೋಗ್ಬೇಕು. ಎಲ್ಲರೂ ಅವನಿಂದ ಗೆದ್ದೆತ್ತನ್ ಬಾಲ ಹಿಡಿ ಅಂತ ಅಂದ್ಬಿಟ್ಟು ಅವ್ರನ್ನ ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಫಾಲೋ ಮಾಡಬೇಡಿ. ಇಲ್ಲಿ ಕಾಪಿ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ನಿಮ್ಮ ಸ್ವಂತಿಕೆ ಅನ್ನೋದು ಇರಬೇಕು. ಆಗ ನೀವು ಯಾವುದೋ ಒಂದು ರೂಪದಲ್ಲಿ ಬೆಳಿತೀರ. ಬಟ್ ಮನುಷ್ಯನಿಗೆ ಈ ಸೋಮಾರಿತನ, ಆಲಸ್ಯ, ಜಡತ್ವ, ಅತಿಯಾದ ಕಾಮ ಅಥವಾ ಕಾಮ ಇಲ್ಲದೆ ಇರೋದು ಕೂಡ ನೆಗೆಟಿವ್ನೇ. ಕಾಮನೇ ಇಲ್ಲ, ಅದು ನೆಗೆಟಿವ್ನೇ. ಮುಂದೂಡೋ ಕಲೆ ದರಿದ್ರ, ನಾಳೆ ಮಾಡ್ತೀನಿ, ನೆಪ ಹೇಳೋ ಕಲೆ, ಇದೆಲ್ಲ ದರಿದ್ರ, ಇದೆಲ್ಲ ನಕಾರಾತ್ಮಕ ಶಕ್ತಿ ನಿಮ್ಮನ್ನ ಆವರಿಸ್ಕೊಂಡಿರೋದ್ರಿಂದ ನೀವು ಯಾರು ಏನೇ ಮಾಡಿದ್ರು ಏನು ಮಾಡೋಕ್ಕಾಗಲ್ಲ. ನೀವೆಂಥ ವಿಡಿಯೋಗಳನ್ನಾದ್ರೂ ನೋಡಿ, ನೀವೆಂಥ ಪುಸ್ತಕಗಳನ್ನಾದ್ರೂ ಓದಿ, ನೀ ಪ್ರಪಂಚದಲ್ಲಿರೋ ಹೈಯೆಸ್ಟ್ ಮೋಟಿವೇಶನ್ ಪುಸ್ತಕಗಳು ನೋಡಿ, ಮೋಟಿವೇಶನ್ ವಿಡಿಯೋಗಳು ನೋಡಿ, ಆ ಕ್ಷಣಕ್ಕೆ ಮಾತ್ರ ನಿಮಗೇನೋ ಸಿಕ್ತು, ನನಗೇನೋ ದಕ್ಬಿಡ್ತು ಅಂತ ಅನಿಸ್ತದೆ. ಮತ್ತೆ ಹೋಗಿ ತಿರ್ಗಾ ಅದೇ ಮೂಲೆಯಲ್ಲಿ ಹೋಗಿ ಕೂತ್ಕೋ, ಹಂಗೆ ಇರು. ನಿಮಗೆ ಅನ್ನಿಸ್ತಾ ಇರ್ತದೆ, ನಾನು ಸಮಯ ವ್ಯರ್ಥ ಮಾಡ್ತಾ ಇದ್ದೀನಿ, ನಾನು ಏನೂ ಸಾಧನೆ ಮಾಡಲಿಲ್ಲ, ನನ್ನಲ್ಲಿ ಸ್ಕಿಲ್ ಇದೆ, ಟ್ಯಾಲೆಂಟ್ ಇದೆ, ಬಟ್ ನಾನು ಅದನ್ನು ಉಪಯೋಗಿಸ್ಕೊಳ್ತಾ ಇಲ್ಲ. ಇಲ್ಲದೆ ಹೋದ್ರೂ ಅದನ್ನು ಕಲಿಬೇಕು, ಆದರೆ ಕಲಿಯೋಕ್ಕೆ ಆಸಕ್ತಿನೇ ಬರ್ತಾ ಇಲ್ಲ. ನಿಮಗೆ ಗೊತ್ತು, ಪ್ರತಿಯೊಬ್ಬ ಸೋಮಾರಿಗೆ ಅತ್ಯದ್ಭುತವಾಗಿ ಗೊತ್ತಿರುತ್ತೆ, ನಾನು ಸಮಯ ವ್ಯರ್ಥ ಮಾಡ್ತಾ ಇದ್ದೀನಿ, ನನ್ನ ಜೀವನ ವ್ಯರ್ಥವಾಗ್ತಾ ಇದೆ, ನಾನು ಹುಟ್ಟಿ ನನಗಾಗ್ಲಿ, ನನ್ನ ಕುಟುಂಬಕ್ಕಾಗ್ಲಿ ಅಥವಾ ಸಮಾಜಕ್ಕಾಗ್ಲಿ, ನಿಸರ್ಗಕ್ಕಾಗ್ಲಿ ಏನೂ ನಾನು ಕೊಡುಗೆಯನ್ನು ಕೊಡಲಿಲ್ಲ. ಅಂದರೆ ಋಣನೇ ತೀರಿಸ್ಲಿಲ್ಲ. ಯಾಕೆ ತೀರಿಸ್ಲಿಲ್ಲ ಅಂತಂದ್ರೆ, ಯಾರ್ಯಾರೆಲ್ಲ ಹಿಂಗಿರ್ತಾರೆ ಪ್ರತಿಯೊಬ್ಬರಲ್ಲೂ ಕೂಡ ಈ ರೀತಿ ನಕಾರಾತ್ಮಕ ಶಕ್ತಿ ಬಂದುಬಿಟ್ಟಿರುತ್ತೆ ಒಳಗಡೆ. ಕೇವಲ ಯಾರಿಗೋ ಇಲ್ಲಿ ದೆವ್ವ ಬಿಡಿಸಿ, ಭೂತ ಬಿಡಿಸಿ ಅಂತ ಬರ್ತಾರೆ ಒಂದಷ್ಟು ಜನ, ಮೈ ಮೇಲೆ ದೇವ್ರು ಬಂತು, ದೆವ್ವ ಬಂತು ಅಂತ. ಇದನ್ನ ನೀವೆಲ್ಲ ನೋಡ್ತೀರಾ, ಅಯ್ಯೋ ಅವ್ನ ಮೈ ಮೇಲೆ ದೇವ್ರು ಬಂದ್ಬಿಟ್ಟಿತ್ತು, ಅವಳ ಮೈ ಮೇಲೆ ದೆವ್ವ ಬಂದ್ಬಿಟ್ಟಿತ್ತು, ಹಂಗೆ ಹಿಂಗೆ ಅಂತೀರ. ಎಲ್ಲರ ಒಳಗಡೆನೂ ದೆವ್ವಗಳಿದಾವೆ. ಬರೀ ಅವ್ರು ಮಾತ್ರ ಅಲ್ಲ, ಪ್ರತಿಯೊಬ್ಬರಲ್ಲೂ ದೆವ್ವಗಳಿದ್ದಾವೆ. ನಾನು ಹೇಳ್ತಾ ಇರೋಂಥದ್ದು ಇದು ಏನೇನು ನಿಮ್ಮಲ್ಲಿ ಗುಣಗಳಿದೆ, ಆಲಸ್ಯ, ಸೋಮಾರಿತನ, ಜಡತ್ವ, ಮುಂದೂಡುವಂಥದ್ದು, ನೆಪ ಹೇಳುವಂಥದ್ದು, ಮಾಡಿದ್ರಾಯ್ತು, ಕೊಟ್ರಾಯ್ತು, ಕೇರ್ಲೆಸ್ಸು, ಗಲೀಜು, ಅದೊಂಥರ ಅಶುದ್ಧವಾಗಿ ಕೆಲವೊಂದು ಮನೆಗಳು ಕಳ್ಸಿದ್ರೆ, ವಿಡಿಯೋ ಕಳಿಸಿ ಅಂತ ನೋಡಿದ್ರೆ ವಾಮಿಟ್ ಬಂದ್ಬಿಡ್ತದೆ. ಏನ್ ಚೇರ್ ಮೇಲೆ ಒಂದಷ್ಟು ಬಟ್ಟೆ, ಅಲ್ಲೊಂದಷ್ಟು ಬಟ್ಟೆ, ಎಲ್ಲಿ ನೋಡಿದ್ರು ಬರೀ ಬಟ್ಟೆಗಳು, ಆ ನಯಾ ನಾಜೂಕ್ ಅನ್ನೋದೇ ಇಲ್ಲ. ನಮ್ಮ ಮನೆಯೊಳಗೆ ಏನಾದ್ರು ಆ ವಿಡಿಯೋ ನೋಡ್ಸಿದ್ರೆ ನೇಣು ಹಾಕೊಂಡು ಸತ್ತೋಗ್ಬಿಡ್ತಾಳೆ. ನಾನು ಏನಾದ್ರು ಇಲ್ಲಿ ಪುಸ್ತಕ ಒಂದ್ ಸ್ವಲ್ಪ ನೋಡಿ ಹಿಂಗ್ ಕ್ರಾಸ್ ಇಟ್ಟಿದ್ರೆ ಬಂದ್ಬಿಟ್ಟು ಸ್ಟ್ರೈಟ್ ಮಾಡ್ಬಿಟ್ಟು ಹೋಗ್ಬಿಡ್ತಾಳೆ. ಅಂಥದ್ರಲ್ಲಿ ಆ ತರ ಮನೆಗಳನ್ನೇನಾದ್ರು ನೋಡ್ಬಿಟ್ರೆ ನಿಜವಾಗ್ಲು ಗಬ್ಬು ವಾಸನೆ ಹೊಡಿತಾ ಇರ್ತದೆ. ನಿಮ್ಮ ಮನೇಲಿ ಜಿರ್ಲೆಗಳು, ಇರುವೆಗಳು, ಡ್ರಾಯರ್ ತೆಗೆದ್ರಲ್ಲೆಲ್ಲ ಏನೋ ಕ್ರಿಮಿಕೀಟಗಳು, ಇವೆಲ್ಲ ಏನು ಅಂತಂದ್ರೆ ವೆರಿ ಸಿಂಪಲ್ ಆಗಿ ತಿಳ್ಕೊಂಬಿಡಿ, ಯಾವುದೋ ಒಂದು ಬಂಗ್ಲೆ, ಅದನ್ನ ನೀವೇನ್ ನೋಡಿದ ತಕ್ಷಣ ಇದು ಬೂತ್ ಬಂಗ್ಲೆ ಅಂತ ನೀವೇ ಹೇಳ್ಬಿಡ್ತೀರಿ. ಯಾಕೆಂದ್ರೆ ಎಲ್ಲ ಜೇಡ್ರ ಬಲ್ಲೆ ಅವು ಇವೆಲ್ಲ ತಿಳ್ಕೊಂಡು, ಅದಕ್ಕೆ ಬಾಗ್ಲಿಲ್ಲ, ಕಿಟಕಿ ಇಲ್ಲ, ವಿಚಿತ್ರವಾಗವೆ. ಅದನ್ನ ನೀವು ಅಂತ ಮನೆಗೆ ಹೋಗ್ತೀರಾ, ತಗತೀರಾ ಅಂತ ಮನೆಗೆ ಹೋಗ್ಲಿ? ತಗೊಳಲ್ಲ. ಯಾರು ತಗತಾರೆ? ಯಾರು ತಗೊಳಲ್ಲ. ಬಟ್ ನಿಮ್ಮ ಮನೆಗಳಲ್ಲಿ ಡ್ರಾಯರ್ಗಳಲ್ಲಿ ಮೇಲ್ಗಡೆ, ಕೆಲವ್ರ ಮನೆಗಳು ಮೇಲ್ಗಡೆ ಫುಲ್ ಸೂಪರ್ ಆಗಿರುತ್ತೆ, ಬಾಗಿಲು ತೆಗೆದ್ರೆ ಇಡೀ ಕಸ, ಬೆಂಗಳೂರಲ್ಲಿರೋ ಎಲ್ಲಾ ಕಸಗಳು ಅವ್ರ ಮನೇಲಿ ಇರ್ತವೆ, ಕಬೋರ್ಡ್ ಅಲ್ಲಿ ಇರ್ತವೆ. ಡ್ರಾವರ್ ಓಪನ್ ಮಾಡಿದ್ರೆ ಬರೀ ಗಲೀಜು, ಗಬ್ಬು ವಾಸನೆ ಹೊಡಿತಾ ಇರ್ತದೆ, ಬಟ್ಟೆಗಳು ವಾಸನೆ ಹೊಡಿತಾ ಇರ್ತದೆ. ತಗೊಂಬಂದು ಡೋರ್ ಮೇಲೆ ನೇತಾಕ್ಬಿಟ್ಟಿರ್ತಾರೆ, ಚೇರ್ ಮೇಲೆ ಹಾಕ್ಬಿಟ್ಟಿರ್ತಾರೆ, ಮಂಚದ ಮೇಲೆ ಹಾಕ್ಬಿಟ್ಟಿರ್ತಾರೆ. ಅದು ಏನು ಮನೆ ಅಂತ ಮಾಡ್ಕೊಂಡಿರ್ತಾರೋ. ಬೀರು ಇದೆ, ಕಬೋರ್ಡ್ ಇದೆ, ಇಲ್ಲ ಅಂದ್ರೆ ತಗೊಂಡ್ ಬನ್ನಿ, ಏನೋ ಒಂದು ಮಾಡಿ ಅದನ್ನ ಆ ಸ್ಥಳಕ್ಕೆ ತಲುಪಿಸ್ಬಿಡಿ. ಕೆಲಸ ಮಾಡ್ಬಿಟ್ಟು ಗ್ಯಾರೇಜ್ಗೆ ಹೋಗಿ ಒಂದ್ ದೊಡ್ಡ ಬೋರ್ಡ್ ಇಟ್ಟಿರ್ತಾರೆ, ಎಷ್ಟು ಚೆನ್ನಾಗಿ ಜೋಡಿಸಿರ್ತಾರೆ, ಬಹಳ ಖುಷಿ ಆಗುತ್ತೆ. ರಾತ್ರಿ ಎಲ್ಲ ತೊಳೆದ್ಬಿಟ್ಟು ಜೋಡಿಸ್ಬಿಡ್ಬೇಕು, ಬೆಳಿಗ್ಗೆ ಬಂದು ಮತ್ತೆ ತಿರ್ಗಾ ಎಲ್ಲ ಗಲೀಜಾಗುತ್ತೆ, ತಿರ್ಗಾ ರಾತ್ರಿ ಆದ್ಮೇಲೆ ಬೋರ್ಡ್ಗೆ ಹಾಕ್ಬಿಡ್ತಾರೆ. ಎಲ್ಲಾ ಗ್ಯಾರೇಜ್ ಅವ್ರು ಹಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ, ಬಟ್ ನಾನು ಹೋಗಿರೋ ಎಲ್ಲಾ ಗ್ಯಾರೇಜ್ಗಳು ಹಂಗೆ ಇರ್ತವೆ. ಟೈಲರ್ ಅಂಗಡಿ ಎಷ್ಟು ನೀಟಾಗಿ ಇಟ್ಕೊಂಡು, ಬ್ಯೂಟಿ ಪಾರ್ಲರ್ ತುಂಬಾ ಚೆನ್ನಾಗಿ ಇಟ್ಕೊಂಡಿರ್ತಾರೆ. ಒಂದೊಂದು ಮನೆಗಳಿಗೆ ಹೋಗೋದಕ್ಕೆ ಬಹಳ ಖುಷಿ ಆಗುತ್ತೆ, ಆಫೀಸ್ಗೆ ಹೋಗೋದಕ್ಕೆ ಖುಷಿ ಆಗುತ್ತೆ. 5 ಸ್ಟಾರ್ ಹೋಟ್ಲಿಗೆ ನೀವು ಹೋಗ್ಬೇಕೆಲ್ಲ, ಪ್ರತಿಯೊಬ್ರು 5 ಸ್ಟಾರ್ ಹೋಟ್ಲಿಗೆ ಹೋಗ್ಬೇಕು. ಯಾವುದೋ ಒಂದು ನೆಪ ಮಾಡ್ಕೊಂಡು ಹೋಗಿ. ಯಾಕೆ 5 ಸ್ಟಾರ್ ಹೋಟ್ಲು? ನೀಟ್ನೆಸ್, ಹೈಜೆನಿಕ್ ಅಂತಾರೆ. ಯಾರೋ ಒಬ್ಬ ರಿಸೆಪ್ಷನ್ಗೆ ಬಂದ, ಅಕ್ಕ ಇಲ್ಲಿ ಎಷ್ಟು ರೂಮ್ ಬಾಡಿಗೆ ಅಂತ ಕೇಳ್ಬಿಟ್ಟು ಹೋಗ್ಬಿಟ್ಟ, ಪಟ 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 ಅಂತ ಬಂದು ಒರೆಸ್ಬಿಟ್ರು, ಎತ್ತೋಗ್ಬಿಟ್ರು. ಒಬ್ಬ ನಡ್ಕೊಂಡ್ ಬಂದ್ರೆ ಒರೆಸ್ಬಿಡ್ತಾರೆ. ಹೈಜೆನಿಕ್.
ಎಷ್ಟು ನೀಟಾಗಿರುತ್ತೆ ಅಂದ್ರೆ ಅನ್ನ ಸಾರು ಕಲ್ಸ್ಕೊಂಡು ತಿನ್ಬೋದು ಅಲ್ಲಿ ಟೈಲ್ಸ್ ಮೇಲೆ. ನಮ್ಮ ಮನೆಗಳಲ್ಲಿ ಅನ್ನ ಸಾರು ನೋಡಕ್ಕೆ ಅಲ್ಲಿ ಏನಾದ್ರು ಊಟ ಕೊಟ್ರೆ ಖಂಡಿತವಾಗ್ಲೂ ವಾಮಿಟ್ ಮಾಡ್ಕೊಂಡ್ ಬಂದ್ಬಿಡ್ತೀರಿ, ಅಷ್ಟು ಗಲೀಜಾಗಿ ಇಟ್ಕೊಂಡಿರುತ್ತೆ. ಇದೆಲ್ಲ ಏನು? ನಕಾರಾತ್ಮಕ ಶಕ್ತಿ, ದುಷ್ಟಶಕ್ತಿ. ನಕಾರಾತ್ಮಕ ಶಕ್ತಿ ಪ್ಲಸ್ ದುಷ್ಟಶಕ್ತಿ ಪ್ಲಸ್ ಋಣಾತ್ಮಕ ಶಕ್ತಿ ಪ್ಲಸ್ ನಕಾರಾತ್ಮಕ ಕಂಪನಗಳು ಈಸುಕೊಳ್ಟು ಸರ್ವನಾಶ, ನರಕ ಪ್ರಾಪ್ತಿ. ಇವ್ರು ಯಾರು ಉದ್ಧಾರ ಆಗೋ ಯಾವ ಲಕ್ಷಣಗಳು ಕಾಣಿಸೋದಿಲ್ಲ. ಯಾರ್ಯಾರಿಗೆ ನೆಗೆಟಿವಿಟಿ ಇರ್ತವೆ, ಮೊದಲು ಆರೋಗ್ಯದ ಮೇಲೆ ಹೊಡೆತ, ಎರಡನೇದು ಮನೆಯಲ್ಲಿ ಕಲಹ, ಯುದ್ಧ. ಯಾವಳ ಸುಮ್ಮನೆ ಹೆಂಡ್ತಿ ವಟ 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 ಅಂತ ಕಿರಿಸ್ತಾನೆ ಇರ್ತಾಳೆ, ಅಥವಾ ಗಂಡ ಬೈತಾನೇ ಇರ್ತಾನೆ, ಏನೋ ಒಂದು ಕಿರಿಕಿರಿ ದಿನ ಎಲ್ಲ. ಅವಳಂಗೆ ಅವನಂಗೆ, ಅಮ್ಮ ಅಕ್ಕ ಲೊಟ್ಟೆ ಲೊಸುಗು ಅವು ಇವು ಏನೇನೋ ಹೇಳ್ತಾನೆ ಇರ್ತಾರೆ. ಅಮ್ಮ ಗಂಡ ಹೇಳ್ತಾನೆ, ಹೆಂಡತಿ ಹೇಳ್ತಾರೆ, ಇಲ್ಲ ಮಕ್ಕಳಾದ್ರೂ ಹೇಳ್ತಾ ಇರ್ತಾರೆ, ಇಲ್ಲ ಯಾರೋ ಅಜ್ಜಿ ತಾತನಾದ್ರೂ ಕುತ್ಕೊಂಡು ಸುಮ್ಮನೆ ಬಾಯಿಗೆ ಬಂದಂಗೆ ಬೈತಾ ಇರ್ತಾರೆ. ಏನೊಂದು ನೆಗೆಟಿವಿಟಿ. ಎಲ್ಲೆಲ್ಲಿ ನೆಗೆಟಿವ್ ಶಕ್ತಿಗಳು ಇರ್ತವೋ ಇಲ್ಲೆಲ್ಲವೂ ಕೂಡ ಪ್ರತಿಯೊಬ್ಬರೊಳಗಡೆನೂ ಇರ್ತವೆ. ಅದನ್ನ ಆಕ್ಟಿವ್ ಮಾಡ್ಕೊಳ್ತಾರಲ್ಲ, ಅದನ್ನ ಬೆಳೆಸೋ ರೀತಿ ನೀತಿ ಇದೆಯಲ್ಲ, ಇವತ್ತು ಮಾಡಬೇಕಿತ್ತು ನಾಳೆಗೆ ಮುಂದೂಡ್ದ. ಒಳಗಡೆ ನಕಾರಾತ್ಮಕ ಶಕ್ತಿ ಇದೆ, ಅದಕ್ಕೋಸ್ಕರ ಅವ್ನು ಮುಂದೂಡ್ದ. ಸರಿ, ನಾಳೆ ಮಾಡದ್ನ, ಅದು ನಾಳಿದ್ದಕ್ಕೆ ಮುಂದೂಡ್ದ, ಆ ನೆಗೆಟಿವ್ಗೆ ಆಹಾರ ಹಾಕದ. ಸರಿ, ನಾಳಿದ್ದಾದ್ರೂ ಮಾಡದ್ನ, ಇಲ್ಲ ಆಚೆ ನಾಳಿದ್ದಕ್ಕೆ ಮುಂದೂಡ್ದ, ಅದಕ್ಕೆ ಇನ್ನೂ ಹೊಟ್ಟೆ ತುಂಬಾ ಆಹಾರ ಸಿಕ್ತು. ಅಂದ್ರೆ ಈಗ ಇನ್ನೂ ದೈತ್ಯವಾಗಿ ಬೆಳೀತು. ಈಗ ನಿನಗೆ ಅದು 2 ವಾರದ ತನಕ ಮಾಡಕ್ ಬಿಡೋದಿಲ್ಲ. 2 ವಾರ ಆಯ್ತು, 2 ವಾರ ಆದ್ಮೇಲಾದ್ರೂ ನೀವೇನೋ ಮಾಡಿದ್ರ? ಮಾಡ್ಲಿಲ್ಲ. ಮತ್ತೆ ನಿಮ್ಗೆ ಅದಕ್ಕೆ ಆಹಾರ ಹಾಕಿದ್ರೆ ಅದು ಇನ್ನು 2 ತಿಂಗಳು ನಿಮ್ಮನ್ನ ಮಾಡಕ್ ಬಿಡೋದಿಲ್ಲ. ಸರಿ ಹೋಗ್ಲಿ ಕಣಯ್ಯ, 2 ತಿಂಗಳಾದ್ಮೇಲೆ 2 ತಿಂಗಳಾದ್ಮೇಲಾದ್ರೂ ಮಾಡಿದ್ರ? ಇಲ್ಲ, ಮಾಡ್ಲಿಲ್ಲ. ಅದಕ್ಕೆ ಆಹಾರ ಸಿಕ್ತು. ಅಂದ್ರೆ ನೀವು ಎಷ್ಟು ಮುಂದೂಡ್ತಾ ಇರ್ತೀರಾ ಅಷ್ಟು ಆಹಾರ ಸಿಗ್ತಾ ಇರ್ತದೆ. ಖಂಡಿತವಾಗ್ಲೂ ನೀವು ಅದನ್ನ ಏನ್ ಮಾಡ್ತೀರಿ, 2 ತಿಂಗಳಾದ್ಮೇಲೆ ಮತ್ತೆ 2 ವರ್ಷಕ್ಕೆ ಮುಂದೂಡ್ತೀರ. ಹೋಗ್ಲಿ ಬಿಡಯ್ಯ, 2 ವರ್ಷ ಆದ್ಮೇಲೆ ಆದ್ರೂ ಮಾಡ್ದೇನಾ? ಮಾಡ್ಲಿಲ್ಲ. ನನ್ನ ಚಾನಲ್ನ ಎಷ್ಟು ವರ್ಷದಿಂದ ನೋಡ್ತಾ ಇದೀಯ? ನಿಮ್ದು ಹಳೆ ಚಾನಲ್ ಇತ್ತು ಗುರುಜಿ, 78,000 ಸಬ್ಸ್ಕ್ರೈಬರ್ ಆಗಿದ್ರು, ಅವಾಗಿಂದ ನೋಡ್ತಾ ಇದೀನಿ. ಎಷ್ಟು ವಿಡಿಯೋ ನೋಡಿದ್ಯಾ? 1,000 ನೋಡಿದ್ದೀನಿ ಗುರುಜಿ. ಯಾಕೆ ಬರ್ಲಿಲ್ಲ? ಮೊನ್ನೆ ಯಾರು ಬಂದಿದ್ದ ಇಲ್ಲಿ, ದಿಲೀಪ ಅಂತ, ಅವ್ನು ನನ್ನ ಹಳೆಯ ಶಿಷ್ಯ ಅಂತೆ, ನಿಮ್ಮ ಹಳೆ ಶಿಷ್ಯ ನಾನು ಅಂತ. ಬಟ್ ಬಂದಿರೋದು ಯಾವಾಗ? 2025ರಲ್ಲಿ. ನಾನು ಚಾನಲ್ ಶುರು ಮಾಡಿದ್ದೆ 2016ರಲ್ಲೋ 17ರಲ್ಲೋ. ಅವಾಗ್ಲಿಂದ ನೋಡ್ತವ್ನು, ಬಂದಿರೋದು ಇವಾಗ. ಯಾಕೆ? ಇದು ದುಷ್ಟಶಕ್ತಿ ಮನಮೈಗಳೆಲ್ಲ ಆವರಿಸ್ಕೊಂಡಿರೋದ್ರಿಂದ ಇವ್ರು ಯಾರು ಬರೋದಕ್ಕೆ ಸಾಧ್ಯವಿಲ್ಲ. ಇದು ಕೇವಲ ನನ್ನ ಹತ್ರ ಬರೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಏನೂ ಕೆಲಸಗಳು ನಿಮ್ಗೆ ಆಗೋದಿಲ್ಲ. ಬೇಸಿಕ್ ನೀಡ್ಸ್, ಊಟ, ಬಟ್ಟೆ, ಸೂರು. ನೀವು ಎಲ್ಲೆಲ್ಲಿ ಗುಡಿಸ್ಲಲ್ಲಿರಿ, ಸ್ಲಮ್ಮಲ್ಲಿರಿ, ಅಥವಾ ನೀವು ಒಂದು ಮಿಡ್ಲ್ ಕ್ಲಾಸ್ ಏರಿಯಾದಲ್ಲಿರಿ, ಅಪ್ಪರ್ ಮಿಡ್ಲ್ ಕ್ಲಾಸ್ ಏರಿಯಾದಲ್ಲಿರಿ, ಯಾವುದೋ ಒಂದು ದೊಡ್ಡ ರಿಚ್ ಆಗಿರೋ ಜೆ ಪಿ ನಗರ, ಜಯನಗರ, ಇಂಥ ಕಡೆನೇ ಇರಿ, ತೊಂದರೆ ಇಲ್ಲ. ಊಟ, ಬಟ್ಟೆ, ಸೂರು ನಿಸರ್ಗ ನಮಗೆ ಪೂರೈಸುತ್ತೆ. ಅದಕ್ಕೆ ನಾವು ಎಫರ್ಟ್ ಹಾಕೋ ಅವಶ್ಯಕತೆ ಇಲ್ಲ. ಹೇಗೋ ನಡೀತಾ ಇರ್ತದೆ ಜೀವನ. ಬಟ್ ನೀವು ಅದಕ್ಕಿಂತನೂ ಏನಾದರೂ ಹೆಚ್ಚಾಗಿ ಗಳಿಸ್ಬೇಕು ಅಂತಂದ್ರೆ, ನಮಗೆ ಆಸೆ ಆಕಾಂಕ್ಷೆಗಳಿರ್ತವೆ. ಮನುಷ್ಯ ತೃಪ್ತಿ ಪಟ್ಕೊಳ್ಳಲ್ಲ, ಸರಳವಾಗಿ ಸುಲಭವಾಗಿ ತೃಪ್ತಿ ಪಟ್ಕೊಳ್ಳಲ್ಲ. ಅವನಿಗೆ ಹೆಚ್ಚಾಗಿ ಈ ರೀತಿ ಇರಬೇಕು, ಸಾಕಾಗೋದಿಲ್ಲ. 1 ಕೋಟಿ ದುಡಿತಾನೆ, 10 ಕೋಟಿ ದುಡಿದಿದ್ರೆ ಚೆನ್ನಾಗಿತ್ತು. 10 ಕೋಟಿ 100 ಕೋಟಿ ದುಡಿದಿದ್ರೆ ಚೆನ್ನಾಗಿತ್ತು. 100 ಕೋಟಿ ದುಡಿತಾನೆ, 1000 ಕೋಟಿ ದುಡಿದಿದ್ರೆ ಚೆನ್ನಾಗಿತ್ತು. ಸುಂದರವಾದ ಹುಡುಗಿನ ಲವ್ ಮಾಡ್ದ, ಮದುವೆ ಆದ. ಯಾಕೋ ಮದುವೆ ಆದ ಅಂದ್ರೆ ಸಖತ್ತಾಗಿದ್ದಾಳೆ ಅವಳು, ಐಶ್ವರ್ಯ ರೈ ತರ ಇದ್ದಾಳೆ, ಅದಕ್ಕೆ ಮದುವೆ ಆದೆ. ಮದುವೆ ಆಗಿ 3 ವರ್ಷ ಆದ್ಮೇಲೆ ಅವಳು ಐಶ್ವರ್ಯ ರೈ ಬೋರ್ ಆಗ್ಬಿಟ್ಲು. ಈಗ ಅವಳಿಗಿಂತ ಚೆನ್ನಾಗಿರೋ ಹೆಂಡತಿ ಬೇಕು. ಎಷ್ಟು ಸಲ ಮದುವೆ ಆಗ್ತೀಯ? ಇದು ಅತೃಪ್ತಿ. ಅಂದ್ರೆ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಅವನಿಗೆ ಹೋಗ್ತಾ ಇರ್ಬೇಕು, ಅತಿ ಆಸೆ. ಆದ್ರಿಂದ ಈ ರೀತಿಯ ಆಸೆಗಳನ್ನೆಲ್ಲ ಪೂರೈಸ್ಕೊಳ್ಬೇಕಾದ್ರೆ ಈ ದುಷ್ಟಶಕ್ತಿಗಳು ನಿಮ್ಮನ್ನ ಬಿಡೋದಿಲ್ಲ.
9 ರೀತಿ ಶಕ್ತಿಗಳು ಹಾಕಿ ನಿಮ್ಮನ್ನು ಎಳಿತಾ ಇರ್ತದೆ. 3 ಶಕ್ತಿಗಳು ಮಾತ್ರ ನಿಮಗೆ ಆ ಒಂದು ಎನರ್ಜಿಯನ್ನ ತುಂಬುತ್ತೆ. ಅದು ಒಂದು ಶಕ್ತಿ ಯಾವುದು ಅಂತಂದ್ರೆ, ನಿನ್ನ ಒಳಗಡೆ ಇರೋ ಮನೋಬಲ ಮತ್ತೆ ಆತ್ಮಸ್ಥೈರ್ಯ. ಇದು ಒಂದು ಶಕ್ತಿ. ಇನ್ನೊಂದು ಗುರುಬಲ, ಮತ್ತೊಂದು ದೈವಬಲ. ಚೆನ್ನಾಗಿ ತಿಳ್ಕೊಂಬಿಡಿ. ನಿಮಗೆ ನಕಾರಾತ್ಮಕ ಶಕ್ತಿಗಳು ಬರಬಾರದು ಅಂತಂದ್ರೆ, ನೀವು ಆ ಸೋಮಾರಿತನ, ಆಲಸ್ಯ, ಜಡತ್ವ, ಮುಂದೂಡುವ ದರಿದ್ರ, ನೆಪ ಹೇಳುವಂಥ ಕಲೆ, ಇವೆಲ್ಲವನ್ನ ಬಿಟ್ಟು ಸಕಾರಾತ್ಮಕವಾದ ಚಿಂತನೆಗಳು ಮಾಡಬೇಕು ಅಂದ್ರೆ ಈ ಮೂರೇ ಇರೋದು ಶಕ್ತಿಗಳು. ಒಂದು ನಿಮ್ಮೊಳಗಡೆ ಇರುವಂತ ಮನೋಬಲ, ಆತ್ಮಬಲ. ಇದು ಸ್ವಯಾರ್ಜಿತ. ಇದು ಚೆನ್ನಾಗಿ ತಿಳ್ಕೊಳ್ಳಿ. ಸ್ವಯಾರ್ಜಿತ ಅಂದ್ರೆ ನೀವೇ ಸಂಪಾದನೆ ಮಾಡಿರುವಂಥದ್ದು. ನೀವು ಸಂಪಾದನೆ ಮಾಡಿಲ್ಲ, ನಿಮ್ಮ ಯಾರೋ ಪೂರ್ವಜರಿಂದ ಅದು ಬಳುವಳಿಯಾಗಿ ಬಂದಿರ್ತದೆ. ಆದ್ರೂ ಕೂಡ ಇದನ್ನ ಇನ್ಬಿಲ್ಟ್ ಮೆಮೊರಿ ಅಂತ ಇಟ್ಕೊಳ್ಳಿ. ಇದು ಎಷ್ಟು ಜನಕ್ಕೆ ಇರ್ತದೆ? ಆಲ್ರೆಡಿ ಹೇಳ್ದಂಗೆ 10 ಲಕ್ಷದಲ್ಲಿ ಒಬ್ಬ ಅಥವಾ 5 ಲಕ್ಷದಲ್ಲಿ ಒಬ್ಬ ಅಂತ ತಿಳ್ಕೊಳ್ಳಿ. ಮನೋಬಲ, ಆತ್ಮಸ್ಥೈರ್ಯ, ಇದು ಯಾರದೇ ಸಪೋರ್ಟ್ ಇಲ್ದರೆ ಸ್ವಯಾರ್ಜಿತವಾಗಿ ಬಂದಿರೋಂಥದ್ದು. ಇನ್ಬಿಲ್ಟ್ ಮೆಮೊರಿ ಅಂತಾರೆ. ರಾಮ ಎಲ್ಲವನ್ನ ಕಲ್ತ್ಕಂಡ. ರಾಜಭಾರ ಮಾಡೋದ್ ಕಲ್ತ್ಕಂಡ, ಬಿಲ್ಲು ವಿದ್ಯೆ ಕಲ್ತ್ಕಂಡ, ಕೆಲವೊಂದು ವೇದಗಳನ್ನ, ಉಪನಿಷತ್ತುಗಳನ್ನ ಕಲ್ತ್ಕಂಡ. ಕೃಷ್ಣ ಕಲ್ತಿಲ್ಲ. ಅವನಿಗೆ ಆಲ್ರೆಡಿ ಇನ್ಬಿಲ್ಟ್ ಮೆಮೊರಿ. ಅವನಿಗೆಲ್ಲ ಆಲ್ರೆಡಿ ಗೊತ್ತು. ಅವನಿಗೇನು ಕಲಿಯೋ ಅವಶ್ಯಕತೆ ಇಲ್ಲ. ಅವನು ವಯಸ್ಸಿಗೆ ಬತ್ತಿದ್ದಂಗೆ ಒಳಗಡೆ ಇರೋದೆಲ್ಲ ಹೊರಗೆ ಬತ್ತೈತೆ. ಇದು ಕೃಷ್ಣ. ಇದು ಇನ್ಬಿಲ್ಟ್ ಮೆಮೊರಿ ಕೃಷ್ಣ. ಬಟ್ ರಾಮ ಹಂಗೆಲ್ಲ ಎಲ್ಲ ಕಲ್ತ್ಕೊಂಡಿದ್ದು. ಅವನದು ಸ್ವಯಾರ್ಜಿತ ಅಂದ್ರೆ ಅದು ಪಿತ್ರಾರ್ಜಿತ. ಯಾರ್ದೋ ಮೂಲಕ ಅದನ್ನ ಕಲ್ತ್ಕೊಂಡ. ಇನ್ನ 2, ಒಂದು ಗುರುಬಲ, ಮತ್ತೊಂದು ದೈವಬಲ. ಕೆಲವರು ದೇವರಿಗೆ ಮೊರೆ ಹೋಗ್ತಾರೆ, ದೇವರನ್ನ ನಂಬ್ತಾರೆ, ದೇವರನ್ನ ಆರಾಧಿಸ್ತಾರೆ, ದೇವರನ್ನ ಪೂಜಿಸ್ತಾರೆ. ಅಂಥವ್ರು ಇಂಥ ಸಮಸ್ಯೆಗಳಿಂದ ಹೊರಗೆ ಬರೋದಕ್ಕೆ ಅನುಕೂಲ ಆಗುತ್ತೆ. ಅದು ಸರಿಯಾದ ಮಾರ್ಗದರ್ಶನ ಇದ್ರೆ ಮಾತ್ರ. ನಿಮ್ಮ ತಲೆಗೆ ಯಾವುದೋ ಒಂದು ಭಕ್ತಿ ಬಂತು, ಅದನ್ನ ನಾನು ಮಾಡ್ತಾ ಇದ್ದೀನಿ, ಅದರಿಂದ ಖಂಡಿತವಾಗ್ಲೂ ನಿಮ್ಗೆ ಯಾವುದೇ ಪರಿಹಾರಗಳು ಸಿಗೋದಿಲ್ಲ. ಸಮಾಧಾನ ಸಿಗುತ್ತೆ. ಅಂದ್ರೆ ಪೂರ್ತಿ ಊಟ ಸಿಗದೇ ಇದ್ರೆ ಏನಂತೆ, ಪ್ರಸಾದದ ತರ ಒಂದಷ್ಟು ನಿಮ್ಗೆ ಊಟ ಸಿಗ್ತದೆ. ಕಣ್ಣು ಗೊತ್ಕೊಂಡು ತಿನ್ಕೊಂಡು, ಹೊಟ್ಟೆ ತುಂಬ್ಕೊಂಡು, ನೀರು ಕುಡ್ಕೊಂಡು ಮಲ್ಕೊಳ್ಳಿ ಅಷ್ಟೇ. ಅದರಲ್ಲೂ ಕೂಡ ಭಕ್ತಿಯಲ್ಲೂ ಕೂಡ ದೈವ ಬಲ ಅಂತಂದಿದ ತಕ್ಷಣನೇ ನಿಮ್ಗೆ ದೈವ ನನ್ಗೆ ಒಲ್ದ್ಬಿಡ್ತು, ನಾನೆಲ್ಲ ದಬಾಕ್ಬಿಡ್ತೀನಿ, ಖಂಡಿತವಾಗ್ಲೂ ಸಾಧ್ಯವಿಲ್ಲ. ಅದಕ್ಕೂ ಮಾರ್ಗದರ್ಶನ ಬೇಕೇ ಬೇಕು. ಸೊ ಏನನ್ನ ಮಾಡಬೇಕು, ಏನನ್ನ ಮಾಡಬಾರ್ದು, ಹೇಗ್ ಮಾಡಬೇಕು ಅನ್ನೋ ಈ ತ್ರಿಶಕ್ತಿಗಳನ್ನ ನಾವು ತಿಳ್ಕೊಂಡಿದ್ರೆ ಖಂಡಿತವಾಗ್ಲೂ ಎಕ್ಸ್ಟ್ರಾರ್ಡಿನರಿ ನಮಗೆ ಮುಂದಿನ ಹೆಜ್ಜೆ ಇಡೋದಕ್ಕೆ ಅಥವಾ ಮುಂದಿನ ಯೋಜನೆಗಳನ್ನ, ಕಾರ್ಯಕ್ರಮಗಳನ್ನ ಪೂರೈಸೋದಕ್ಕೆ ನಮಗೆ ಶಕ್ತಿ ಚೈತನ್ಯ ಒಲಿಯುತ್ತೆ. ಇನ್ನೊಂದು ಗುರುಬಲ. ಸೊ ಈ 3, ಒಂದು ನೀವು ಸಂಪಾದನೆ ಮಾಡಿರುವಂಥದ್ದು ಮನೋಬಲ, ಆತ್ಮಸ್ಥೈರ್ಯ. ಇದನ್ನ ಬೇರೆ ಗುರುಗಳು ಹೇಳ್ಕೊಡ್ತಾರೆ. ದೈವ ಬಲದಿಂದನೂ ಬರ್ತದೆ, ನಿಮ್ಮಿರೋ ವಾತಾವರಣದಿಂದನೂ ಬರ್ತದೆ. ಎಲ್ಲಿಂದ ಬೇಕಾದ್ರೆ ಕಲ್ತ್ಕೊಂಬೋದು. ಪುಸ್ತಕಗಳು ನೋಡಿ, ವಿಡಿಯೋಗಳು ನೋಡಿ ಹೆಚ್ಚಿಸ್ಕೊಳ್ಳಿ. ಬಟ್ ಇನ್ಬಿಲ್ಟ್ ಕೆಲವರಲ್ಲ. ಬಟ್ ಇದಕ್ಕೆ ನೀವು ಒಂದು ಕೆಲಸ ಆಗ್ಬೇಕಂದ್ರೆ ಈ 3 ನಿಮಗೆ ಬೇಕೇ ಬೇಕು. ಮನೋಬಲ, ಆತ್ಮಸ್ಥೈರ್ಯ, ಗುರುಬಲ, ದೈವಬಲ. ಇದಿದ್ರೆ ಮಾತ್ರ. ಇದಿದ್ರೂ ಕೂಡ ಈ 9 ಗ್ರಹಗಳು ಆಗ್ಲೂ ತಡೆ ಹಿಡಿತಾ ಇರ್ತವೆ, ಹಿಡ್ಕೊಂಡು ಎಳಿತಾ ಇರ್ತವೆ. ನಿಮ್ಮನ್ನ ಬಿಡಲ್ಲ, ಮಾಡಕ್ ಬಿಡಲ್ಲ. ನಿಮ್ಮನ್ನ ಹೋಗಿ ರೀಚ್ ಆಗೋದಕ್ಕೆ ಬಿಡೋದಿಲ್ಲ. ಯಾವುದೋ ಒಂದು ರೂಪದಲ್ಲಿ ನಿಮಗೆ ತಡಿತಾನೆ ಇರ್ತದೆ, ಎಳಿತಾನೆ ಇರ್ತದೆ ನಿಮ್ಮನ್ನ. ಆದ್ರೂ ಈ ಶಕ್ತಿಗಳ ಮುಂದೆ, ಈ 3 ಶಕ್ತಿಗಳಿದೆಯಲ್ಲ, ಇದು ಅವುಗಳನ್ನ ತುಳಿದು ಒಂದು ದಿವಸ ಫೈಟ್ ಮಾಡುತ್ತೆ. ಕೃಷ್ಣ ಏನಕ್ಕೆ ಮಹಾಭಾರತ ಯುದ್ಧ ನಡೀತು? ಯಾಕೆ ಫೈಟ್ ಮಾಡ್ದ? ಓಂ ಚೂಂ ಬ್ರೀಮ್ ಅಂತೇಳಿ ಅವನಿಗಿರೋ ಮಾಯಾಶಕ್ತಿಯಲ್ಲಿ ಎಲ್ಲಾರನ್ನು ಸರ್ವನಾಶ ಮಾಡ್ಬಿಡ್ಬೋದಾಯ್ತು. ಫೈಟ್ ಮಾಡೋ ಅವಶ್ಯಕತೆ ಏನಿತ್ತು? ರಾಮ ಆಂಜನೇಯನಿಗೆ ಹೋಗ ಎಲ್ಲ ಗುಡಿಸ್ಕೊಂಬಂದ್ಬಿಡು ಅಂದ್ರೆ ಹೋಗಿ ಗುಡಿಸ್ಕೊಂಬಂದ್ಬಿಡೋನು ಅವನು. ಸೊ ರಾಮ ಯಾಕೆ ಕೊಲ್ಬೇಕಿತ್ತು ರಾವಣನ? ಇದೆಲ್ಲವೂ ಕೂಡ ಆಲ್ರೆಡಿ ಮಾಡ್ಲೇಬೇಕು. ಬೇರೆ ಕೆಲಸ ಇಲ್ಲ. ಏನ್ ಕೆಲಸ ಇಲ್ಲ? ಇದಕ್ಕೇನ್ ಕೆಲಸ? ದೈವ ಬಲಕ್ಕೆ ಏನ್ ಕೆಲಸ? ಗುರುಬಲಕ್ಕೆ ಏನ್ ಕೆಲಸ? ಆತ್ಮಸ್ಥೈರ್ಯ, ಮನೋಬಲಕ್ಕೆ ಏನ್ ಕೆಲಸ? ಅವುಗಳಿಗೆಲ್ಲ ಕೆಲಸ ಕೊಡ್ಬೇಕಲ್ಲ. ಪ್ರತಿಯೊಂದಕ್ಕೂ ಕೆಲಸ ಕೊಡ್ಬೇಕು. ನಮ್ಮೆಲ್ಲ ಅವಯವಗಳಿದಾವೆ ದೇಹದಲ್ಲಿ. ಕಿವಿ, ಅದಕ್ಕೆ ಕೆಲಸ ಕೊಡಿ. ಅಂದ್ರೆ ನೀವು ಕೆಲಸ ಕೊಡ್ಲಿಲ್ಲ ಅಂದ್ರೆ ಅದು ನೆಗೆಟಿವ್ ಕೇಳಿಸ್ಕೊತದೆ. ಅದಕ್ಕೆ ಪಾಸಿಟಿವ್ ಅನ್ನೋ ಕೆಲಸ ಕೊಡಿ. ಮೂಗು, ಸುಗಂಧನ ಹೀರ್ಕೊಳ್ಳಕ್ಕೆ ಬೆಳೆಸಿ, ಇಲ್ಲ ಅಂದ್ರೆ ದುರ್ಗಂಧ ಹೀರ್ಕತ್ತದ ಅದು ಆಟೋಮೆಟಿಕ್ ಆಗಿ. 2 ಆಪ್ಷನ್ ಇರೋದು. ನೀವು ಒಳ್ಳೇದ್ ಮಾಡ್ಲಿಲ್ಲ ಅಂದ್ರೆ ಉಳ್ಕೊಳ್ಳೋದು ಇನ್ನೊಂದೇ ಕೆಟ್ಟದ್ದೇ ಇರೋದು. ಪಾಸಿಟಿವ್ ಇಲ್ಲ ನಿಮ್ಗೆ, ನೆಗೆಟಿವ್ನೇ ಇರೋದು. ಮಜಾ ಮಾಡ್ಕೊಳ್ಳಿ. ನೆಗೆಟಿವ್ ಫ್ರೀ, ಪಾಸಿಟಿವ್ ದುಡ್ಡು. ಸೊ ನೀವು ಅಭಿವೃದ್ಧಿ ಸಮೃದ್ಧಿ ಆಗ್ಬೇಕಾ? ದುಡ್ಡು ಮೀನ್ಸ್ ನೀವು ಕಷ್ಟಪಡ್ಬೇಕು, ಅದಕ್ಕೆ ಎಫರ್ಟ್ ಹಾಕ್ಬೇಕು. ಎಫರ್ಟ್ ಹಾಕ್ತಿರ ನಿಮ್ಗೆ ಅದು ಸಿಗಲ್ಲ. ಯಶಸ್ಸು ಕೀರ್ತಿ ಬೇಕಾ? ಎಫರ್ಟ್ ಹಾಕಿ. ಅಭಿವೃದ್ಧಿ ಸಮೃದ್ಧಿ ಹೊಂದಬೇಕಾ? ಎಫರ್ಟ್ ಹಾಕಿ. ಹಾಕ್ಲಿಲ್ವಾ ಸೀದಾ ನಿಮ್ಗೆ ಪಾತಾಳ, ನರಕ ಪ್ರಾಪ್ತಿ, ಸರ್ವನಾಶ.
ಇರೋದ್ ಪರೋದೆಲ್ಲ ಹೋಗ್ತಾ ಇರ್ತದೆ. ನಾನು ಹೇಳೋದನ್ನ ನೀವು ಬಹಳ ಗಮನ ಕೊಟ್ಟು ಆಲಿಸಿ. ನೀವೇನಾದ್ರೂ ಸಕಾರಾತ್ಮಕವನ್ನ ಹಿಡ್ಕೊಳ್ಳಿಲ್ಲ, ನಿಮ್ಗೆ ಉಳಿಯೋದು ಬರೀ ನಕಾರಾತ್ಮಕ ಮಾತ್ರ. ನೀವು ಒಳ್ಳೇದನ್ನ ಮಾಡ್ಲಿಲ್ಲ, ನಡೆಯೋದು ಕೆಟ್ಟದ್ ಮಾತ್ರ. ನೀವೇನಾದ್ರೂ ಜ್ಞಾನ ತಿಳ್ಕೊಳ್ಳಿಲ್ಲ, ಉಳಿಯೋದು ನಿಮ್ಗೆ ಅಜ್ಞಾನ ಮಾತ್ರ. ನಿಮ್ಗೇನಾದ್ರೂ ಬುದ್ಧಿ ಉಪಯೋಗಿಸ್ಲಿಲ್ಲ, ನಿಮ್ಗೆ ಉಳಿಯೋದು ದುರ್ಬುದ್ಧಿ ಮಾತ್ರ. ನೀವು ಒಳ್ಳೆ ಕೆಲಸಗಳು ಅಂದ್ರೆ ಒಳ್ಳೆ ಹವ್ಯಾಸಗಳನ್ನ ಬೆಳೆಸ್ಕೊಳ್ಳಿಲ್ಲ, ನಿಮ್ಗೆ ಉಳಿಯೋದು ಕೆಟ್ಟ ಹವ್ಯಾಸಗಳು ಮಾತ್ರ. ಇದು ಎರಡೇ ಇರೋದು. ನೀವು ಇದನ್ನ ಮಾಡ್ತೀರಾ, ಇದನ್ನ ಮಾಡೋದಕ್ಕೆ ಬಹಳ ಬಹಳ ಕಷ್ಟ. ಅದನ್ನು ಹೇಳ್ತಾ ಇದ್ದೀನಿ. ಎಷ್ಟೋ ಜನ ಬಂದು ಓಡೋಗ್ಬಿಡ್ತಾರೆ. ಯಾಕೆಂದ್ರೆ ಅದು ಬಹಳ ಸುಲಭ, ಅದಕ್ಕೇನ್ ಕಷ್ಟನೇ ಇಲ್ಲ. ಸುಮ್ಮನೆ ಸೋಮಾರಿತನದಿಂದ ಹಿಂಗ್ ಕುತ್ಕೊಂಡಿರೋಕೆ ಏನ್ ಕಷ್ಟ? ಏನ್ ಬೇಕು ಇಷ್ಟ ಬಂದಿದ್ದೆಲ್ಲ ಮುಕ್ತಾ ಇರ್ತಾನೆ, ಆ ಹೊಟ್ಟೆಗೆ ಏನೇನೋ ಆಗ್ತಾ ಇರ್ತಾನೆ. ನೋಡಿ, ಎಷ್ಟೇ ಸಾತ್ವಿಕವಾದ ಆಹಾರ ತಿಂದ್ರು ನನಗೂ ಹುಷಾರಿಲ್ದಂಗೆ ಕೆಮ್ಮು ಬಂದ್ಬಿಟ್ಟೈತಿ. ಮೊನ್ನೆ ಎಲ್ಲೋ ಯಾರೋ ಪಾಪ, ಅವನದೇನ್ ತಪ್ಪಿಲ್ಲ, ಮಾವಿನ ಹಣ್ಣು ತಂದು ಕೊಟ್ಟ, ನಾನು ಚೆನ್ನಾಗಿ ತಿಂದೆ. ಗಂಟ್ಲು ಹಿಡ್ಕೊಂಬಿಟ್ಟೈತೆ, ಇನ್ನೂ ಸರೋಗಿಲ್ಲ. ಸೊ ಈಗ ನಾನ್ ಸಾತ್ವಿಕವಾಗಿದ್ದು ನನಗೆ ಹಿಂಗೆ ಅಂತಂದ್ರೆ, ಇನ್ನೇನಾದ್ರೂ ತಾಮಸಿಕವಾಗಿದ್ದು ನಿಮ್ಮ ಲೈಫ್ ಎಲ್ಲ ಹೆಂಗಿರ್ತದೆ? ಖಂಡಿತವಾಗ್ಲೂ ಬಹಳ ಬಹಳ ಜೋಪಾನವಾಗಿರ್ಬೇಕು. ಒಂದು ಒಳ್ಳೇದನ್ನ ಆಯ್ಕೆ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಕೆಟ್ಟದ್ದು ಪ್ರಾಪ್ತಿ ಆಗ್ಬಿಡ್ತದೆ ನಿಮ್ಗೆ. ಈ ಉಳಿದಿರೋದೇ ಅದು, ಬೇರೆ ಇಲ್ವೇ ಇಲ್ಲ. ಸೊ ಹಂಗಾಗಿರೋದ್ರಿಂದ ಪ್ರತಿ ಒಂದನ್ನು ಚೆನ್ನಾಗಿ ಥಿಂಕ್ ಮಾಡಿ. ಸಿಕ್ಕಿದ್ದೆಲ್ಲ ತಿಂತಾ ಇದ್ರೆ ಗುಂಡು ಗುಂಡು 100 ಕೆಜಿ ಮೇಲೆ ಹೋಗ್ಬಿಡ್ತೀರಾ. ಹಂಗ್ ಹೋಗ್ಬಾರ್ದು ಅಂದ್ರೆ ಯೋಗ ಮಾಡಿ, ಇಲ್ಲ ಜಿಮ್ಗೆ ಹೋಗಿ, ಇಲ್ಲ ವಾಕಿಂಗ್ ಮಾಡಿ, ಸರಳ ವ್ಯಾಯಾಮ ಮಾಡಿ, ಏನೋ ಏರೋಬಿಕ್ಸ್ ಅಂತಿದೆ ಅದನ್ನ ಮಾಡಿ, ಸುಮ್ನೆ ನಡೀರಿ, ಒಂದು ಬ್ರಿಸ್ಟ್ ವಾಕ್ ಮಾಡಿ. ಎಷ್ಟೊಂದು ಆರೋಗ್ಯ ಸೂತ್ರಗಳಿದಾವೆ. ಅದನ್ನ ಮಾಡ್ಲೇಬೇಕು. ನೀವು ಮಾಡಿದ್ರೆ ಮಾತ್ರ ಅದು ಆರೋಗ್ಯ. ಆಮೇಲೆ ಮಾಡ್ಬೇಕು ಅಂತಂದ್ರೆ ಕೆಲವ್ರು ಏನ್ ಮಾಡ್ತಾರೆ, 1 ದಿವಸ 2 ದಿವಸ ಮಾಡ್ಬಿಟ್ಟು ಬಿಟ್ಬಿಡ್ತಾರೆ. ಅಯ್ಯೋ, ನಾನ್ ಸಣ್ಣನೇ ಆಗ್ಲಿಲ್ಲ. 1 ದಿವಸ ವಾಕಿಂಗ್ ಹೋಗ್ಬಿಟ್ಟು ಬಂದು ಹೇಳ್ತಾವನೆ, ಸಣ್ಣನೇ ಆಗ್ಲಿಲ್ಲ ಗುರೂಜಿ ಅಂತ. 108 ದಿವಸ ಮಾಡು, ಸಣ್ಣ ಆಗ್ಲಿಲ್ಲ ಕೇಳು. 1 ದಿವಸಕ್ಕೆ ಹೋಗ್ಬಿಟ್ಟು ಬಂದು ಯಾರಲ್ಲೇ ಸಣ್ಣ ಆಗ್ತಾರೆ? ಏನ್ ತಲೆನಾ ನಿಂದು? ಸೊ ಸಣ್ಣ ಆಗ್ಲಿಲ್ಲಂತೆ, 1 ದಿವಸಕ್ಕೆ ಹೋಗ್ಬಿಟ್ಟು ಬಂದು. 1 ದಿವಸಕ್ಕೆ ಹೋದ್ರೆ ಏನ್ ಬರ್ತದೆ? ಒಂದು ನಿಮಗೆ ಬಹಳ ಸುಲಭವಾದ ಭಾಷೆಯಲ್ಲಿ, ಅರ್ಥ ಆಗೋ ಭಾಷೆಯಲ್ಲಿ ಹೇಳ್ಬೇಕಂದ್ರೆ, ಈ ಸಕಾರಾತ್ಮಕವಾಗಿರೋಂಥ ಚಿಂತನೆಗಳು ಅಂದ್ರೆ, ನಿಮ್ಗೆ ಏನೇನ್ ಬೇಕು ಇದೆಲ್ಲ ಪ್ರಾಪ್ತಿ ಮಾಡೋದಕ್ಕೆ, ನೀವು ಅಭಿವೃದ್ಧಿ ಸಮೃದ್ಧಿ ಹೊಂದೋದಕ್ಕೆ, ಯಶಸ್ಸು ಕೀರ್ತಿ ಗಳಿಸೋದಕ್ಕೆ, ಗುರಿ ಸಾಧನೆಯನ್ನ ಮಾಡೋದಕ್ಕೆ, ಆರೋಗ್ಯವನ್ನ ಪ್ರಾಪ್ತಿ ಮಾಡೋದಕ್ಕೆ, ಸಕಾರಾತ್ಮಕ ಚಿಂತನೆಗಳನ್ನ ಮಾಡೋದಕ್ಕೆ, ಇದಕ್ಕೆ ನಿಮಗೆ ಅವಾಗವಾಗ ರೀಚಾರ್ಜ್ ಮಾಡಿಸ್ತಾನೆ ಇರ್ಬೇಕು. ಮೊಬೈಲ್ಗೆ ಹೇಗೆ ನಾವು ರೀಚಾರ್ಜ್ ಮಾಡಿಸ್ತೀರಿ, ಆ ರೀತಿ ರೀಚಾರ್ಜ್ ಮಾಡಿಸಿಲ್ಲ, ಫೋನ್ ಬಂದ್ಬಿಡ್ತದೆ 2 ದಿವಸದಲ್ಲಿ, ಸರ್ ರೀಚಾರ್ಜ್ ಮಾಡಿಸಿಲ್ಲ, ಮಾಡಿಸಿ, ಇಲ್ಲಾಂದ್ರೆ ಕಟ್ ಮಾಡ್ಬಿಡ್ತೀನಿ ಅಂತ. ಆ ನಂಬರ್ ಬೇರೆಯವ್ರಿಗೆ ಕೊಟ್ಬಿಡ್ತಾರೆ. ರೀಚಾರ್ಜ್ ಮಾಡಿಸಿ, ರೀಚಾರ್ಜ್ 1 ವಾರ ನೋಡ್ತಾರೆ, 2 ವಾರ ನೋಡ್ತಾರೆ, ಒಂದು 15 ದಿವಸ ಬಂದ್ಬಿಟ್ಟು ಅವ್ರು ಬ್ಲಾಕ್ ಮಾಡ್ಬಿಡ್ತಾರೆ. ಔಟ್ ಗೋಯಿಂಗು ಇಲ್ಲ, ಇನ್ಕಮಿಂಗು ಇಲ್ಲ. ಇದಕ್ಕೂ ಅಷ್ಟೇ, ನೀವು ಒಂದು 2 ದಿವಸ ವಾಕಿಂಗ್ ಹೋಗೋದು ಬಿಟ್ಬಿಡೋದು. ವಾಕಿಂಗ್ ಹೋಗಲ್ಲ, ಒಂದು 4-5 ದಿವಸ ವಾಕಿಂಗ್ ಹೋಗಲ್ಲ, ತಿರ್ಗಾ 2 ದಿವಸ ವಾಕಿಂಗ್ ಹೋಗೋದು. ಹಿಂಗ್ ಮಾಡಿದ್ರೆ ಖಂಡಿತವಾಗ್ಲೂ ಆಗೋದಿಲ್ಲ, ಪ್ರಯೋಜನ ಇಲ್ಲ. ವಾಟ್ ಇಸ್ ಸಕ್ಸಸ್ ಅಂದ್ರೆ, ಸಕ್ಸಸ್ ಇಸ್ ಎ ಕನ್ಸಿಸ್ಟೆನ್ಸಿ. ನಿರಂತರತೆ ಎಲ್ಲಿರುತ್ತೋ ಅಲ್ಲಿ ನಿಮಗೆ ಫಲಿತಾಂಶ ಸಿಕ್ಕೇ ಸಿಗ್ತದೆ. ನಮ್ಮ ಗುರುಗಳು ಪದೇ ಪದೇ ಹೇಳೋರು, ಎರಡೇ ಇರೋದು ಪ್ರಪಂಚದಲ್ಲಿ, ಒಂದು ಪರಿಹಾರ, ಇನ್ನೊಂದು ಫಲಿತಾಂಶ. ಇದ್ರ ಕಡೆ ಹೆಚ್ಚಾಗಿ ಗಮನ ಕೊಡು ಅಂತ. ಯಾಕಂಗ್ ಹೇಳಿದ್ರು ಅಂತಂದ್ರೆ, ನಿಂಗೆ ಪರಿಹಾರ ಬೇಕು, ಫಲಿತಾಂಶ ಬೇಕು ಅಂತಂದ್ರೆ ನಿರಂತರತೆ ಇರ್ಬೇಕು ನಿನಗೆ. ರಿಸರ್ಚ್ ಇಲ್ಲ, ಕುತ್ಕೊಂಡು ಹಿಂಗೆ ಕುಂತಿದ್ದ ಜಾಗದಲ್ಲೇ ಇರ್ತೀನಿ ಸೋಮಾರದಿಂದ, ಆಲಸ್ಯದಿಂದ ಅಂತಂದ್ರೆ ಸಾಧ್ಯವೇ ಇಲ್ಲ ಅದನ್ನ ಮಾಡೋದಕ್ಕೆ. ಸೊ ಪ್ರತಿಯೊಬ್ರು ಕೂಡ ಇಲ್ಲಿ ನನ್ನ ಅನುಭವದಲ್ಲಿ, ಈ ಎಲ್ಲ ಮನೆಗಳಲ್ಲಿ ಮೂಲವಾಗಿ ವಾತಾವರಣದಲ್ಲಿ, ಮನೆಗಳು ಪ್ಲಸ್ ವಾತಾವರಣ, ಅದರಲ್ಲೂ ಕೂಡ ಈ ಮನುಷ್ಯರು ಕೆಲವರೆಲ್ಲ ನೆಗೆಟಿವಿಟಿ ಇರ್ತವೆ. ಆ ನೆಗೆಟಿವಿಟಿ ಇರೋಂಥ ಸ್ಥಳಕ್ಕೆ ಹೋದ್ರೆ ನಿಮಗೂ ಕೂಡ ನೆಗೆಟಿವ್ ಪ್ರಾಪ್ತಿ ಆಗುತ್ತೆ. ಅದು ಅಂಟು ರೋಗ ಅಂತಾರೆ. ಈ ಕೊರೋನಾ ಏನು, ಕೊರೋನಾಗಿಂತಾನೂ ಡೇಂಜರ್ ಇವೆಲ್ಲ. ಈ ನೆಗೆಟಿವ್ ಎನರ್ಜಿ ಅಂತ ಇದೆಯಲ್ಲ, ಇದೆಲ್ಲ ಡೇಂಜರ್. ಪದೇ ಪದೇ ಜಗಳ, ಪದೇ ಪದೇ ಪಂಚರ್ ಆಗೋದು, ಪದೇ ಪದೇ ಲಾಸ್ ಆಗೋದು, ಪದೇ ಪದೇ ಯಾರೋ ಬಿದ್ದು ಬಿಡೋದು. ಸೊ ಪದೇ ಪದೇ ಮನೆಯಲ್ಲಿ ಮಿಷಿನ್, ಫ್ರಿಡ್ಜ್ ಕೆಟ್ಟೋಗ್ಬಿಡ್ತದೆ, ಟಿವಿ ಕೆಟ್ಟೋಗ್ಬಿಡುತ್ತೆ, ಗೀಸರ್ ಕೆಟ್ಟೋಗ್ಬಿಡ್ತದೆ. ಸೊ ಎಲ್ಲೋ ಹೋಗಿ ಎಡು ಬೀಳ್ತಾನೆ ಇರ್ತಾರೆ. ರಕ್ತಪಾತಗಳು ದೊಡ್ಡದಾಗಲ್ಲ, ಚಿಕ್ಕ ಚಿಕ್ಕದಾಗಿ ಎಲ್ಲ ಮುಳ್ಳು ಒಂಚೂರು ಕುಯ್ಕೊಂಬಿಡ್ತು, ತರಕಾರಿ ಕಟ್ ಮಾಡುತ್ತೆ, ಹಿಂಗಾಗ್ಬಿಡ್ತು, ಸುಟ್ಟೋಯ್ತು ಕೈ. ಇವೆಲ್ಲ ಏನು ಅಂತಂದ್ರೆ ನೆಗೆಟಿವಿಟಿ. ನಿಮ್ಮಲ್ಲಿ ನೆಗೆಟಿವಿಟಿ ಇದ್ರೇನೆ ಆಗೋದು, ಪಾಸಿಟಿವ್ ಇರೋರ್ಗೆ ಯಾರಿಗೂ ಆಗಲ್ಲ. ನಿಮ್ಮಲ್ಲಿ ನೆಗೆಟಿವ್ ಬಂತ, ಎಲ್ಲೋ ಎಡು ಬಿದ್ರಿ ಅಂದ್ಕೊಳ್ಳಿ, ನಿಮಗೆ ನೆಗೆಟಿವ್ ಇದೆ ಅದಕ್ಕೋಸ್ಕರ ಬಿದ್ರಿ.
ಈಗ 12 ಗಂಟೆಗೆ ಏನೋ ಕೆಲಸ ಮಾಡ್ಬೇಕಿತ್ತು ಮಾಡಿಲ್ಲ. 3 ಗಂಟೆಗೆ ಮಾಡಿದ್ರಾಯ್ತು. ನೆಗೆಟಿವಿಟಿ ಇದೆ ಅದಕ್ಕೋಸ್ಕರ ಅದು 3 ಗಂಟೆಗೆ ತಳ್ಳಿದ್ರಿ. ಮಾಡಿ ಮುಗಿಸ್ಬಿಟ್ರೆ ನಿಮ್ಗೆ ಯಾವುದು ನೆಗೆಟಿವಿಟಿ ಇಲ್ಲ, ಪಾಸಿಟಿವಿಟಿ. ನೀವು ಮಾಡಲಿಲ್ಲ, ನೆಗೆಟಿವಿಟಿ. ಸೊ ಇದನ್ನ ಇನ್ನೊಂದ್ಸಲ ಕುತ್ಕೊಂಡು ನೋಡಿ. ನಾಳೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದನ್ನ ಪರಿಹಾರ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಇದು ಬೆಳೀತಾ ಇರ್ತದೆ ನಿಧಾನವಾಗಿ. ಹೇಗೆ ಒಂದು ವರ್ಷದ ಮಗು ಇವತ್ತು 20 ವರ್ಷ ಆದ್ಮೇಲೆ ಹೆಂಗೆ ವರ್ಷಕ್ಕೆ ಬೆಳಿತಾನೆ ಇರ್ತದೆ, ಈ ನೆಗೆಟಿವ್ಗಳು ಬೆಳಿತಾನೆ ಇರ್ತವೆ. ನೀವು ಏನೇ ಮಾಡಿದ್ರೂ ಅದನ್ನ ನಿಲ್ಸಕ್ಕಾಗಲ್ಲ. ಬೆಳೀತಾ ಇರ್ತದೆ, ಬೆಳೀತಾ ಇರ್ತದೆ, ಬೆಳೀತಾ ಇರ್ತದೆ. ಅದೊಂದ್ಸಲ ದೈತ್ಯಾಕಾರವಾಗಿ ಬ್ರಹ್ಮ ರಾಕ್ಷಸನಾಗಿ ರೂಪ ಪಡ್ಕೊಳ್ತದೆ. ಆಗ ಯಾರು ಭಗವಂತ ಕೂಡ ನಿಮ್ಮನ್ನ ಏನು ಮಾಡೋದಕ್ಕಾಗೋದಿಲ್ಲ. ಹಂಗೆ ಆಕಾಶದಿಂದ ಮೇಲೆ ಹೋಗ್ಬಿಡಪ್ಪ ಅಂದ್ಬಿಟ್ಟು ಹಂಗೆ ಹಾರಿಸ್ಬಿಡ್ತಾನೆ ಅಷ್ಟೇ. ಸೊ ಆದ್ರಿಂದ ಆ ರೀತಿ ಎಲ್ಲ ಮಾಡಬೇಡಿ. ಮೊದಲು ಇದಕ್ಕೆಲ್ಲ ಪರಿಹಾರಗಳನ್ನ ಕಂಡುಕೊಳ್ಳಿ. ಪರಿಹಾರಗಳನ್ನು ಹೇಳಿದ್ದೀನಿ. ನೀವೇ ಕಂಡುಕೊಂಡು ಪರಿಹಾರಗಳನ್ನ ಬರೀ ಕಂಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಅದನ್ನ ಅಳವಡಿಸ್ಕೊಳ್ಬೇಕು. ನಿಮ್ಮ ಕೈಯಲ್ಲಿ ಅಳವಡಿಸ್ಕೊಳ್ಳೋಕೆ ಸಾಧ್ಯವಾಗಿಲ್ಲ ಅಂದ್ರೆ ನೇರವಾಗಿ ಬಂದು ಭೇಟಿ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಪೂರ್ವಾಪರಗಳನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮಗಿರುವಂತಹ ಸಮಸ್ಯೆಗಳನ್ನ ಮೊದಲು ಸಮಸ್ಯೆಗೆ ಮೂಲ ಹುಡುಕಿ ಆಮೇಲೆ ಪರಿಹಾರಗಳ ಜೊತೆ ನಿಮಗೆ ನಿರಂತರವಾದ ಮಾರ್ಗದರ್ಶನವೂ ಕೂಡ ಈ ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ. ಬಹಳ ಸಂತೋಷ. ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಕೊಟ್ಟು ಸತ್ಸಂಗ ಕಾರ್ಯಕ್ರಮಕ್ಕೆ ಬಂದಿದ್ರಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ. ಓಕೆ ಸ್ನೇಹಿತರೆ, ಸೊ ನಾನು ನಿರ್ಗಮಿಸ್ತೀನಿ. ಮತ್ತೆ ಮುಂದಿನ ವಾರ ಇನ್ನೊಂದು ಅತ್ಯದ್ಭುತವಾದ ವಿಷಯದೊಂದಿಗೆ ಸಿಗೋಣ. ಸೊ ಓಂ ಶ್ರೀ ಗುರುಭ್ಯೋ ನಮಃ.